ನಮಸ್ಕಾರ, ಧನ್ಯವಾದಗಳು. ಎಲ್ಲ ಇಲ್ಲಿ ಬಂದು ಸೇರಿರೋರ್ಗು ನನ್ನ ಸುಸ್ವಾಗತ. ಇದು ಬಹಳ ಒಳ್ಳೆ ಇನ್ಫ್ಯಾಕ್ಟ್ ಟಾಪಿಕ್, ಎಸ್ಪೆಷಲಿ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ತಿಳ್ಕೊಳ್ಳೋದಕ್ಕೋಸ್ಕರ ಅಸ್ಟ್ರಾಯ್ಡ್ಸ್ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ಸತಿ. ಬಟ್ ಅಸ್ಟ್ರಾನಮಿ ಅನ್ನೋದು ವಿಸ್ತಾರವಾಗಿರೋದು ಒಂದು ಸಬ್ಜೆಕ್ಟ್ ಟಾಪಿಕ್. ಅದ್ರಲ್ಲೇ ಬ್ಲ್ಯಾಕ್ ಹೋಲ್ಸ್ ಇದೆ, ನ್ಯೂಟ್ರಾನ್ ಸ್ಟಾರ್ಸ್ ಇದೆ, ನೆಬ್ಯುಲಾಸ್ಗಳಿದೆ, ಪ್ಲಾನೆಟರಿ ಸೈನ್ಸ್ ಇದೆ. ಅದ್ರಲ್ಲಿ ಒಂದು ನಾವು ಇವತ್ತು ತಗೊಂಡಿರೋದು ಆಸ್ಟ್ರಾಯ್ಡ್ಸ್. ಯಾಕೆ ಅಂತಂದ್ರೆ ಮೊನ್ನೆ ತಾನೇ ಒಂದು ಆಸ್ಟ್ರಾಯ್ಡ್ಸ್ ಡೇ ಅಂತ ಕನ್ಸಿಡರ್ ಮಾಡಿದ್ರು. ಯಾಕೆ ಅಂದ್ರೆ ಒಂದು ಈವೆಂಟ್ ಆಗಿತ್ತು ಈ ಒಂದು ಸೆಂಚುರಿ ಬ್ಯಾಕ್ ರಷ್ಯಾನ ತುಂಗುಸ್ಕ ಅಂತ ಜಾಗದಲ್ಲಿ. ಸೊ ಅದನ್ನ ನೆನೆಸ್ಕೊಂಡು ವರ್ಷಕ್ಕೂ ಒಂದು ಆಸ್ಟ್ರಾಯ್ಡ್ ಡೇ ಅಂತ ಮಾಡಕ್ಕೆ, ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೊರಟಿದ್ರು. ಸೊ ಅದ್ರ ರೀಸನ್ ಇಂದ ಇವತ್ತು ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಪ್ರೋಗ್ರಾಮ್ ಆನ್ ಆಸ್ಟ್ರಾಯ್ಡ್ಸ್. ಸೊ ಐ ವೆಲ್ಕಮ್ ಯು ಆಲ್. ಅಂಡ್ ಕ್ವಶನ್ಸ್ ಎಲ್ಲ ಇದ್ದೇ ಇರುತ್ತೆ ನ್ಯಾಚುರಲಿ. So iduna we will keep it at the last point of our presentation, and I thank Agastya International for this opportunity for conducting this event. Okay, so then voice alla it's clear enough alla kelista ide alva ellargunu? Yes sir. Good. So we will continue with this, and I welcome you all to this beautiful and intriguing subject of astronomy. ನೀವೆಲ್ಲ ನೋಡಿರ್ತೀರ, ರಾತ್ರಿ ಆಕಾಶದಲ್ಲಿ ನೋಡಿರ್ತೀರ, ನಕ್ಷತ್ರಗಳು ಕಂಡಿರುತ್ತೆ. ಚಂದ್ರ, ಸೂರ್ಯ ಅಂತೂ ಬೆಳಗಿನ ಹೊತ್ತು ಸೂರ್ಯ ಕಾಣಿಸ್ತಾ ಇರುತ್ತೆ. ಚಂದ್ರ ಅಂತೂ ಬೆಳದಿಂಗಳ ಟೈಮಲ್ಲಿ ಬಹಳ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ವಿಲ್ ಗೆಟ್ ಇಮ್ಮರ್ಸ್ಡ್ ಅಂಡ್ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ದ ನೈಟ್ ಸ್ಕೈ. ಬಟ್ ನಾರ್ಮಲ್ ಆಗಿ ಸ್ಕೈಸ್ ಕ್ಲಿಯರ್ ಆಗಿರೋದಿಲ್ಲ, ಮೋಡ ಇರುತ್ತೆ, ಇಲ್ಲ ಮಿಸ್ಟಿ ಹೇಸಿ ಆಗಿರುತ್ತೆ. ಇಲ್ಲ ನಾವಿರೋ ಜಾಗ ಇವಾಗ ಸಿಟಿಯೆಲ್ಲ ಲೈಟ್ ಪೊಲ್ಯೂಷನ್ ಆಗೋಗ್ಬಿಟ್ಟು ಇವಾಗ ನೋಡ್ಬೇಕಾಗಿರೋ ನಕ್ಷತ್ರಗಳೇ ಕಣ್ಣಿಗೆ ಬೀಳ್ದಿರೋ ತರ ಪರಿಸ್ಥಿತಿ ಆಗೋಗ್ಬಿಡ್ತಾ ಇದೆ. ಅದು ಬಹಳ ಇಟ್ಸ್ ಅ ವೆರಿ ಸ್ಯಾಡ್ ಸ್ಟೋರಿ ಆಸ್ ಫಾರ್ ಅಸ್ಟ್ರಾನಮಿ ಗೋಸ್. ಬಟ್ ಅಸ್ಟ್ರಾನಮಿ ಅಂತಂದ್ರೆ ಇವಾಗ ನಾವು ಬರೀ ಕಣ್ಣಲ್ಲಿ ನೋಡುವಂಥದ್ದೇ ಅಲ್ಲ. ಇವಾಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇರೋ ಪಿಕ್ಚರ್ಗಳೆಲ್ಲ ಇಟ್ಸ್ ಆಲ್ ರಡಾರ್ ಇಂದ ಫೋಟೋ ತೆಗ್ದಿರೋದು. ರಡಾರ್ ಅದ್ರ ಮೇಲೆ ಬೌನ್ಸ್ ಆಗ್ಬಿಟ್ಟು ಅದು ನಮ್ಗೆ ವಾಪಸ್ ರೀಬೌಂಡ್ ಆದಾಗ ಅದನ್ನ ಇಮೇಜ್ ನಾವು ರೀಕ್ರಿಯೇಟ್ ಮಾಡ್ಬಿಟ್ಟು ಹೇಗಿದೆ ಅಂತ, ಇಟ್ಸ್ ಅಬೌಟ್ ದ ಆಲ್ಬಿಡೋ ಅಂಡ್ ಅಬೌಟ್ ದ ಕಾಂಪೋಸಿಷನ್ ಆಫ್ ದಿಸ್ ಆಸ್ಟ್ರಾಯ್ಡ್ಸ್ ಮೇಲೆ ನೋಡ್ಕೊಂಡು ವಿ ಡಿಟೆಕ್ಟ್ ದಿಸ್ ಆಸ್ಟ್ರಾಯ್ಡ್ಸ್. ಯಾಕೆಂದ್ರೆ ಆಸ್ಟ್ರಾಯ್ಡ್ಸ್ಗೆ ಯಾರು ಹೋಗೋಕ್ಕೂ ಆಗೋದಿಲ್ಲ, ಕಣ್ಗೂ ಸರಳವಾಗಿ ಕಾಣೋದಿಲ್ಲ. ಸೊ ದಿಸ್ ಆಲ್ ರಡಾರ್ ಇಮೇಜಸ್, ರಡಾರ್ ಬೌನ್ಸ್ ಆಗ್ಬಿಟ್ಟು ವಾಪಸ್ ಬಂದಿದೆ. ಅದಲ್ಲದೆ ಕೆಲವು ಉಪಗ್ರಹಗಳು ಹೋಗಿ ಅದ್ರ ಮೇಲೆ ಲ್ಯಾಂಡ್ ಆಗ್ಬಿಟ್ಟು ಬಹಳ ಕ್ಲೋಸ್ ಅಪ್ ಇಂದ ತೆಗ್ದಿರೋದನ್ನು ಒಂದ್ 2 ಆಸ್ಟ್ರಾಯ್ಡ್ಸ್ ಬಗ್ಗೆ ಇದೆ. ಬಟ್ ನಾವು ಬರೀ ಕಣ್ಣಲ್ಲಿ ನೋಡ್ತೀವಿ ಅಂತ ಹೋದ್ರೆ ಸಾಧ್ಯವೇ ಇಲ್ಲ ಆಸ್ಟ್ರಾಯ್ಡ್ಸ್ ಎಲ್ಲ ನೋಡೋದಕ್ಕೆ. ಯಾಕೆಂದ್ರೆ ಒಂದು ತುಂಬಾ ದೂರ ಇದೆ, ಇನ್ನೊಂದು ಇದೆಲ್ಲ ಬಹಳ ಚಿಕ್ಕದಿರೋ ಆಬ್ಜೆಕ್ಟ್ಸ್ಗಳು. ಬರೀ ಆಬ್ಜೆಕ್ಟ್ ಚಿಕ್ಕದಾಗಿರೋದು ಒಂದೇ ಅಲ್ಲ, ಈ ಸ್ಟಾರ್ ಫೀಲ್ಡ್ ಮಧ್ಯದಲ್ಲಿ ಇದನ್ನು ಒಂಥರ ಸ್ಟಾರ್ ತರನೇ ಕಾಣುತ್ತೆ. ಸೊ ಅದಕ್ಕೋಸ್ಕರ ಆಸ್ಟ್ರಾಯ್ಡ್ ಅಂತ ಇದು ಹೆಸರು ಕಟ್ಟಿರೋದು. ಆಸ್ಟ್ರಾಯ್ಡ್ ಅಂದ್ರೆ ಗ್ರೀಕ್ ಟರ್ಮಿನಾಲಜಿಲಿ ಸ್ಟಾರ್ ಲೈಕ್ ಅಂತಂದ್ರೆ ಆಲ್ಮೋಸ್ಟ್ ನಕ್ಷತ್ರ ಇದ್ದಂಗೆ ಇರುತ್ತೆ. ಇವಾಗ ನೀವು ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ತೀನಿ ಅಂತಂದ್ರೆ ಕೆಲವು ದೊಡ್ಡದಾಗಿರೋದು ಆಸ್ಟ್ರಾಯ್ಡ್ಸ್ ಗಳಿದೆ, ಅದು ನಿಮ್ಗೆ ನಕ್ಷತ್ರ ಕಂಡಂಗೆ ಕಾಣುತ್ತೆ. ಆದ್ರೆ ನಿಮ್ಗೆ ಗೊತ್ತಿಲ್ದೇನೆ ನೀವು ಆಕಾಶ ಹುಡುಕ್ತೀನಿ, ಆಸ್ಟ್ರಾಯ್ಡ್ಸ್ ಕಾಣಿಸ್ತಾ ಇದೆ ಅಂತ ಯಾವ್ದೋ ಪೇಪರ್ ಬಂದಿದೆ, ಇಲ್ಲ ಯಾವ್ದೋ ಕಾಮೆಂಟ್ ಕಾಣಿಸ್ತಾ ಇದೆ ಪೇಪರ್ ಬಂದಿದೆ ಅಂತ ನೀವು ಬರೀ ಆಕಾಶ ಹುಡುಕಕ್ ಹೋದ್ರೆ ಎಲ್ಲಿದೆ ಜಾಗ ಗೊತ್ತಿಲ್ದೇನೆ ಇಟ್ಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಫಾರ್ ಯು. ಸೊ ಹಂಗಾಗಿ ಸುಮಾರು ಜನ ನಿರಾಶೆ ಆಗ್ತಾರೆ. ಅಯ್ಯೋ ಅದೇನೋ ಪೇಪರ್ ಬಂದಿತ್ತಪ್ಪ, ಇವತ್ತೇನೋ ಪೇಪರ್ ಕಾಣಿಸ್ತಾ ಇರೋದು, ಇಲ್ಲ ನೋಡಿದೆ, ಹುಡುಕ್ದೆ, ಸಿಕ್ಲಿಲ್ಲ, ಇಲ್ಲ ಇದಿರ್ಬೋದು ಅನ್ಕೊಂಡು ಊಹೆ ಮಾಡ್ಕೊಂಡು ವಾಪಸ್ ಬಂದು ನಿರಾಶೆ ಆಗಿರೋರು ಸುಮಾರು ಜನ ಇರ್ತಾರೆ. ಸೊ ಹಂಗಾಗಿ ನಿಮ್ಗೆ ಪಾಯಿಂಟ್ ಸ್ಪೆಸಿಫಿಕ್ ಆಗಿ ನಿಮ್ಗೆ ಗೊತ್ತಿದ್ರೆ ಏನ್ ನೋಡ್ತಾ ಇದ್ದೀರಾ, ಅದ್ರ ಒಳಗೆ ಹಿಂಬಲೆ ಇರೋದು, ಅದ್ರ ಹಿಸ್ಟ್ರಿ, ಅದನ್ನೆಲ್ಲ ತಿಳ್ಕೊಂಡ್ರೆ ನಿಮ್ಗೆ ರೋಮಾಂಚಕವಾಗಿರುತ್ತೆ. ನೀವು ಸುಮ್ಮನೆ ಒಂದು ಫೋಟೋ ನೋಡ್ತೀನಿ, ಇಲ್ಲ ಪೇಪರ್ ಓದ್ತೀನಿ, ಇಲ್ಲ ಪೇಪರ್ ನೋಡ್ಬಿಟ್ಟು ಹಂಗಂಗೆ ಹೋಗ್ತೀನಿ, ಇಲ್ಲ ಈ ತರ ಕಲರ್ಫುಲ್ ಆಗಿ ಕಾಣುತ್ತೆ ನಮ್ಮ ಟೆಲಿಸ್ಕೋಪ್ ಅಲ್ಲಿ, ಇಲ್ಲ ಬರೀ ಕಣ್ಣಲ್ಲಿ ಅಂತಂದ್ರೆ ಅದು ಸುಳ್ಳು. ಯಾಕೆ ಅಂತಂದ್ರೆ ನಮ್ ಕಣ್ಣು ಕಾಣೋದು ನಕ್ಷತ್ರಗಳಿಗೆ ಹೊಳಿತಾ ಇರೋದು. ಯಾಕೆ ಅಂತಂದ್ರೆ ನಮ್ಮ ಅಟ್ಮಾಸ್ಫಿಯರ್ ಇಂದ ಬಂದ್ಬಿಟ್ಟು ಲೈಟ್ ಡಿಫ್ರಾಕ್ಟ್ ಆಗುತ್ತೆ. ಹಂಗಾಗಿ ಆ ಲೈಟ್ ಶಿಮರಿಂಗ್, ಅಟ್ಮಾಸ್ಫಿಯರ್ ಶಿಮರ್ ಇಂದ ನಮ್ಗೆ ನಕ್ಷತ್ರ ಹೊಳಿಯೋ ತರ ಕಾಣುತ್ತೆ. ಬಟ್ ಒಂದ್ಸತಿ ನೀವು ಔಟರ್ ಸ್ಪೇಸ್ ಹೋಗ್ಬಿಟ್ರೆ ನಕ್ಷತ್ರನೂ ಹೊಳಿಯೋದಿಲ್ಲ, ಏನು ಹೊಳಿಯೋದಿಲ್ಲ. ಆಲ್ಮೋಸ್ಟ್ ಪಿನ್ ಪಾಯಿಂಟ್, ಒಂದು ಬ್ರೈಟ್ ಸ್ಪಾಟ್ ಇದ್ದಂಗೆ ಆಕಾಶದಲ್ಲಿ ಇರುತ್ತೆ. ಅದೇ ತರ ಈ ಆಸ್ಟ್ರಾಯ್ಡ್ಸ್ ಗಳು ಅಷ್ಟೇ, ಈ ತರ ಡಿಫ್ರೆಂಟ್ ಕಲರ್ಸ್, ಡಿಫ್ರೆಂಟ್ ವೆರೈಟೀಸ್ ಎಲ್ಲ ನಿಮ್ಗೆ ಕಾಣಿಸೋದಿಲ್ಲ. ಇವನ್ ನೀವು ಸ್ಯಾಟರ್ನ್ ನೋಡಿದ್ರು ಗ್ರೇ ಶೇಡ್ ಅಲ್ಲಿ ಕಾಣುತ್ತೆ ಅಷ್ಟೇ ಹೊರತು ನಿಮ್ಗೆ ಈ ಡಿಫ್ರೆಂಟ್ ಕಲರ್ಸ್ ನೀವು ಮ್ಯಾಗಝೈನ್ಸ್ ಅಲ್ಲಿ, ಪೇಪರ್ ಅಲ್ಲಿ ಹೇಗ್ ನೋಡ್ತಿರೋ ನೀವು ಆ ತರ ಊಹೆ ಮಾಡ್ಕೊಂಡು ನೀವು ಅಸ್ಟ್ರಾನಮಿನಲ್ಲಿ ಕಾಣಿಸ್ಬೇಕು ಅಂತ ಹೋದ್ರೆ ದಟ್ಸ್ ರಿಯಲಿ ಇಂಪಾಸಿಬಲ್. ಯಾಕೆಂದ್ರೆ ನಾರ್ಮಲಿ ಇಟ್ಸ್ ಈದರ್ ಗೋಯಿಂಗ್ ಟು ಬಿ ಎ ಗ್ರೇ ಶೇಡ್ ಇಲ್ಲ ವೈಟಿಶ್ ಶೇಡ್ ಅಲ್ಲಿ ಇರುತ್ತೆ. ಯಾಕೆಂದ್ರೆ ಲೈಟ್ ರಿಬೌಂಡ್ ಆಗಿರೋದು ಮಾತ್ರ ಇದು ಕಣ್ಣು ಕಾಣಿಸ್ತಾ ಇರೋದು. ಸೂರ್ಯನಿಂದ ಇದು ರಿಬೌಂಡ್ ಆಗ್ತಾ ಇರೋದ್ರಿಂದ ನಮ್ಮ ಕಣ್ಣು ಕಾಣಿಸ್ತಾ ಇದೆ. ಅಕಸ್ಮಾತ್ ಸೂರ್ಯ ಏನಾದ್ರು ಇಲ್ಲದೆ ಇದ್ದಿದ್ರೆ ಇದ್ರದ್ದು ಸ್ವತಃ ಲೈಟ್ ಜನರೇಟ್ ಮಾಡುವಂತ ಶಕ್ತಿ ಇರೋದಿಲ್ಲ. ಸೊ ಹಂಗಾಗಿ ಪ್ಲಾನೆಟ್ಸ್ ಪಿಚ್ ಡಾರ್ಕ್ ಆಗಿರುತ್ತೆ. ಆಸ್ ವೆಲ್ ಆಸ್ ಈ ಆಸ್ಟ್ರಾಯ್ಡ್ಸ್ ಅಂತೂ ಹೇಳೋಂಗೆ ಇಲ್ಲ, ಯಾಕೆಂದ್ರೆ ತೀರಾ ಚಿಕ್ಕದು, ಪ್ಲಸ್ ಅದಲ್ದೇನೆ ರಿಫ್ಲೆಕ್ಟ್ ಆಗಲಿಲ್ಲ ಅನ್ನೋದ್ರ ಲೈಟ್ ಇಟ್ಸ್ ಆಸ್ ಗುಡ್ ಆಸ್ ಡಾರ್ಕ್ ಸ್ಕ್ರೀನ್.
ಇದ್ದಂಗೆ ಇರುತ್ತೆ. ಸೊ ಇದನ್ನ ನಾವು ತಿಳ್ಕೊಂಡು ಇವಾಗ ವಿಲ್ ಪ್ರೊಸೀಡ್ ಫರ್ದರ್ ಟು ದ ವರ್ಲ್ಡ್ ಆಫ್ asteroids. So welcome to the space science program, and today's theme is asteroids. So ಇಲ್ಲಿ ನೋಡ್ತಾ ಇರೋದು different varieties of asteroids, different shapes ಅಲ್ಲಿ ಇದೆ, and it's all amorphous shape. ಅದಕ್ಕೊಂದು ಕಾನ್ಸ್ಟೆಂಟ್ ಕಂಟಿನ್ಯೂಸ್ ಆಗಿ ಒಂದೇ ತರ ಶೇಪ್ಸ್ ಇರುತ್ತೆ ಅಂತ ಇಲ್ಲ, ಆ ನಿಯಮ ಇಲ್ಲ ಇದಕ್ಕೆ. ಪ್ಲಾನೆಟ್ಸ್ ಗಳು ಯಾಕೆ ಗ್ರೌಂಡ್ ಆಗಿರುತ್ತೆ ಅಂದ್ರೆ ಬಿಕಾಸ್ ಆಫ್ ಹೆವಿ ಮಾಸ್ ಅಂಡ್ ಗ್ರಾವಿಟಿ. ಸೊ ಅದು ಪುಲ್ ಮಾಡೋದ್ರಿಂದ ನಮ್ಮ ಭೂಮಿ, ಮಾರ್ಸ್ ಆಗ್ಲಿ, ಇಲ್ಲ ಸ್ಯಾಟರ್ನ್ ಶನಿಗ್ರಹ ಆಗ್ಲಿ, ಗುರುವಾರ ಆಗ್ಲಿ, ಅದೆಲ್ಲ ಗುಂಡು ಕಾಣುತ್ತೆ. ಬಟ್ ಇದ್ರಲ್ಲಿ ಅಷ್ಟು ಮಾಸ್ ಇಲ್ಲದೆ ಇರೋದ್ರಿಂದ ಇದಕ್ಕೆ ಗುಂಡಕ್ಕೆ ಎಳ್ಕೊಳ್ಳೋ ಅಷ್ಟು ಸೆಂಟ್ರಲ್ ಆಫ್ ಗ್ರಾವಿಟಿ ಎಳ್ಕೊಳ್ಳೋ ಅಷ್ಟು ಶಕ್ತಿ ಇಲ್ಲದೆ ಇರೋದ್ರಿಂದ ಇದು ವಿಚಿತ್ರ ವಿಕಾರವಾಗಿರೋ ಶೇಪ್ಗಳಲ್ಲಿ ಕಂಡು ಬರುತ್ತೆ. ನಾವ್ ಇದನ್ನೇ ಅರ್ಥ ಮಾಡ್ಕೋಬೇಕು. ನಾವು ಭೂಮಿ ಮೇಲೆ ಇರೋದ್ರಿಂದ ನಮ್ಗೆ ಅನ್ಸುತ್ತೆ, ಓ ಭೂಮಿ ಇಷ್ಟು ದೊಡ್ಡದಾಗಿದೆ, ಏನ್ ಬೇಕಾದ್ರೆ ಆಗ್ಬೋದು ಅಂತ. ನೀವು ದೊಡ್ಡ ಪಿಕ್ಚರ್, ಬಿಗ್ಗರ್ ಪಿಕ್ಚರ್ ನೀವು ನೋಡಿದ್ರೆ, ಇಲ್ಲೇ ಇವಾಗಿರೋ ಫೋಟೋ ಹಿಂದ್ಗಡೆ ಇರೋದಲ್ಲ ಮಿಲ್ಕಿ ವೇ ನಕ್ಷತ್ರ ಸಾಲು, ಅದ್ರ ಮಧ್ಯದಲ್ಲಿ ನಮ್ದು ಭೂಮಿ ನೋಡಿದ್ರೆ ಒಂದು ಚಿಕ್ಕದು ಒಂದು ಗೋಲಿ ಕಣ್ಣನ್ನು ಕಾಣುತ್ತೆ. ಅದು ಈ ಬರೀ ಗೋಲಿ ಒಂದ್ ಜಾಗದಲ್ಲಿ ನಿಂತಿಲ್ಲ. ಸೂರ್ಯನ ಸುತ್ತ 30 ಕಿಲೋಮೀಟರ್ ಪರ್ ಸೆಕೆಂಡ್ 30 ಕಿಲೋಮೀಟರ್ ಪರ್ ಅವರ್ ಸುತ್ತೊಡಿತಾ ಇದೆ ಸೂರ್ಯನ ಸುತ್ತ. ಹಂಗಾಗಿನೂ 365 ದಿವಸ ತಗೊಳುತ್ತೆ ಒಂದು ವರ್ಷ ಆಗಕ್ಕೆ. ಸೊ ನೀವು ಇಮ್ಯಾಜಿನ್ ಮಾಡಿ, ಎಲ್ಲಿಂದನೂ ಆಸ್ಟ್ರಾಯ್ಡ್ ಬರಬೇಕು, ಎಲ್ಲಿಂದನೂ ಆಸ್ಟ್ರಾಯ್ಡ್ ಬಂದು ಇದಕ್ಕೆ ಅಪ್ಪಳಿಸ್ಬೇಕು ಅಂತಂದ್ರೆ ಎಷ್ಟು ಕೋಯಿನ್ಸೈಡ್ ಆಗ್ಬೇಕು. ಸೊ ಅದು ಪ್ರಾಬಬ್ಲಿ ಕೋಯಿನ್ಸೈಡ್ ಆಗಿ ಒಂದು ಆಗ್ಬೇಕು ಅಂತ ಏನಾದ್ರು ಒಂದು ಉದ್ದೇಶ ಇದ್ರೆ, ಇಟ್ಸ್ ನೇಚರ್ಸ್ ಡಿಸೈನ್ ಮೋರ್ ದನ್ ಆಕ್ಸಿಡೆಂಟ್. ಇವಾಗ ಲಕ್ಷಾಂತರ ಆಸ್ಟ್ರಾಯ್ಡ್ಸ್ ಗಳಿದೆ, ಕಾಮೆಟ್ಸ್ ಗಳಿದೆ, ಡೆಬ್ರೀಸ್ ಗಳಿದೆ, ಎಲ್ಲ ಫ್ರೀ ಫ್ಲೋಟಿಂಗ್, ಯಾರನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಬಟ್ ನೇಚರ್ ಇಸ್ ಕಂಟ್ರೋಲಿಂಗ್ ಆಲ್ ದಿಸ್. ಯಾಕೆಂದ್ರೆ ಯಾವಾಗ ಬೇಕಾದ್ರೆ ಅಪ್ಪಳಿಸ್ಬೋದು. ಬಟ್ ನಾವು ನೋಡ್ತಿರೋ ಒಂದೇನೆ, ಮನುಷ್ಯ ಬಂದು ಅವರು 4 ಲಕ್ಷ ವರ್ಷ ಮನುಷ್ಯ ಓಡಾಡ್ತಾ ಇದ್ದಾನೆ, ನಮ್ ತರದವರು ಹೋಮೋಸೇಪಿಯನ್ಸ್. ಅದಕ್ ಮುಂಚೆ ಎಷ್ಟೋ ವರ್ಷಗಳಿಂದ ಒಂದು ಬಂದು ಅಪ್ಪಳಿಸಿಲ್ಲ, ಇಲ್ಲ ಅಪ್ಪಳಿಸಿದ್ರು ದೊಡ್ಡ ಡ್ಯಾಮೇಜ್ ಮಾಡದೇ ಇರೋ ತರ ಅಪ್ಪಳಿಸಿದೆ. ಯಾತಕ್ಕೆ ಅಂತಂದ್ರೆ ಅದೊಂದು ನಿಯಮ ಇರುತ್ತೆ. ಒಂದು ಇರಾ ಮುಗ್ದು ಇನ್ನೊಂದು ಇರಾ ಹೋಗ್ಬೇಕು ಅಂತಂದ್ರೆ ಪ್ರಾಬಬ್ಲಿ ಇಟ್ಸ್ ಅ ರೂಲ್, ಇಟ್ಸ್ ಅ ಲಾ ಆಫ್ ನೇಚರ್. ಸೊ ದಟ್ ಈ ಈರಾ ಮುಗಿತು, ಇನ್ ಮುಂದೆ ಇನ್ನೊಂದು ಈರಾ ಸ್ಟಾರ್ಟ್ ಆಗ್ಲಿ. ಈ ಈರಾದಲ್ಲಿ ಇರೋ ಜನಸಂಖ್ಯೆ, ಇಲ್ಲ ಈ ಈರಾನಲ್ಲಿ ಇರೋದು ಡೈನೋಸರ್ಸ್ ಫಾರ್ ಇನ್ಸ್ಟೆನ್ಸ್ ಹೋಗ್ಬೇಕು, ಇನ್ ಮುಂದೆ ಇನ್ನೊಂದು ಜನರೇಟ್ ಆಗ್ಬೇಕು ಅನ್ನೋದು ಉದ್ದೇಶದಿಂದ ಪ್ರಾಬಬ್ಲಿ ಈ ಆಸ್ಟ್ರಾಯ್ಡ್ಸ್ ಗಳು ಇಂಪ್ಯಾಕ್ಟ್ ಮಾಡಿ ನಾಶ ಮಾಡುತ್ತೆ. ಸೊ ಇಟ್ಸ್ ಅ ಲಾ ಆಫ್ ನೇಚರ್ ಬೇಸಿಕಲಿ, ರಾದರ್ ದನ್ ಆಕ್ಟ್ ರ್ಯಾಂಡಮ್ ಆಕ್ಟ್. ಕೋಯಿನ್ಸೈಡ್ ಆಗ್ಬಿಟ್ಟು ಈ ತರ ಆಗ್ತಾ ಇದೆ ಅನ್ನೋದಕ್ಕಿಂತ ವಿ ಕ್ಯಾನ್ ಸೇ ಇಟ್ಸ್ ಅ ಲಾ ಆಫ್ ನೇಚರ್. ಸೊ ಇಷ್ಟು 30 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗ್ತಾ ಇರೋ ಭೂಮಿಗೆ ಒಂದು ಚಿಕ್ಕ ಆಸ್ಟ್ರಾಯ್ಡ್ ಎಲ್ಲಿಂದನೋ ಬಂದು ಅಪ್ಪಳಿಸ್ಬೇಕು ಅಂತಂದ್ರೆ ಇಟ್ಸ್ ಅ ವೆರಿ 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 ರೇರ್ ಈವೆಂಟ್. ಬಟ್ ಚಿಕ್ಕ ಪುಟ್ಟದ ಆಗ್ತಾ ಇರುತ್ತೆ. ಬಟ್ ದೊಡ್ಡ ಈವೆಂಟ್ ಆಗ್ಬೇಕು, ನ್ಯಾಷನಲ್ ಡಿಸಾಸ್ಟರ್, ವರ್ಲ್ಡ್ ವೈಡ್ ಡಿಸಾಸ್ಟರ್, ಕೆಟಾಸ್ಟ್ರಫಿ ಆಗ್ಬೇಕು ಅಂತಂದ್ರೆ ದಟ್ಸ್ ಅ ವೆರಿ ವೆರಿ ರೇರ್ ಚಾನ್ಸ್. ಇವಾಗ ಮಾರ್ಸ್ ಇಂದ ನಮ್ಮಲ್ಲಿ ಸುಮಾರು ಉಪಗ್ರಹಗಳು ಹೋಗಿ ಮಾರ್ಸ್ ಅಲ್ಲಿ ಲ್ಯಾಂಡ್ ಆಗಿದೆ, ಅಲ್ಲಿಂದ ಫೋಟೋಗಳು ಕಳಿಸಿದೆ, ಅಲ್ಲಿ ಕಂಟಿನ್ಯೂಸ್ ಆಗಿ ರಿಸರ್ಚ್ ಮಾಡ್ತಾನೂ ಇದೆ. ಇದೆಲ್ಲ ಅನ್ಮ್ಯಾನ್ಡ್ ಪ್ರೋಬ್ಸ್ ಗಳು. ಇನ್ನು ಮನುಷ್ಯ ಹೋಗಿ ಮಾರ್ಸ್ ಮೇಲೆ ಲ್ಯಾಂಡ್ ಆಗಕ್ಕಾಗಿಲ್ಲ. ಬಟ್ ದೇ ಆರ್ ಸ್ಟಿಲ್ ಟೆಸ್ಟಿಂಗ್ ಔಟ್ ದಿಸ್ ಸ್ಮಾಲ್ ಪ್ರೀಕರ್ಸರ್ಗಳು ಅಂತ ಹೇಳ್ಬೋದು. ಹಿಂಗೋಗಿ ನೋಡಿ ಹೇಗಿದೆ, ಮನುಷ್ಯರು ಮುಂದೆ ಹೋದ್ರೆ ಹೇಗೆ ಸರ್ವೈವ್ ಆಗ್ಬೋದು ಅಂತ ಪರಿಸ್ಥಿತಿ ನೋಡ್ಕೊಂಡು ಮುಂದೆ ಜನ ಹೋಗಿ ಲ್ಯಾಂಡ್ ಆಗೋ ಪರಿಸ್ಥಿತಿಗಳಿದೆ ಇನ್ನು 10-15 ವರ್ಷದಲ್ಲಿ. ಬಟ್ ಆದ್ರೂ ಇವಾಗ ಮಾರ್ಸ್ ಅಲ್ಲಿ ಹೋಗ್ತಾ ಇರೋ ರೋವರ್ ಇಂದ ತೆಗೆದ್ಬಿಟ್ಟು ಮೇಲ್ಗಡೆ ನೋಡಿ, ಅದು ಫೋಟೋ ತೆಗ್ದಿರೋ, ಲೈವ್ ಫೋಟೋ ತೆಗ್ದಿರೋದು ನಮ್ಮ ಭೂಮಿ ನೋಡಿ ಹೇಗೆ ಕಾಣುತ್ತೆ. ಮಾರ್ಸ್ ಅರ್ಥಗಿಂತ ತುಂಬಾನೇ ಚಿಕ್ಕದು, ಅರ್ಧದಷ್ಟು ಚಿಕ್ಕದಿದೆ. ನಮ್ಮ ಭೂಮಿ ಅಷ್ಟು ದೊಡ್ಡದಾಗಿದ್ರು ಮಾರ್ಸ್ ಇಂದ ನೋಡಿದ್ರೆ ಅಷ್ಟು ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತಂದ್ರೆ, ನೀವೊಂದು ಆಸ್ಟ್ರಾಯ್ಡ್ ಅದನ್ನು ಅಷ್ಟೇ 25-35 ಕಿಲೋಮೀಟರ್ ಪರ್ ಸೆಕೆಂಡ್ ಆಸ್ಟ್ರಾಯ್ಡ್ ಇಷ್ಟು ಚಿಕ್ಕ ಜಾಗಕ್ಕೆ ಬಂದ್ಬಿಟ್ಟು ಅದು ಕೋಯಿನ್ಸೈಡ್ ಆಗ್ಬಿಟ್ಟು ಅಲ್ಲಿ ಇಂಪ್ಯಾಕ್ಟ್ ಆಗ್ಬೇಕು ಅಂತಂದ್ರೆ ಯು ಕ್ಯಾನ್ ವೆರಿ ವೆಲ್ ಇಮ್ಯಾಜಿನ್. ನೀವು ಇದನ್ನೆಲ್ಲ ನೋಡಿ, ಇದನ್ನೆಲ್ಲಾನು ನೀವು ವಿಮರ್ಶೆ ಮಾಡಿ, ಇದೆಲ್ಲಾನು ನೀವು ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ಆಗಿ ಯು ವಿಲ್ ನೋ ಎಕ್ಸಾಕ್ಟ್ಲಿ ಹೌ ಬ್ಯೂಟಿಫುಲ್ ಅವರ್ ಯೂನಿವರ್ಸ್ ಈಸ್ ಅಂಡ್ ಹೌ ಬ್ಯೂಟಿಫುಲ್ ಅವರ್ ಸೋಲಾರ್ ಸಿಸ್ಟಮ್ ಈಸ್ ಅಂತ. ಸೊ ದಿಸ್ ಇಸ್ ಆಕ್ಚುಯಲ್ ಪಿಕ್ಚರ್. ನಮ್ಮ ಭೂಮಿ ಮೇಲ್ಗಡೆ ನೋಡ್ತಾ ಇರೋದು ಭೂಮಿ, ಕೆಳಗಡೆ ಕಾಣಿಸ್ತಾ ಇರೋದೆಲ್ಲ ಕ್ರೇಟರ್ ವಾಲ್ಸ್ ಆಫ್ ಮಾರ್ಸ್, ಅಂಡ್ ಅಲ್ಲಿಂದ ತೆಗೆದ್ಬಿಟ್ಟು ಫೋಟೋ ತೆಗೆದು ನಮಗೆ ಕಳಿಸಿರೋದು. ಸೊ ಓವರ್ ಪೀರಿಯಡ್ ಆಫ್ ಅರ್ತ್, ನಮ್ಮ ಭೂಮಿ ಆಮೇಲೆ ಸೂರ್ಯ ಎಲ್ಲ ಒಂದ್ ದಿವಸದಲ್ಲಿ ಹುಟ್ಟಿಲ್ಲ. ಇಟ್ ಹಸ್ ಟೇಕನ್ ಮಿಲಿಯನ್ಸ್ ಆಫ್ ಇಯರ್ಸ್ ಫಾರ್ ಇಟ್ ಟು ಫಾರ್ಮ್. ಸೊ ಅದು ಫಾರ್ಮ್ ಆಗ್ಬೇಕಾದಾಗ್ಲೂ ಒಂದು ನೆಬ್ಯುಲಾ ಆಯಿತು. ಆ ನೆಬ್ಯುಲಲ್ಲಿ ಡೆಬ್ರೀಸ್ ಇತ್ತು. ಆ ಡೆಬ್ರೀಸ್ ಅಲ್ಲಿ ಫಸ್ಟ್ ಆಸ್ಟ್ರಾಯ್ಡ್ಸ್ ತರ ಚಿಕ್ಕ ಚಿಕ್ಕ ಚಂಕ್ಸ್ ಗಳು ಫಾರ್ಮ್ ಆಯಿತು ಬಿಕಾಸ್ ಆಫ್ ಮ್ಯೂಚುವಲ್ ಗ್ರಾವಿಟಿ. ಸೊ ಒಂದು ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಇಟ್ ಹಸ್ ಟೇಕನ್ ಮಿಲಿಯನ್ಸ್ ಆಫ್ ಇಯರ್ಸ್. ಸೊ ನಮಗೆ ಗೊತ್ತಿರೋಂಗೆನೆ 4.5 ಬಿಲಿಯನ್ ಇಯರ್ಸ್ ಆಗಿದೆ ನಮ್ಮ ಸೂರ್ಯನ್ಗೆ, ನಮ್ಮ ಚಂದ್ರ, ಇಲ್ಲ ಇಲ್ಲಿರೋ ಗ್ರಹಗಳಿಗೆ, ಅದ್ರ ಜೊತೆಗೆ ಆಸ್ಟ್ರಾಯ್ಡ್ಸ್ ಗಳಿಗೆ, ಧೂಮಕೇತುಗಳಿಗೆ, ಎಲ್ಲದಕ್ಕೂ ಅರೌಂಡ್ ಮೋರ್ ಆರ್ ಲೆಸ್ ಅರೌಂಡ್ 4.5 ಬಿಲಿಯನ್ ಇಯರ್ಸ್ ಆಗಿದೆ. ಮೋಸ್ಟ್ಲಿ ಏನಾಗಿದೆ, ಫಾರ್ಮ್ ಆಗೋ ಟೈಮಲ್ಲಿ ಈ ಧೂಮಕೇತು, ಕಾಮೆಟ್ಸ್ಗಳು, ಆಸ್ಟ್ರಾಯ್ಡ್ಸ್ಗಳು, ಚಿಕ್ಕ ಚಿಕ್ಕ ಪ್ಲಾನೆಟ್ಸ್ಗಳು, ಒಂದೇ ಆರ್ಬಿಟಲ್ ಇರೋ ಪ್ಲಾನೆಟ್ಸ್ಗಳು ಎಲ್ಲಾನು
ಕ್ರಾಶ್ ಆಗಿ ಮರ್ಜ್ ಆಗಿ ಇವಾಗಿರೋ ಪರಿಸ್ಥಿತಿಗೆ ಬಂದಿದೆ. ಇವಾಗಿರೋದು ಸೇಫ್ ಅಂಡ್ ಸೌಂಡ್ ಪರಿಸ್ಥಿತಿ. ಮನುಷ್ಯರಿಗೆ ಹೇಗ್ ಬೇಕು ಆ ತರ ಕರೆಕ್ಟ್ ಆಗಿ ವಾತಾವರಣ ಈ ಕಾರಣದಲ್ಲಿ ಈ ಟೈಮಲ್ಲಿ ಕಾಣಿಸ್ಕೊತಾ ಇದೆ. ಸೊ ಹಂಗಾಗಿ ನಾವೆಲ್ಲಾನು ಸುಖವಾಗಿ ಸಂತೋಷವಾಗಿ ಬಾಳುವಂತ ಪರಿಸ್ಥಿತಿ ಇದೆ. ಬಟ್ ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ ಇನಿಷಿಯಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಕಾಮೆಟ್ಸ್ಗಳು, ಆಸ್ಟ್ರಾಯ್ಡ್ಸ್ಗಳು, ಬೇರೆ ಬೇರೆ ಮರ್ಜರ್ಸ್ಗಳೆಲ್ಲ ಆಗಿ ನಮ್ಮ ಭೂಮಿ, ನಮ್ಮ ಜುಪಿಟರ್ ಇಲ್ಲ ಎನಿ ಪ್ಲಾನೆಟ್ಸ್ ಇನ್ ದಿಸ್ ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗೋಕ್ಕೆ ಕಾರಣ. ಅದಾಗ್ಲಿಲ್ಲ ಅಂತಂದಿದ್ರೆ ನಮ್ಮ ಭೂಮಿಗಳೇ ಆಗ್ತಾ ಇರಲಿಲ್ಲ. ಸೊ ಅದೆಲ್ಲ ಆಗಿ 4.5 ಬಿಲಿಯನ್ ಇಯರ್ಸ್ ಅದು ಒಂದು ಫಾರ್ಮ್ಗೆ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಂದಿದೆ. ಬಟ್ ಇಂಟೆನ್ಸ್ ಗ್ರಾವಿಟಿ ಇರೋದ್ರಿಂದ ಈ ವೇವರ್ಡ್ ಸ್ಟ್ರೇ ಕಾಮೆಟ್ಸ್ಗಳು, ಆಸ್ಟ್ರಾಯ್ಡ್ಸ್ಗಳೆಲ್ಲ ಸೂರ್ಯನಲ್ಲಿ ಹೋಗಿ ಮೋಸ್ಟ್ ಆಫ್ ದಮ್ ಬಿದೋಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ 99.5% ಎಲ್ಲ ಮ್ಯಾಸ್ ಸೂರ್ಯನಲ್ಲೇ ಇದೆ. ಇನ್ ಮಿಕ್ಕಿದ್ದು ಪ್ಲಾನೆಟ್ಸ್ ಅಲ್ಲಿ ಇದೆ. ಅದ್ರಲ್ಲೂ ಅರ್ಧ ಎಲ್ಲಾನು ಜುಪಿಟರ್ ಹೊಟ್ಟೋಗ್ಬಿಟ್ಟಿರೋದ್ರಿಂದ ಇನ್ ಮಿಕ್ಕಿದ ಪ್ಲಾನೆಟ್ಸ್ಗಳು ಮಿಕ್ಕಿರೋದು ಬಹಳ ಸ್ಮಾಲ್ ಅಮೌಂಟ್ ಆಫ್ ಮ್ಯಾಟರ್. ಸೊ ಹಂಗಾಗಿನೂ ಈಗ ಈ ಪರಿಸ್ಥಿತಿ ಬಂದು ಇಟ್ಸ್ ಜಸ್ಟ್ ಅಬೌಟ್ ಪರ್ಫೆಕ್ಟ್ ಟೈಮ್ ಫಾರ್ ಹ್ಯುಮ್ಯಾನಿಟಿ ಟು ಸರ್ವೈವ್ ಅಂಡ್ ಎಕ್ಸಿಸ್ಟ್. It's important to remember that it's filled with many major events. ಈ ಭೂಮಿನ 4.5 ಬಿಲಿಯನ್ ಇಯರ್ಸ್ ಇಂದ ಸುಮ್ಮನೆ ಇದೇ ತರ ಇಲ್ಲ. ಬೇಸಿಕಲಿ ಪಾಸ್ಟ್ ಅಲ್ಲೂ ಅಷ್ಟೇ ಬೇಕಾದಷ್ಟು ತರ ಇವೆಂಟ್ಸ್ ಗಳಾಗಿದೆ. ಅದನ್ನ ಪತ್ತೆ ಹಚ್ಚೋದು ನಮ್ಗೆ ಕ್ಲೂಸ್ ಬಿಟ್ಟಿರುತ್ತೆ. ಈ ಇಂಪ್ಯಾಕ್ಟ್ಸ್ ಗಳಾಗ್ಲಿ, ವಾಲ್ಕಿನೋಸ್ ಆಗ್ಲಿ, ಜ್ವಾಲಾಮುಖಿಯರಾಗ್ಲಿ, ಇಲ್ಲ ಸುನಾಮೀಸ್ ಗಳಾಗ್ಲಿ, ಇಲ್ಲ ಸಮುದ್ರ ಉಕ್ಕಿರೋದು ಕೆಳಗಡೆ ಬಂದಿರೋದರಾಗ್ಲಿ, ಎಲ್ಲಾದ್ರದ್ದು ಕ್ಲೂಸ್ ಗಳು ಇದ್ದೇ ಇರುತ್ತೆ. ಆ ಕ್ಲೂಸ್ ನಾವು ಪತ್ತೆ ಹಚ್ಚೋದೇನೆ ನಮ್ಗೆ ಮೇನ್ ರೀಸನ್ ಟು ನೋ ಪಾಸ್ಟ್ ಅಲ್ಲಿ ಏನಾಗಿದೆ ಅಂತ. ಯಾಕೆಂತಂದ್ರೆ ನಾವು ಯಾವತ್ತೂ ಪಾಸ್ಟ್ ಅಲ್ಲಿ ಸ್ವತಃ ನಾವು ಎದುರುಗಡೆ ನಿಂತ್ಕೊಂಡು ಕಣ್ಣಲ್ಲೇ ನೋಡ್ತೀವಿ ಅಂತನೂ ಏನಿಲ್ಲ. ಇಲ್ಲ ಫ್ಯೂಚರ್ ಅಲ್ಲಿ ನಾವು 100 ವರ್ಷ ಇರ್ಬೋದು ಒಬ್ಬ ಮನುಷ್ಯ. ಸೊ ಅದ್ರಲ್ಲಿ ಏನೇನ್ ಮುಂದೆ ಆಗ್ಬೋದು ಅಂತನೂ ನಮ್ಗೆ ಕರೆಕ್ಟ್ ಆಗಿ ಪತ್ತೆ ಹಚ್ಚಕ್ಕೆ ಇಟ್ಸ್ ಇಂಪಾಸಿಬಲ್. ಬಟ್ ಈ ಕ್ಲೂಸ್ ಬಗ್ಗೆ ಇಟ್ಕೊಂಡು ನಾವು ನೋಡಿದ್ರೆ ಈ ಫೋರೆನ್ಸಿಕ್ ಅಸ್ಟ್ರಾನಮಿನ ಫೋರೆನ್ಸಿಕ್ ರಾಕ್ ಎಲ್ಲ ತೆಗೆದು ಸ್ಯಾಂಪಲ್ಸ್ ಎಲ್ಲ ನೋಡಿ ಹೇಗ್ ಬಂತು ಏನ್ ಬಂತು ನೋಡೋದ್ರಿಂದ ವಿ ಗೆಟ್ ಅ ಪ್ರಾಪರ್ ಪಿಕ್ಚರ್. ಸೊ ಅದ್ರಲ್ಲೂ ಎರರ್ಗಳು ಇರುತ್ತೆ. ನಾಟ್ 100% ಗ್ಯಾರಂಟೀಸ್ ಏನಿಲ್ಲ, ಬಟ್ ಮೋರ್ ಆರ್ ಲೆಸ್ ಅರೌಂಡ್ 60-70% ಕೋರಿಲೇಟ್ ಆಗುತ್ತೆ ಹಿಂದಿನ ಪಾಸ್ಟ್ ಇವೆಂಟ್ಸ್ಗೂ ಫ್ಯೂಚರ್ ಇವೆಂಟ್ ಹೇಗೆ ಆಗ್ಬೋದು ಅಂತ. ಸೊ ದಟ್ಸ್ ಅ ವೆರಿ ಪಾಸಿಟಿವ್ ಡಿಟೆಕ್ಷನ್ ವರ್ಕ್ ಅಂತ ಹೇಳ್ಬೋದು. ನಮ್ಮ ಅವರ್ ಅರ್ತ್ ಅಂಡ್ ಸೋಲಾರ್ ಸಿಸ್ಟಮ್ ಇಸ್ ವೆರಿ ಡೈನಾಮಿಕ್. ಇವಾಗ ಏನಾಗಿದೆ ಅದನ್ನು ಅಷ್ಟೇ ಭೂಮಿ ಮುಚ್ಚೋ ಚಾನ್ಸಸ್ ಇದೆ. ಇವಾಗ ಚಂದ್ರನಲ್ಲಾದ್ರೆ ಯಾವುದೇ ತರ ಎನ್ವಿರಾನ್ಮೆಂಟ್ ಇಲ್ಲ, ಅದ್ರಲ್ಲಿ ವಾಟರ್ ಇಲ್ಲ, ಅದಕ್ಕೆ ಅಟ್ಮಾಸ್ಫಿಯರ್ ಇಲ್ಲ, ಹಂಗಾಗಿ ಇಲ್ಲ ವೆಜಿಟೇಷನ್ ಇಲ್ಲ. ಏನೇ ಎಷ್ಟೋ ಕೋಟಿ ವರ್ಷದಿಂದ ಆಗಿದ್ರು ನಮ್ಮ ಚಂದ್ರ, ಮರ್ಕ್ಯುರಿ ಅಲ್ಲಿ ಹಂಗೆ ನಿಂತಿರುತ್ತೆ. ಬಟ್ ನಮ್ಮ ಭೂಮಿನಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು 10 ವರ್ಷ 15 ವರ್ಷ ಬಿಟ್ರೆ ಆಗ್ಲೇ ವೆಜಿಟೇಷನ್ ಬೆಳ್ಕೊಳಕ್ ಶುರು ಆಗುತ್ತೆ. ಇಲ್ಲ ಇನ್ನೂ ಒಂದ್ ಸ್ವಲ್ಪ 16 ವರ್ಷ ಬಿಟ್ರೆ ನೀರ್ ತುಂಬ್ಕೊಳಕ್ ಶುರು ಆಗುತ್ತೆ. ಮಳೆ ಗಾಳಿ ಇದರಿಂದ ಎರೋಷನ್ ಆಗಕ್ ಶುರು ಆಗುತ್ತೆ. ಹಂಗಾಗಿ ಇದು ಏನಾಗಿರುತ್ತೆ ಅಂತ ನೋಡೋದಕ್ಕೆ ಪತ್ತೆ ಹಚ್ಚಕ್ಕೆ ತುಂಬಾ ಕಷ್ಟ. ಬಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಈ ಡೈನಮಿಕ್ ಈವೆಂಟ್ಸ್ ಇಂದ ಪತ್ತೆ ಹಚ್ಚಿ ಅದನ್ನ ಬಿಡಿಸಿ ನಾವು ನೋಡಿದ್ರೆ ವಿ ಕ್ಯಾನ್ ಗೆಟ್ ಟು ನೋ ಎಕ್ಸಾಕ್ಟ್ಲಿ ಹೌ ದ ಈವೆಂಟ್ಸ್ ವುಡ್ ಹ್ಯಾವ್ ಹ್ಯಾಪನ್ಡ್ ಅಂತ. ಒನ್ ಅಮಂಗ್ ದ ಮೆನಿ ಡೇಂಜರ್ಸ್ ಆರ್ ಫಾಸ್ಟರ್ ದೆನ್ ಬುಲೆಟ್ ಮೂವಿಂಗ್ ಆಸ್ಟ್ರಾಯ್ಡ್ಸ್. ಈ ಆಸ್ಟ್ರಾಯ್ಡ್ಸ್ ಅಷ್ಟೇ ರಾಕ್ಸ್ಗಳು. ಇವಾಗ ನೀವು ರಸ್ತೆನಲ್ಲಿ ಹೋಗ್ಬೇಕಾದಾಗ ಬಂಡೆಗಳು ಕಣ್ಣಿಗೆ ಬೀಳುತ್ತೆ, ಇಲ್ಲ ರಸ್ತೆ ಸೈಡ್ ಅಲ್ಲಿ ಜಲ್ಲಿ ಕಲ್ಗಳು ಹಾಕಿರ್ತಾರೆ, ಇಲ್ಲ ರಸ್ತೆ ಸೈಡ್ ಅಲ್ಲಿ ಸೈಜ್ ಕಲ್ಗಳು ಹಾಕಿರ್ತಾರೆ. ಸೊ ಒಂದೊಂದು ನೀವು ಆಸ್ಟ್ರಾಯ್ಡ್ಸ್ ಅಂತ ಕಂಪೇರ್ ಮಾಡ್ಕೊಂಡ್ರೆ ಈ ಸೈಜ್ ಸ್ಟೋನ್ಸ್ಗಳು ಒಂದೊಂದು 25, 30, 35, 40 ಕಿಲೋಮೀಟರ್ ಪರ್ ಸೆಕೆಂಡ್ ಟ್ರಾವೆಲ್ ಆಗ್ತಾ ಇರುತ್ತೆ ಸ್ಪೀಡ್. ಇವಾಗ ಭೂಮಿ ಹತ್ರ ಬರ್ತಿದ್ದಂಗೆ ಇನ್ನು ಫಾಸ್ಟ್ ವೆಲಾಸಿಟಿ ಜನರೇಟ್ ಆಗುತ್ತೆ. ಯಾಕೆಂದ್ರೆ ಗ್ರಾವಿಟಿ ಆಫ್ ಅರ್ತ್ ಸ್ಟಾರ್ಟ್ಸ್ ಪುಲ್ಲಿಂಗ್ ಇಟ್. ಬಟ್ ಎಲ್ಲಾನು ಬಂದು ಅಪ್ಪಳಿಸ್ಬೇಕು ಅಂತಿಲ್ಲ. ಈ ಗ್ರಾವಿಟಿ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಸ್ಲೈಟ್ಲಿ ಡಿವಿಯೇಟ್ ದ ಪಾತ್. ಆರ್ಬಿಟ್ ಚೇಂಜ್ ಮಾಡೋ ಚಾನ್ಸಸ್ ಇದೆ. ಇಲ್ಲ ಒಂದೊಂದ್ಸತಿ ಗ್ರಾವಿಟಿ ವಿಲ್ ಆಲ್ಸೋ ಪುಷ್ ದ ಆರ್ಬಿಟ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಇಲ್ಲ ಕಾಮೆಟ್ಸ್ ಆಗ್ಲಿ ಏನಾರ ಬರೀ ಎಳ್ಕೊಳ್ಳೋದು ಒಂದೇ ಅಲ್ಲ, ಅದನ್ನ ತಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ವೆನ್ ಯು ಇಮ್ಯಾಜಿನ್ ಇಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದು, ಬುಲೆಟ್ಸ್ಗಳು ಎಷ್ಟು ಹೋಗ್ಬೋದು ಹಬ್ಬ ಅಂತಂದ್ರೆ 1,500 meters per second ಹೋಗ್ಬೋದು ಹೈ ಪವರ್ಡ್ ರೈಫಲ್ಸ್ಗಳು. ಬಟ್ ನೀವು ಈ ಚಂಕ್ಸ್ ಆಫ್ ರಾಕ್ ವೆನ್ ಯು ಇಮ್ಯಾಜಿನ್ ಇಟ್ಸ್ ಟ್ರಾವೆಲಿಂಗ್ ಅಟ್ ಅರೌಂಡ್ 27 kilometers per second, ದೆನ್ ಯು ಗೆಟ್ ಟು ನೋ ಎಷ್ಟು ಫಾಸ್ಟ್ ಆಗಿ ಹೋಗ್ತಾ ಇರ್ಬೋದು. ಇದೇ ಅಪ್ಪಳಿಸಿದ್ರೆ ಎಂತ ಕೆಲಾಮಿಟಿ ಆಗ್ಬೋದು ಅಂತ ನಾವೇ ಊಹೆ ಮಾಡ್ಕೋಬೇಕು ಮನಸ್ಸಲ್ಲಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ಡ್ರೀಮ್. ಓಕೆ, ನೀವು ಹೇಗೆ ನೀವು ಡ್ರೀಮ್ ಮಾಡ್ತೀರಾ, ಹೇಗೆ ನೀವು ಇದನ್ನ ಮನ್ಸಿಗೆ ತಗೊಂಡ್ಬಿಡ್ತೀರಾ ಅನ್ನೋದ್ರ ಮೇಲೆ ಇಟ್ ಡಿಪೆಂಡ್ಸ್ ಅಪಾನ್ ದ ಬ್ಯೂಟಿ ಆಫ್ ದ ಸೈನ್ಸ್ ಆಫ್ ದಿಸ್. ಇದೊಂದೇ ಅಲ್ಲ, ಇವನ್ ನೀವು ಆರ್ಕಿಯಾಲಜಿ ಮಾಡ್ತೀರಾ, ಪೆಲಿಯಂಟಾಲಜಿ ಮಾಡ್ತೀರಾ, ಇಲ್ಲ ಆಂಥ್ರೋಪಾಲಜಿ ಮಾಡ್ತೀರಾ, ಯಾವುದೋ ಒಂದು ಕಲ್ಲು ಇಲ್ಲ ಯಾವುದೋ ಒಂದು ಹಳೆ ಸಿವಿಲೈಸೇಷನ್ ಸಿಗುತ್ತೆ, ಅದ್ರ ಮೇಲೆ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಡೆವಲಪ್ಮೆಂಟ್ ಅಂಡ್ ಯುವರ್ ಕ್ರಿಯೇಟಿವಿಟಿ
ಸೇಯಿಂಗ್ ದಟ್ ಈ ತರ ಇತ್ತು ಅಂತ. ಅದೇ ತರ ಈ ಅಸ್ಟ್ರಾನಮಿನೂ. ಸೊ ನಾವು ಇವಾಗ ಏನ್ ಹೇಳ್ತಾ ಇದ್ದೀವಿ ಅದನ್ನ ನೀವು ನಿಮ್ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೋಬೇಕು. ಕಲ್ಪನೆ ಮಾಡ್ಕೊಂಡ್ರೆ ಯು ಗೆಟ್ ಟು ನೋ ಎಕ್ಸಾಕ್ಟ್ಲಿ, ಓ ಹೀಗಿರ್ಬೋದಾ, ಇಷ್ಟು ಫಾಸ್ಟ್ ಆಗಿ ಬರ್ತಾ ಇರ್ಬೋದಾ, ಇಷ್ಟು ದೊಡ್ಡ ಬಂಡೆಗಳು ಹಿಂಗ್ ತೇಲ್ತಾ ಇರ್ಬೋದು ಆಕಾಶದಲ್ಲಿ ಅಂತ ನೀವು ಅನ್ಕೊಂಡ್ರೆ ಆ ಕುತೂಹಲ ಹುಟ್ಟುತ್ತೆ. ಯಾಕೆಂದ್ರೆ ಇದೆಲ್ಲ ನಮ್ ಬರೀ ಕಣ್ಣು ಕಾಣುವಂಥದ್ದಲ್ಲ, ಲೈಕ್ ಐ ಸೆಡ್ ಬಿಫೋರ್, ಬಿಕಾಸ್ ದೀಸ್ ಆರ್ ವೆರಿ ವೆರಿ ಸ್ಮಾಲ್ ಆಬ್ಜೆಕ್ಟ್ಸ್ ಇನ್ ಸ್ಪೇಸ್ ಅಂಡ್ ವೆರಿ ವೆರಿ ಫಾಸ್ಟ್, ವೆರಿ ವೆರಿ ಫಾರ್. ಅಂಡ್ ಅದಲ್ಲದೆ ಕತ್ಲೆ ಇರೋ ಜಾಗದಿಂದ ಬರೋದ್ರಿಂದ ನಮ್ಗೆ 99% ಆಫ್ ದಿಸ್ ಟೈಮ್ ನಾವಿದು ಕಣ್ಣಿಗೆ ಬೀಳೋದಿಲ್ಲ ಇದು. ಸೊ ಏನು ವಾಟ್ ಆರ್ ಆಸ್ಟ್ರಾಯ್ಡ್ಸ್? ಆಸ್ಟ್ರಾಯ್ಡ್ಸ್ ಅಂದ್ರೆ ಏನು ಅಂತ ಫಸ್ಟ್ ನಾವು ನೋಡ್ಕೊಳ್ಳೋಣ. ಆಸ್ಟ್ರಾಯ್ಡ್ಸ್ ಆರ್ ರಾಕಿ ಆಬ್ಜೆಕ್ಟ್ಸ್ ದಟ್ ಆರ್ಬಿಟ್ ದ ಸನ್. ಸೂರ್ಯನ ಸುತ್ತುವರಿತಾ ಇರೋದು ಎಲ್ಲಾನು, ಈ ಪ್ಲಾನೆಟ್ಗಳಾಗಲಿ ಎನಿಥಿಂಗ್ ಇನ್ ದ ಸೋಲಾರ್ ಸಿಸ್ಟಮ್ ಈಸ್ controlled by the main sun. So sun ನಲ್ಲಿ ಅಷ್ಟು ಗ್ರಾವಿಟಿ ಇದೆ. So it's all controlling the motions and movements and the positions of planets and this small objects like asteroids. So formed during the solar system. Solar system ಫಾರ್ಮ್ ಆಗ್ಬೇಕಾದಾಗ ಆಯ್ತು ಇಲ್ಲ, ಅದು ಮುಂಚೆನೂ ಆಗಿರೋ ಸೂಚನೆಗಳು ಇದೆ asteroids ಗಳು. ಅದ್ರ ಒಳಗಡೆ ಇರೋ ಕಾಂಪೋಸಿಷನ್ ಆಫ್ ವಾಟರ್ ಹಲೋ ಸರ್ ಹೇಳಿ ಸರ್. ವಾಯ್ಸ್ ಕ್ಲಾಶ್ ಆಗ್ತಾ ಇದೆಯಲ್ಲ, ಇನ್ನೊಂದು ಯಾವುದು? ಎಸ್ ಸರ್ ನಾನು ಕಂಟ್ರೋಲ್ ಮಾಡ್ತೀನಿ ಸರ್. ಓಕೆ ಫೈನ್. ಸೊ ಈ ತರ ಸೋಲಾರ್ ಸಿಸ್ಟಮ್ ಆಗೋಕ್ ಮುಂಚಿನೂ ಇದೆ. ಈ ತರದ ಡೆಬ್ರಿಸ್ ಎಲ್ಲ ಬಂದು ಬಿದ್ದು ಅರ್ಥಲ್ಲಿ ನಾವು ನೋಡಿ ನಾವು ಅದನ್ನ ಟೆಸ್ಟ್ ಮಾಡಿದಾಗ ವಿ ಹ್ಯಾವ್ ಕಮ್ ಟು ನೋ ಸಮ್ ಆಫ್ ದ ಆಸ್ಟ್ರಾಯ್ಡ್ಸ್ ಮೈಟ್ ಬಿ ಓಲ್ಡರ್ ದನ್ ದ ಸೋಲಾರ್ ಸಿಸ್ಟಮ್ ಇಟ್ ಸೆಲ್ಫ್ ಅಂತ. ಟೂ ಸ್ಮಾಲ್ ಟು ಬಿ ಕಾಲ್ಡ್ ಪ್ಲಾನೆಟ್ಸ್ ಅಂಡ್ ಟೂ ಡೀಮ್ಡ್ ಟು ಬಿ ಸೀನ್ ಥ್ರೂ ನೇಕೆಡ್ ಐ. ಇದನ್ನ ಪ್ಲಾನೆಟ್ಸ್ ಅಂತ ಯಾಕೆ ಹೋಗಲ್ಲ ಅಂತಂದ್ರೆ ತುಂಬಾ ಚಿಕ್ಕದು. ಆಕ್ಚುಲಿ ಇದಕ್ಕೆ ಗ್ರಾವಿಟಿನೂ ಕಮ್ಮಿ ಇರುತ್ತೆ, ಮಾಸ್ ಕಮ್ಮಿ ಇರುತ್ತೆ, ಒಂದು ರೌಂಡ್ ಶೇಪ್ ಇರಲ್ಲ, ಅದಲ್ಲದೆ ಒಂದು ಡಿಫೈನ್ಡ್ ಆರ್ಬಿಟ್ ಇರಲ್ಲ. ಸೊ ಹಾಗಾಗಿ ಇಟ್ಸ್ ನಾಟ್ ಕಾಲ್ಡ್ ಎಸ್ ಅ ಪ್ಲಾನೆಟ್. ಅಂಡ್ ಟೆಲಿಸ್ಕೋಪ್ ಅಲ್ಲಿ ನೋಡ್ಬೋದು, ಅಂಟಿಲ್ ಅನ್ಲೆಸ್ ನಿಮ್ಗೆ ಕಂಪ್ಯೂಟರ್ ಆಪರೇಟ್ ಟೆಲಿಸ್ಕೋಪ್ ಇದ್ದು ಗೋ ಟು ಟೆಲಿಸ್ಕೋಪ್ ಇದ್ರೆ ಆಟೋಮೆಟಿಕ್ ಆಗಿ ನೀವು ಈ ಜಾಗಕ್ಕೆ ಹೋಗುವಂತ ಕಮಾಂಡ್ ಕೊಟ್ರೆ ಆ ಜಾಗಕ್ಕೆ ಹೋಗೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಓ ಆಸ್ಟ್ರಾಯ್ಡ್ ನೋಡ್ತಾ ಇರ್ಬೋದು ಅಂತ. ನಿಮ್ಗೆ ಅಕಸ್ಮಾತ್ ಇದೇನಾರ ಮ್ಯಾನ್ಯುವಲ್ ಆಗಿ ನೀವು ಟ್ರೈ ಮಾಡ್ತೀನಿ ಯಾವ್ದಾರ ಒಂದು ನ್ಯೂಟೋನಿಯನ್ ಇಲ್ಲ ಬೇರೆ ಟೆಲಿಸ್ಕೋಪ್ ಇಟ್ಕೊಂಡು ನೋಡ್ತೀನಿ ಅಂತಂದ್ರೆ ಇಟ್ಸ್ ಅನ್ ಇಂಪಾಸಿಬಲ್ ಜಾಬ್. ಯಾಕೆಂದ್ರೆ ಇಟ್ಸ್ ನಾಟ್ ಪಾಸಿಬಲ್ ಟು ಸಿ ಥ್ರೂ ನೇಕೆಡ್ ಐ ಆರ್ ವೆರಿ ಡಿಫಿಕಲ್ಟ್ ಇವನ್ ಥ್ರೂ manually operated telescopes. So asteroids are derived from the word star-like, Greekally, like I said before. Now the asteroids are called as the minor planets. ಇದು ದೊಡ್ಡ ಮೇಜರ್ ಪ್ಲಾನೆಟ್ಸ್ ಅಲ್ಲ, ಕೆಲವು ಪ್ಲಾನೆಟ್ಸ್ ಗಳ ತರಾನೇ ಕಾಣುತ್ತೆ, ರೌಂಡ್ ಆಗಿರೋ ಶೇಪ್ ಇದೆ, ಒಂದು ಡಿಫೈನ್ಡ್ ಆರ್ಬಿಟ್ ಇದೆ. ಸೊ ಅಂತದ್ದು ಒಂದು 3 ಮತ್ತೊಂದು ಆಸ್ಟ್ರಾಯ್ಡ್ಸ್ ಗಳು ಈ ತರ ಇರೋದ್ರಿಂದ ಇಟ್ಸ್ ಆಲ್ಸೋ ಕಾಲ್ಡ್ as a minor planet. They come in assorted shapes. ನಾನು ನಿಮ್ಗೆ ಹೇಳ್ದಂಗೆ ಆವಾಗ್ಲೇನೆ ಬಿಕಾಸ್ ಆಫ್ ಲೋ ಮಾಸ್ ಅದಕ್ಕೆ ಒಂದು ಡಿಫೈನ್ಡ್ ಮಾಸ್ ಶೇಪ್ ಇರೋದಿಲ್ಲ. It comes in varieties of shape. ನೀವು ಫಸ್ಟ್ ಸ್ಲೈಡ್ ನೋಡ್ದಂಗೆ. So that's another feature of asteroids. Only few of them are large enough to form circular shape. So I'll show you ಯಾವ circular shape ಅಲ್ಲಿ ಇದೆ ಅಂತ. How big are asteroids? Next ನಿಮ್ಗೆ ಅನ್ಸ್ಬೋದು ಎಷ್ಟು ದೊಡ್ಡದಾಗಿರ್ಬೋದು asteroids ಅಂತ. So the range from pebbles ಅಂದ್ರೆ ಚಿಕ್ಕ ಆಲ್ಮೋಸ್ಟ್ ಡಸ್ಟ್ ಪಾರ್ಟಿಕಲ್ ಸೈಜ್ ಅಲ್ಲಿ ಇದ್ರೂ ಇರುತ್ತೆ, ಇಲ್ಲ 1000 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಿರೋದು ಆಸ್ಟ್ರಾಯ್ಡ್ 1000 kilometers across ಇದೆ. And 16 asteroids bigger than 250 kilometers across ಇದೆ. So diameter is around 250 kilometers and the biggest of them is Sirius and Vista. ಇಲ್ಲಿ ನಾನು ನಿಮಗೆ ಕೊಡ್ತಾ ಇರೋದು ಇಟ್ಸ್ ನಾಟ್ ಅ ಕಂಪೈಲ್ಡ್ ಕಾಂಪ್ರಹೆನ್ಸಿವ್ ಡೀಟೇಲ್ ಏನು ಕೊಡ್ತಾ ಇಲ್ಲ. ದಿಸ್ ಇಸ್ ಜಸ್ಟ್ ಎ ಜಿಸ್ಟ್ ಬಿಕಾಸ್ ನಮ್ಮ ಹತ್ರ ಟೈಮು ಇಲ್ಲ ಅಷ್ಟೊಂದು ಓದಕ್ಕೆ, ಇಲ್ಲ ವಿಸ್ತಾರವಾಗಿ ಇಂಡೆಪ್ತ್ ಹೋಗೋಕ್ಕೂ ಟೈಮ್ ಇಲ್ಲ. ಸೊ ಇಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ ಸ್ಲೈಡ್ಸ್ ಅಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ನೀವು ಯು ಕ್ಯಾನ್ ಗೋ ಥ್ರೂ ಪಿರಿಯಾಡಿಕಲ್ಸ್ ಇಲ್ಲ ಮ್ಯಾಗಝೈನ್ಸ್ ಗಳು ಇಲ್ಲ ಬುಕ್ಸ್ ಗಳು ಇಲ್ಲ ನೆಟ್ ಅಲ್ಲಿ ನೀವು ಬ್ರೌಸ್ ಮಾಡಿ ಯು ಕ್ಯಾನ್ ಗೆಟ್ ಮೋರ್ ಐಡಿಯಾಸ್ ಅಂಡ್ ಮೋರ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ದೀಸ್ ಥಿಂಗ್ಸ್. ಸೊ ಅದು ಮಾಡ್ಕೊಂಡ್ರೆ ನೀವು ಯು ಕ್ಯಾನ್ ಡೆವಲಪ್ ಆನ್ ಯುವರ್ ಆಲ್ ದಿಸ್ ಇನ್ಫಾರ್ಮೇಶನ್ ವಾಟ್ ಐ ಆಮ್ ಗಿವಿಂಗ್ ಯು. ಇಲ್ಲ ಅಂತಂದ್ರೆ ನೀವು ಸುಮ್ಮನೆ ಹಿಂಗೆ ನೋಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಇಟ್ ವಿಲ್ ಬಿ ಜಸ್ಟ್ ದಿಸ್ ಮಚ್. ಇಲ್ಲ ನೀವು ಇದ್ರ ಮೇಲೆ ಎಲ್ಲ ಕಲ್ತ್ಕೋತೀನಿ ಮಾಡ್ತೀನಿ ಅಂತಂದ್ರೆ ನೀವು ಜಸ್ಟ್ ನೋಟ್ ಡೌನ್ ಸಮ್ ಆಫ್ ದ ನ್ಯೂ ಫೀಚರ್ಸ್ ವಾಟ್ ಐ ಆಮ್ ಶೋಯಿಂಗ್ ಯು. ಆಮೇಲೆ ಅದನ್ನ ಯು ಕ್ಯಾನ್ ಬ್ರೌಸ್ ಅಂಡ್ ಯು ಕ್ಯಾನ್ ಗೆಟ್ ಟು ನೋ ಮೋರ್ ಡೀಟೇಲ್ಸ್ ಅಬೌಟ್ ಸರ್ಟನ್ ಆಸ್ಪೆಕ್ಟ್ಸ್. ಇದು ಎರಡೂ ಅಷ್ಟೇ ಮ್ಯಾನ್ ಮೇಡ್ ಪ್ರೋಬ್ಸ್, ಸಿರಿಸ್ ಅಂಡ್ ವಿಸ್ಟಾ ಎರಡೂ ಮ್ಯಾನ್ ಮೇಡ್ ಪ್ರೋಬ್ಸ್ ಹೋಗಿ ಲ್ಯಾಂಡ್ ಆಗಿ ಇಟ್ ಹ್ಯಾಸ್ ಸೆಂಡ್ ಅಸ್ ದ ಇಮೇಜಸ್, ಬಹಳ ಕ್ಲೋಸ್ ಅಪ್ ಇಂದ ಇಮೇಜಸ್ ಕಳಿಸಿದೆ. ಸೊ ಅದರ ಹೆಸರು ಡಾನ್ ಅಂತ. ಅದ್ರದ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಕೆಳಗಡೆ ಪಿಕ್ಚರ್ ತೋರಿಸ್ತಾ ಇರೋ ತರ ನೀಲಿ ಕಲರ್ದು ಎಜೆಕ್ಷನ್ ಬರ್ತಾ ಇದೆಯಲ್ಲ, ಅದು ಇಟ್ಸ್ ಕಾಲ್ಡ್ as a xenon thrusters. ಅದು ಬಿಕಾಸ್ ಆಫ್ ವೇಟ್ ಅಂಡ್ ಕಾಸ್ಟ್ ಕನ್ಸ್ಟೆಂಟ್ ಗೋಸ್ಕರ xenon thrusters ಫಸ್ಟ್ ಟೈಮ್ ದೇ ಹ್ಯಾವ್ ಯೂಸ್ಡ್ ಇನ್ ಎ ಸ್ಯಾಟಲೈಟ್. ಇದೊಂದೇ ಅಲ್ಲದೆ ಈ ಸ್ಯಾಟಲೈಟ್ ಡಾನ್ ಅನ್ನೋದು
ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಒಂದು ಹೋಗಿ ಆರ್ಬಿಟ್ ಮಾಡಿ ಅಲ್ಲಿ ಒಂದೂವರೆ ವರ್ಷ ಸ್ಟಡಿ ಮಾಡಿ ಮತ್ತೆ ಇನ್ನೊಂದು ವಿಸ್ಟಾ ಅನ್ನೋದಕ್ಕೆ ಹೋಗಿ ಅಲ್ಲಿ ಮತ್ತೆ ಸ್ಟಡಿ ಮಾಡಬೇಕು. ಇದು ಎರಡು ಒಂದೇ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಇದ್ರೂ ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಎಷ್ಟು ದೂರ ಡಿಸ್ಟೆನ್ಸ್ ಇತ್ತು ಅಂತಂದ್ರೆ ಆಲ್ಮೋಸ್ಟ್ ವರ್ಷಾನ್ಗಟ್ಲೆ ತಗೊಂಡಿದೆ ಈ ಕ್ರಾಫ್ಟ್ಗೆ. ಬಟ್ ಹೌಎವರ್ ಇಟ್ಸ್ ಎ ಫಸ್ಟ್ ಅಕಂಪ್ಲಿಷ್ಮೆಂಟ್ ವೇರ್ ಇನ್ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲೇನೆ 2 objects by a same probe has been discovered and it's been investigated. So ಇದು xenon thrusters ಯೂಸ್ ಮಾಡಿ it has gone because ಅದು ಫ್ಯೂಯಲ್ ಎಲ್ಲ ಕಳಿಸ್ಬೇಕು ಅಂತಂದ್ರೆ ಭಾರ ಎಲ್ಲ ಇರುತ್ತೆ. ಸೊ ಇದು ಇಟ್ಸ್ ಕಾಸ್ಟ್ ಎಫೆಕ್ಟಿವ್ ಅಂಡ್ weight reduction ಇರುತ್ತೆ. ಬಟ್ ಇದ್ರದ್ದು ಥ್ರಸ್ಟ್ ಇಂಪಲ್ಸ್ ರೇಷಿಯೋ ಇಸ್ ವೆರಿ ವೆರಿ ಲೋ, 0 to 60. ಇವಾಗ ಸೀರೀಸ್ ಅಲ್ಲಿ ಸುತ್ತೋಡಿತಾ ಇರುತ್ತೆ, ಈ ವಿಸ್ತಾನಲ್ಲಿ ಸುತ್ತೋಡಿತಾ ಇರುತ್ತೆ. ಸೀರೀಸ್ಗೆ ಹೋಗ್ಬೇಕು ಅಂತಂದ್ರೆ ಇದರಿಂದ ಇದು ಎಜೆಕ್ಟ್ ಮಾಡಿದ್ರೆ ಈ xenon ಪ್ರೊಪೆಲೆಂಟ್ ನ ಇಟ್ ಇಸ್ ಟೇಕನ್ 0 to 60 km/h ಹೋಗ್ಬೇಕಂತಂದ್ರೆ ಅರೌಂಡ್ 3.5 days 4 days ತಗೊಂಡಿದೆ. ಇಟ್ಸ್ ಸ್ಲೋ ಇಂಪಲ್ಸ್ ರೇಟ್ ಇರೋದು. ಈ ಪೆಟ್ರೋಲ್ ತರ ರಾಕೆಟ್ ಈ ಗ್ಯಾಸಸ್ ಯೂಸ್ ಮಾಡೋ ತರ ಅಷ್ಟು ಫಾಸ್ಟ್ ಆಗಿಲ್ಲ. ಸೊ ಇದ್ರದ್ದು ಕಂಬಷನ್ ರೇಟ್ ಇಸ್ ವೆರಿ ಸ್ಲೋ. ಸೊ ಹಂಗಾಗಿ ಇಟ್ಸ್ ವೆರಿ ಸ್ಲೋ ಫ್ರಮ್, ಆದ್ರೆ ಇಟ್ ಕ್ಯಾನ್ ಗೋ ಫಾರ್ ಲಾಂಗರ್ ಡ್ಯೂರೇಷನ್ ವಿತ್ ಕಾಸ್ಟ್ ಎಫೆಕ್ಟಿವ್ನೆಸ್. ಇವಾಗ ಇನ್ನೂ ಈ ಕ್ರಾಫ್ಟ್ ಸೀರೀಸ್ ಅನ್ನೋದನ್ನ ಸುತ್ತೊಡಿತಾ ಇದೆ. ಬಟ್ ಅದ್ರ ಹೈಡ್ರೋಜನ್ ಥ್ರಸ್ಟರ್ಸ್ ಖಾಲಿ ಆಗಿರೋದ್ರಿಂದ ಅದು ನಮಗೆ ಏನು ಮೆಸೇಜಸ್ ಏನು ಕಳಿಸ್ತಾ ಇಲ್ಲ. ಇಟ್ಸ್ ಎ ಡಿಫರೆಂಟ್ ಸ್ಯಾಟಲೈಟ್ ಆರ್ಬಿಟಿಂಗ್ ಸೀರೀಸ್. ಈ ಕ್ಷಣದಲ್ಲೂ ಇಟ್ ಇಸ್ ಆರ್ಬಿಟಿಂಗ್ ಸೀರೀಸ್ ಆಸ್ಟ್ರಾಯ್ಡ್. ಈ ತರ ಇದೆ ಸೀರೀಸ್. ಸೊ ಸೆಂಟ್ರಲ್ ಕಾಣಿಸ್ತಾ ಇರೋದು ಇದೊಂದು ಕ್ರೇಟರ್. ಇದು ಈ ಕ್ರೇಟರ್ ಯಾವಾಗಲೂ ಹಿಂದೆ ಆಗಿರೋದು. ಅಲ್ಲಿ ಕ್ರೇಟರ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ಒಳಗಡೆ ಇರೋದು ದೇ ಥಿಂಕ್ ಇಲ್ಲಿ ಕ್ರಾಸ್ ಸೆಕ್ಷನ್ ತೋರಿಸಿರೋ ತರ ಒಳಗಡೆ ವಾಟರ್ ಇದೆ ಅಂತ ಅನ್ಕೊಂಡಿದ್ದಾರೆ. ಒಳಗಡೆಗೆ ರಾಕಿ ಕೋರ್ ಇದೆ. ಸೆಂಟ್ರಲ್ ಕ್ರಾಸ್ ಸೆಕ್ಷನ್ ಆಸ್ ಯು ಸಿ ಆನ್ ದ ಟಾಪ್ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲಿ ಇಂಪ್ಯಾಕ್ಟ್ ಆಗಿರೋ ಕ್ರೇಟರ್ ಇಂದ ಈ ಸಾಲ್ಟ್ಸ್ ಗಳೆಲ್ಲ ಮೇಲ್ಗಡೆ ಬಂದ್ಬಿಟ್ಟು ಇಟ್ ಹಸ್ ಡಿಸಾಲ್ವ್ಡ್. ವಾಟರ್ ಎಲ್ಲಾನು ಇಟ್ ಹಸ್ ಎವಾಪರೇಟೆಡ್ ಇನ್ಸ್ಟಂಟೇನಿಯಸ್ಲಿ ಸಬ್ಲಿಮೇಟ್ ಆಗ್ಬಿಡುತ್ತೆ. ಅಲ್ಲಿ ವಾಟರ್ ಸ್ಟೇಟ್ ಬರೋದೇ ಇಲ್ಲ. ಒಳಗಡೆಯಿಂದ ಆಚೆಗಡೆ ಬಂದ ತಕ್ಷಣ ಇಟ್ ಗೋಸ್ ವೇಪರ್. ಸೊ ವಾಟ್ ಇಸ್ ರೆಸಿಡ್ಯೂಯಲ್ ಸಾಲ್ಟ್ಸ್ ಗಳಿರುತ್ತಲ್ಲ, ದೇ ಥಿಂಕ್ ಇಟ್ ಇಸ್ ಅ ರೆಸಿಡ್ಯೂಯಲ್ ಸಾಲ್ಟ್ ಇನ್ ದ ಸೆಂಟರ್ ಆಫ್ ದ ಕ್ರೇಟರ್. ಸೊ ಈ ತರ ಇದೆ ಸೀರೀಸ್. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಆಸ್ಟ್ರಾಯ್ಡ್. ಇಟ್ಸ್ ಅರೌಂಡ್ 1000 kilometers ಅಕ್ರಾಸ್. ಆಸ್ಟ್ರಾಯ್ಡ್ ಮೇಲೆ ಆಸ್ಟ್ರಾಯ್ಡ್ಸ್ ಗಳು ಎಷ್ಟು ಇಂಪ್ಯಾಕ್ಟ್ ಗಳಾಗಿದೆ ಅಂತ ಯು ಕ್ಯಾನ್ ವೆರಿ ವೆಲ್ ಸಿ. ನಮ್ ಚಂದ್ರ ಇದ್ದಂಗೆ ಇದೆ, ಚಂದ್ರಲೋಕ ಇದ್ದಂಗೆ ಇದೆ. ಸೊ ಈ ತರ ಕಾನ್ಸ್ಟೆಂಟ್ ಆಗಿ ಬೊಂಬಾರ್ಡ್ ಆಗ್ತಾನೆ ಇರುತ್ತೆ ಬಿಕಾಸ್ ಇಟ್ಸ್ ಅನ್ ಆಸ್ಟ್ರಾಯ್ಡ್ ಬೆಲ್ಟ್. ಅಂಡ್ ಇದು ವಿಸ್ಟಾ. ಸೊ ಇದಕ್ಕೆ ಫಸ್ಟ್ ಡಾನ್ ಹೋಗ್ಬಿಟ್ಟು ವಿಸಿಟ್ ಮಾಡಿದ್ದು ವಿಸ್ಟಾ ಆಸ್ಟ್ರಾಯ್ಡ್ಗೆ. ಸೊ ಇಲ್ಲಿ ರಿಸರ್ಚ್ ಮಾಡಿ ಇಲ್ಲಿಂದ ಸೀರೀಸ್ ಹೋಗಿದೆ. ಸೊ ಇಂಟ್ರೆಸ್ಟಿಂಗ್ ಇನ್ಫೋ ಏನಂತಂದ್ರೆ 1960ರಲ್ಲಿ ಒಂದು ಮೀಟಿಯರ್ ಆಸ್ಟ್ರೇಲಿಯಲ್ಲಿ ಪತ್ತೆ ಹಚ್ಚಿದ್ರು. ಸೊ ಇದು ವಿಸ್ಟಾ ಇಂದ ಬಂದಿರಬಹುದು ಅಂತ ಲೆಕ್ಕ ಹಾಕಿದ್ರು. ಯಾಕೆ ಅಂತಂದ್ರೆ ವಿಸ್ಟಾ ಹೋಗಿ ಲ್ಯಾಂಡ್ ಮಾಡಿ ಅಲ್ಲಿಂದ ಡೀಟೇಲ್ಸ್ ಕಳ್ಸಿರೋದು ಈ ಸ್ಯಾಂಪಲ್ ಎರಡು ಕಾರ್ಲೇಟ್ ಮಾಡಿದ್ರೆ ಒಳಗಡೆ ಇರೋ ಕಾನ್ಸ್ಟಿಟ್ಯೂಯೆಂಟ್ ಕಂಟೆಂಟ್ ಇಟ್ಸ್ ಆಲ್ಮೋಸ್ಟ್ ದ ಸೇಮ್ ಲೈಕ್ ಪೈರಾಕ್ಸಿನ್ ಅಂತ ಗೊತ್ತಿದೆ, ಆಕಾಶದಿಂದ ಬಂದಿದೆ ಅಂತ. ಸೊ ಪೈರಾಕ್ಸಿನ್ ಯಾವ್ದ್ರಲ್ಲಿದೆ ಅಂತ ಎರಡು ಕಾರ್ಲೇಟ್ ಮಾಡಿ ನಮ್ಗೆ ಎಷ್ಟು ಗೊತ್ತಿರೋ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ನೋಡಿದಾಗ ಸೊ ಈ ಆಸ್ಟ್ರಾಯ್ಡ್ ಆಸ್ಟ್ರೇಲಿಯಾ ಬಿದ್ದಿದ್ದು ಮೀಟಿಯರೈಟ್, ಇಟ್ ಇಸ್ ಫ್ರಮ್ ವಿಸ್ಟಾ ಅಂತ ದೇ ಜಸ್ಟ್ ಡಿಟೆಕ್ಟೆಡ್ ಇಟ್. ಸೊ ಇನ್ನೊಂದು ಏನು ವಿಸ್ಟಾ ಒಂದು 500 kilometer ಅಕ್ರಾಸ್ ಇದ್ರೂ ಸೊ ಇದರಲ್ಲಿ ಒಂದು ಗ್ರೇಟ್ ಫೀಚರ್ ಇದೆ. ಸೊ ಇಟ್ ಹ್ಯಾಸ್ ಒನ್ ಆಫ್ ದ ಟಾಲೆಸ್ಟ್ ಮೌಂಟೇನ್ ಇನ್ ದ ಸೋಲಾರ್ ಸಿಸ್ಟಮ್. ಇರೋದು ಒಂದು ಚಿಕ್ಕದು ಅರೌಂಡ್ 400 kilometers ವಾಲ್ಯೂಮ್ ಅಲ್ಲಿ ಇಷ್ಟು ದೊಡ್ಡ ಮೌಂಟೇನ್ ಹೆಂಗಾಗಿರ್ಬೇಕು ಅನ್ನೋದ್ರೆ ಪ್ರಾಬಬ್ಲಿ ದೇ ಆರ್ ನಾಟ್ ರಿಯಲಿ ಶ್ಯೂರ್. ಬಟ್ ಹವೆವರ್ ಇಟ್ಸ್ ಕಾಲ್ಡ್ ಆಸ್ ರಿಯಾ ಸಿಲ್ವಾ. ಈ ಮೌಂಟೇನ್ ಹೆಸರು ರಿಯಾ ಸಿಲ್ವಾ ಅಂತ ದೇ ಆರ್ ಟ್ಯಾಗ್ಡ್ ಇಟ್. ಅಂಡ್ ಇಟ್ಸ್ 22 kilometer ಟಾಲ್ ಇದೆ, ಆಲ್ಮೋಸ್ಟ್ 74,000 feet ಇದೆ. ಸೊ ಇಲ್ಲಿ ಇಲಿಸ್ಟ್ರೇಷನ್ ನಮ್ಗೆ ತೋರಿಸ್ತಾ ಇದೆ ಫಾರ್ ಕಂಪ್ಯಾರಿಸನ್. ಚಿಕ್ಕದಾಗಿರೋದು 8.8 kilometers, ಅರೌಂಡ್ 9 kilometers ಇದೆ ಮೌಂಟ್ ಎವರೆಸ್ಟ್. ದಿಟ್ ಇಸ್ ದ ಟಾಲೆಸ್ಟ್ ಮೌಂಟೇನ್ ರೇಂಜ್ ಇನ್ ಆನ್ ದ ಪ್ಲಾನೆಟ್ ಅರ್ತ್ ಅಲ್ಲಿ. ಆಮೇಲೆ ಸೆಕೆಂಡ್ ಮೋನಾಕಿಯಾ ಅಂತ ಇದೆ. ಮೋನಾಕಿಯಾ ಇಸ್ ಹವಾಯ್ ಐಲ್ಯಾಂಡ್ಸ್ ಗಳು. ಹವಾಯ್ ಮೇಲ್ಗಡೆ ಇರೋದು ಚಿಕ್ಕದಾಗಿರ್ಬೋದು ಬಟ್ ಸಮುದ್ರದ ಅಡಿಯಿಂದ ಹುಟ್ಟಿರೋದು ಇದು, ಈ ವಾಲ್ಕೆನಿಕ್ ಐಲ್ಯಾಂಡ್ ಇದು. ಸೊ ಹಂಗಾಗಿ ನೀವು ಸಮುದ್ರದ ಅಡಿಯಿಂದ ತಗೊಂಡ್ರೆ ಮೇಲ್ಗಡೆ ತನಕ ಇಟ್ಸ್ ಅರೌಂಡ್ 10.2 kilometers ಇದೆ. ಹಿಮಾಲಯಗಿಂತ ಎತ್ತರ ಇದೆ. ಬಟ್ ಮೇಲ್ಗಡೆ ಟಾಪ್ ರೇಂಜ್ ಅಲ್ಲಿ ಸಮುದ್ರದ ಮೇಲ್ಗಡೆಯಿಂದ ತಗೋತೀನಿ ಅಂತಂದ್ರೆ ಇಷ್ಟು ಎತ್ತರ ಕಾಣಲ್ಲ. ಬಟ್ ಸಮುದ್ರದ ಬೆಡ್ ರಾಕ್ ಇಂದ ತಗೋತೀನಿ ಅಂತಂದ್ರೆ ಇಟ್ಸ್ ಒನ್ ಆಫ್ ದ ಟಾಲೆಸ್ಟ್ ರೇಂಜಸ್, ವಾಲ್ಕೆನಿಕ್ ರೇಂಜಸ್ ಇನ್ ಆನ್ ಅರ್ತ್. ಸೊ ನೆಕ್ಸ್ಟ್ ಇಸ್ ಒಲಿಂಪಿಕ್ ಮಾನ್ಸ್ ಅಂತ ಮಾರ್ಸ್ ಅಲ್ಲಿ ಇದೆ. ಅದು 21 kilometer ಎತ್ತರದಲ್ಲಿದೆ. ಈ ವಿಸ್ಟಾ ರಿಯಾ ಸಿಲ್ವಾ ಅನ್ನೋದು 22 kilometer ಎತ್ತರದಲ್ಲಿದೆ. ಸೊ ಯು ಕ್ಯಾನ್ ವೆರಿ ವೆಲ್ ಇಮ್ಯಾಜಿನ್, ನೀವೇನಾದ್ರು ವಿಸ್ಟಾನಲ್ಲಿ ಹೋಗಿ ಲ್ಯಾಂಡ್ ಆಗಿ ನಿಂತ್ಕೊಂಡು ನೋಡ್ತೀನಿ ಅಂತಂದ್ರೆ ಯು ಕ್ಯಾನ್ ವೆರಿ ವೆಲ್ ಇನ್ವೆಸ್ಟಿಗೇಟ್ ದೀಸ್ ಬ್ಯೂಟಿಫುಲ್ ಫೀಚರ್ಸ್. ದ ಆಸ್ಟ್ರಾಯ್ಡ್ಸ್ ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿ ಸಿಕ್ಕತ್ತೆ, ಎಲ್ಲಿರುತ್ತೆ ಇದು ನಾರ್ಮಲ್ ಆಗಿ ಅಂತಂದ್ರೆ ಬಿಟ್ವೀನ್ ಮಂಗಳ ಅಂಡ್ ಗುರು, ಆ ಎರಡರ ಮಧ್ಯದಲ್ಲಿ ವಿ ಹ್ಯಾವ್ ದಿಸ್ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ. ಸೊ ಈ ತರ ಎಲ್ಲಿ ನಮ್ಗೆ ಏನೇನ್ ಗೊತ್ತಿದೆ, ಏನೇನ್ ನೋಡಿದೀವಿ, ನಾವು ಏನೇನ್ ಪತ್ತೆ ಹಚ್ಚಿದೀವಿ ಅನ್ನೋದು ಈ ಒಂದೊಂದು ಚುಕ್ಕೆನೂ ಒಂದು ಆಸ್ಟ್ರಾಯ್ಡ್. 2018ರಲ್ಲಿ ಇಷ್ಟು ಆಸ್ಟ್ರಾಯ್ಡ್ಸ್ ಗಳನ್ನ ನಾವು ಪತ್ತೆ ಹಚ್ಚಿದ್ವಿ.
ಒಂದೊಂದು ದಿವಸಕ್ಕೂ ಒಂದೊಂದು ವರ್ಷಕ್ಕೂ ಇನ್ನೂ ಎಕ್ಸ್ಟ್ರಾ ಆಸ್ಟ್ರಾಯ್ಡ್ಸ್ಗಳು ಪತ್ತೆ ಹತ್ತಿದ್ದಾರೆ ಆಸ್ಟ್ರಾಯ್ಡ್ಸ್ಗಳನ್ನು ಇದನ್ನ ಆಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೊಂದು ಟೈರ್ ಶೇಪ್ ಇದೆ, ಟಾರಸ್ ಶೇಪ್. ಇಟ್ ಸ್ಪ್ರೆಡ್ ಅರೌಂಡ್ 300 million kilometers to 150 kilometers thick. ಅಂದ್ರೆ ಇಲ್ಲಿಂದ ಸೂರ್ಯ 150 million kilometers ಇದೆ. ನೀವು ಇದು 300 million kilometers ಅಂದ್ರೆ you can very well imagine it's almost twice the distance from Earth to Sun. ಆಲ್ಮೋಸ್ಟ್ ಭೂಮಿಯಿಂದ ಸೂರ್ಯನ್ಗೆ ಎಷ್ಟು ದೂರ ಇದೆಯೋ ಅಷ್ಟು ದಪ್ಪ ಇದೆ ಇದು. ಅಷ್ಟರಲ್ಲಿ ಎಷ್ಟು ಮಿಲಿಯನ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಇರ್ಬೋದು ಅಂತ ನಾವು ಲೆಕ್ಕ ಹಾಕಿದ್ರೆ ಇಟ್ಸ್ ರನ್ಸ್ ಟು millions and even probably billions of asteroids. So other most of the asteroids concentrated within 150 million kilometers. The asteroid belt alla aste ಒಂದೊಂದು ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. though they follow a certain trajectory and orbit, ಕೆಲವು ಸತಿ ಯಾವ್ದಾರ ಒಂದು ಪ್ಲಾನೆಟ್ ಇಲ್ಲ ಇನ್ನೊಂದು ಆಸ್ಟ್ರಾಯ್ಡ್ ಏನೋ ಹತ್ರ ಬಂದು ಅದನ್ನ ಜರುಗಿಸ್ಬಿಟ್ರೆ ಅದ್ರ ಆರ್ಬಿಟ್ ಇಂದ ಪ್ರಾಬ್ಲಿ ಇಟ್ ಮೈಟ್ ಗೆಟ್ ಇನ್ಕ್ರೀಸ್ಡ್ ಇನ್ ಸ್ಪೀಡ್ ಆರ್ ಇಟ್ ಮೈಟ್ ಗೆಟ್ ಡಿಕ್ರೀಸ್ಡ್ ಇನ್ ಸ್ಪೀಡ್. ಯಾವಾಗ ಈ ಸ್ಪೀಡ್ ವೇರಿಯೇಷನ್ ಆಗುತ್ತೆ ಆಗ the chances are it might impact another asteroid. ಸೊ ವಿಸ್ಟಾ ಇಂದ ಹೆಂಗ್ ಬಂದು ಆಸ್ಟ್ರೇಲಿಯಾದಲ್ಲಿ ನಮ್ಗೆ ಒಂದು ಚಂಕ್ ಸಿಕ್ತು, ಪ್ರಾಬಲಿ ಈ ತರ ಆಗಿರ್ಬೇಕು. ಇನ್ನೊಂದು ಆಸ್ಟ್ರಾಯ್ಡ್ ಬಂದ್ಬಿಟ್ಟು ವಿಸ್ಟಾ ಹೊಡೆದಿರ್ಬೋದು, ಈ ತರ ಚಂಕ್ಸ್ ಆಫ್ ರಾಕ್ ಎಸ್ಕೇಪ್ ಆಗಿರ್ಬೋದು. ಅದರಲ್ಲಿ ಸಮ್ ಆಫ್ ದ ರಾಕ್ಸ್ ಅಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲೇ ಉಳ್ಕೊಂಡಿರ್ಬೋದು, ಕೆಲವು ಇನ್ನರ್ ಸೋಲಾರ್ ಸಿಸ್ಟಮ್ ಇಲ್ಲ ಪ್ರಾಬಲಿ ಔಟರ್ ಸೋಲಾರ್ ಸಿಸ್ಟಮ್ ಕಡೆಗೆ ಹೋಗಿರ್ಬೋದು. ಬಟ್ ಒಂದು ಚಿಕ್ಕ ಚಂಕ್ ಆಫ್ ರಾಕ್ ಫೆಲ್ ಇನ್ ಆಸ್ಟ್ರೇಲಿಯಾ. ಇವಾಗ ಇಲ್ಲಿ ಪಿಕ್ಚರ್ ಡಿಪಿಕ್ಟ್ ಆಗಿದೆಯಲ್ಲ ಅದೇ ತರ ಪ್ರಾಬಲಿ ಆಗಿರ್ಬೋದು. ಸೊ ಹಂಗಾಗಿ ಈ ತರ ರಾಕ್ಸ್ ಗಳೆಲ್ಲಾನು ನಮ್ಮ ಭೂಮಿ ಸುತ್ತ ಇಲ್ಲ ಭೂಮಿ ಹತ್ರ ಬರ್ಬೇಕು ಅಂತಂದ್ರೆ ಈ ತರ ಒಂದು ಪಾಸಿಬಿಲಿಟಿ ಇದೆ. ಇದಾಗ ಇನ್ನೊಂದು ಏನ್ ಅನ್ಕೊಂಡಿದೀವಿ ಅಂತಂದ್ರೆ ಇವಾಗ ನಾವು ಉಪಗ್ರಹ ಕಳಿಸ್ಬೇಕು, ಇವಾಗ ಗುರು ಕಳಿಸ್ಬೇಕು, ಗುರುವಿಂದ ಮುಂದಕ್ಕೆ ಕಳಿಸ್ಬೇಕು, ಇಲ್ಲ ಶನಿ ಗ್ರಹ ಕಳಿಸ್ಬೇಕು ಅಂತಂದ್ರೆ ಈ ಏರಿಯಾನ್ ಕ್ರಾಸ್ ಮಾಡ್ಲೇಬೇಕು. ಇದನ್ನ ಕ್ರಾಸ್ ಮಾಡದೆ ಹೋಗಕ್ಕಾಗಲ್ಲ. ಅವಾಗ ಮುಂಚೆ ಹೆಂಗಿತ್ತು ಮನುಷ್ಯ ಕಳ್ಸಕ್ ಮುಂಚೆ ಒಂದ್ ಸ್ವಲ್ಪ ನಮ್ಗೆ ಹೆಸಿಟೇಷನ್ ಆಯ್ತು. ಏನಾದ್ರು ನಾವು ಇಲ್ಲಿ ಕಳ್ಸಿದ್ರೆ ಏನಾರ ಒಂದು ಇಷ್ಟೊಂದು ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಯಾವ್ದಾದ್ರು ಒಂದಕ್ಕೊಂದು ಅಪಳಿಸ್ಬಿಡ್ಬೋದಾ ಇಲ್ಲ ಕ್ರಾಸ್ ಆಗ್ಬೋದಾ ಅಂತ ಒಂದು ಯೋಚನೆ ಇತ್ತು. ಆ ಚಿಂತೆ ಇದ್ರೂ ಕಳಿಸಿರೋದ್ರಿಂದ 5 ಸ್ಯಾಟಲೈಟ್ಸ್ಗಳು ಇದನ್ನ ಕ್ರಾಸ್ ಮಾಡ್ಕೊಂಡು ಈಸಿಯಾಗಿ ಕ್ರಾಸ್ ಓವರ್ ಆಗಿದೆ. ಅದ್ರ ಯಾವ್ದು 2 ಪಯನಿಯರ್, 2 ವಾಯೇಜರ್, ಒಂದು ನ್ಯೂ ಹೊರೈಸನ್ ಸ್ಪೇಸ್ ಪ್ರೋಬ್. ಅದು ಪ್ಲೂಟೋನ ಸ್ಟಡಿ ಮಾಡ್ಬಿಟ್ಟು ಪ್ಲೂಟೋನಿಂದ ಮುಂದಕ್ಕೆ ಹೋಗಕ್ಕೆ ಈಗ ಹೋಗ್ತಾ ಇದೆ. ಇದು ಈ 5 ಇಂಟರ್ಸ್ಟೆಲಾರ್ ಪ್ರೋಬ್ಸ್ಗಳನ್ನು ಯಾವ್ದು ಡೇಂಜರ್ ಇಲ್ಲದೆ ಕ್ರಾಸ್ ಆಗಿರೋದ್ರಿಂದ ವಿ ನೋ ಫಾರ್ ಶೋರ್. ಈ ಪಿಕ್ಚರ್ಗಳಲ್ಲಿ ತೋರಿಸ್ತಾರಲ್ಲ ಹತ್ತತ್ರ ರಾಕ್ಸ್ ಗಳಿರೋದು ಆ ತರ ಇಲ್ಲ. ಒಂದರಿಂದ ಒಂದಕ್ಕೆ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಅವೇ ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತೆ ಅಂತ ವಿ ಹ್ಯಾವ್ ಕಮ್ ಟು ನೋ ಅಬೌಟ್ ಇಟ್. ಅಂಡ್ ಇವಾಗ ನ್ಯಾವಿಗೇಟ್ ಮಾಡಬೇಕು ಅಂತಂದ್ರೆ ಇಟ್ಸ್ ವೆರಿ ಈಸಿ ಟು ಕ್ರಾಸ್ ದಿಸ್ ಬೆಲ್ಟ್. ಸೊ ಇಲ್ಲಿ ನಿಮಗೆ ಡಿಪಿಕ್ಟ್ ಮಾಡಿರೋ ತರ ಇಲ್ಲ. ಒಂದೊಂದು ಬಂಡೆ ಒಂದೊಂದು ಆಸ್ಟ್ರಾಯ್ಡ್ಸ್ ಇಲ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲಿ ಸುಮ್ಮನೆ ನಮಗೆ ತೋರ್ಸಕ್ಕೋಸ್ಕರ ಇಲ್ಲಿ ತೋರಿಸಿರೋದು. ಸೊ ಈ ತರ ಇರೋದಿಲ್ಲ. ಒಂದು ಆಸ್ಟ್ರಾಯ್ಡ್ಗೂ ಇನ್ನೊಂದು ಆಸ್ಟ್ರಾಯ್ಡ್ಗೂ ದೇರ್ ಮಸ್ಟ್ ಬಿ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಡಿಸ್ಟೆನ್ಸ್. ಆದ್ರೆ ತುಂಬಾ ಬ್ಯಾಡ್ ಲಕ್ ಇದ್ರೆ ಮಾತ್ರ ಪ್ರಾಬಬ್ಲಿ ದ ಚಾನ್ಸಸ್ ಆರ್ ವಿ ಮೈಟ್ ಹಿಟ್ ಅಗೇನ್ಸ್ಟ್ ಆಸ್ಟ್ರಾಯ್ಡ್ ಆರ್ ಇವನ್ ಸ್ಪೇಸ್ ಡೆಬ್ರಿಸ್. ಬಟ್ ನಾರ್ಮಲ್ ಆಗಿ ಇದುವರೆಗೂ ಏನೂ ಆಗಿಲ್ಲ. ಫಸ್ಟ್ ಆಸ್ಟ್ರಾಯ್ಡ್ ಯಾವಾಗ ಡಿಸ್ಕವರ್ ಆಗಿದ್ದು ಅಂದ್ರೆ 1801 ನಲ್ಲಿ ಬೈ ಇಟಾಲಿಯನ್ ಅಸ್ಟ್ರಾನಮರ್ ಕಾಲ್ಡ್ ಗಿಸೆಪಿ ಪಿಯಾಜಿ ಅಂತ. ಈ ತರ ಇದೆ ಟಾರಸ್ ಶೇಪ್. ದಿಸ್ ಇಸ್ ದ ಬ್ರಾಡರ್ ಪಿಕ್ಚರ್ ಹೌ ಇಟ್ ಮೈಟ್ ಲುಕ್ ಅಂತ. ಬಟ್ ಆಕ್ಚುಯಲ್ ಆಗಿ ನೀವು ನಿಂತ್ಕೊಂಡು ಮೇಲ್ಗಡೆಯಿಂದ ನೋಡ್ತೀನಿ ಅಂದ್ರೆ ಎಕ್ಲಿಪ್ಟಿಕ್ ಪ್ಲೇನ್ ಇಂದ ಈ ತರ ಕಾಣೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗೆ ಪ್ಲಾನೆಟ್ಗಳೇ ನಾವು ಅಲ್ಲಿ ಲಾಸ್ಟ್ ಪಿಕ್ಚರ್ ತೋರಿಸ್ದಂಗೆ ಮಾರ್ಸ್ ಇಂದ ನೋಡ್ಕೊಂಡು ನಮ್ಮ ಭೂಮಿ ನೋಡಿದ್ರೆ ಆಸ್ಟ್ರಾಯ್ಡ್ ಕಾಣಿಸ್ತಾ ಇತ್ತು. ಬಟ್ ಈ ಚಿಕ್ಕ ಆಸ್ಟ್ರಾಯ್ಡ್ಸ್ ಈ ತರ ಕಾಣಿಸ್ಬೇಕು ಅಂದ್ರೆ ಇಟ್ಸ್ ಇಂಪಾಸಿಬಲ್. However, it is just for our information ಈ ತರ ಇರುತ್ತೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಅಷ್ಟೇ ಕಂಟಿನ್ಯೂಸ್ ಆಗಿ ಇಟ್ಸ್ ನಾಟ್ ಅ ಕಂಟಿನ್ಯೂಸ್ 300 million kilometers ತನಕ ಒಂದೇ ತರ ಇರೋದಿಲ್ಲ. ಇಟ್ಸ್ ನಾಟ್ ಹೋಮೋಜಿನಿಯಸ್. ಇದರಲ್ಲಿ ವೇರಿಯೇಷನ್ಸ್ ಇರುತ್ತೆ. ಮಧ್ಯದಲ್ಲಿ ದೇರ್ ಆರ್ ಸರ್ಟನ್ ಗ್ಯಾಪ್ಸ್ಗಳು, ದೇ ಆರ್ ಕಾಲ್ಡ್ ಅಸ್ ಕಿರ್ಕುಟ್ ಗ್ಯಾಪ್ಸ್ ಅಂತ. ಸೊ ದೀಸ್ ಗ್ಯಾಪ್ಸ್ ಪ್ರಾಬಬ್ಲಿ 1,500 kilometers ಡಿಸ್ಟೆನ್ಸ್ ಇರುತ್ತೆ ಬಿಟ್ವೀನ್ ದ ಬ್ಯಾಂಡ್ಸ್ ಆಫ್ ದಿಸ್ ಆಸ್ಟ್ರಾಯ್ಡ್ಸ್. ಸೊ ಇದೆಲ್ಲನೂ ತಗೊಂಡ್ಬಂದು ನಾನು ಕಂಪೈಲ್ ಮಾಡ್ತೀನಿ ಅಂತಂದ್ರೆ ಒಂದು ಗೆಸ್ ವರ್ಕ್ ಎಷ್ಟಾಗ್ಬೋದು ಅಂತಂದ್ರೆ ಸೀರೀಸ್ ವಿಸ್ಟಾ ಎಲ್ಲ ಸೇರಿಸಿ ಇಟ್ ಮೈಟ್ ಮೇಕ್ ಆಬ್ಜೆಕ್ಟ್ ಅರೌಂಡ್ 1,800 kilometers across. ಸೊ ದಟ್ ಈಸ್ ಹಾಫ್ ದ ಸೈಜ್ ಆಫ್ ಅವರ್ ಮೂನ್. ನಮ್ಮ ಚಂದ್ರ ಅರೌಂಡ್ 3,400 kilometers ಅಕ್ರಾಸ್ ಇದೆ, 3,500 kilometers ಅಕ್ರಾಸ್ ಇದೆ. ಸೊ ಇದೆಲ್ಲ ಕಂಪೈಲ್ ಮಾಡಿದ್ರು ಮಿಲಿಯನ್ಸ್ ಅಂಡ್ ಬಿಲಿಯನ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಕಂಪೈಲ್ ಮಾಡಿದ್ರು ಇಟ್ ಮೈಟ್ ನಾಟ್ ಮೇಕ್ ಬಿಗರ್ ದೆನ್ 1,800 kilometers. So these are the 4 biggest asteroids that we know. The biggest ಅಂದ್ರೆ ಸೀರೀಸ್ ಅಲ್ಲಿಗೆ ಹೋಗಿದೆ. ಮೇಲೆ ತೋರಿಸಂಗೆ ಆಕ್ಯುಲೇಟರ್ ಕ್ರೇಟರ್ ಅಲ್ಲಿ you can see that white spot. It's around 1,000 kilometers. And next is Vista, it's around 500 kilometers. Next is Pallas, 500 kilometers.
and Hygeia anta, it's around 434 kilometers across. So around hundreds of asteroids get name ಮಾಡಿದ್ದಾರೆ, but in the ತೀರಾ ಚಿಕ್ಕದಾಗಿರೋದಕ್ಕಲ್ಲ they have not gone to denote it with a name. So asteroids ಅಂದ್ರೆ like I said before, the primordial debris. ಇವಾಗ ಮನೆ ಕಟ್ತೀವಿ ಅಂತಂದ್ರೆ, ಇಲ್ಲ ಬಿಲ್ಡಿಂಗ್ ಕಟ್ತೀವಿ ಅಂತಂದ್ರೆ ಗಾರೆ ಚೂರುಗಳು, ಇಟ್ಕೆ ಚೂರುಗಳು ಉದುರಿರೋ ತರ ಇಟ್ಸ್ ದ ಸೇಮ್ ಕೈಂಡ್ ಆಫ್ ಕ್ರಿಯೇಷನ್. ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗ್ಬೇಕಾದಾಗ ದೇರ್ ವಾಸ್ ಲಾಟ್ ಆಫ್ ಡೆಬ್ರೀಸ್ ಲೆಫ್ಟ್ ಓವರ್ ಫ್ರಮ್ ದ ನೆಬ್ಯುಲರ್ ಸ್ಟೇಟ್ ಇಂದ. ಸೂರ್ಯ ಆಯ್ತು, ಭೂಮಿಗಳಾಯ್ತು, ಬಟ್ ಅದೇ ತರ ಮನೆಗಳು ಕಟ್ಟಾರೋ ತರ ಒಂದು ಎಕ್ಸಾಂಪಲ್ ತಗೊಂಡ್ರೆ ಈ ತರ ಡೆಬ್ರೀಸ್ಗಳಿರುತ್ತೆ. ಸೊ ಇಟ್ಸ್ ದ ಸೇಮ್ ಕೈಂಡ್ ಆಫ್ ಎ ಡೆಬ್ರೀಸ್ ದಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ಟ್ರಾಯ್ಡ್ ಆಸ್. ಆದ್ರೆ ಜುಪಿಟರ್ ಅಲ್ಲಿ ಮ್ಯಾಕ್ಸಿಮಮ್ ಗ್ರಾವಿಟಿ ಸೂರ್ಯ ಬಿಟ್ರೆ ನೆಕ್ಸ್ಟ್ ಜುಪಿಟರ್ ಹತ್ರ ಇರೋದ್ರಿಂದ ಮೋಸ್ಟ್ ಆಫ್ ದಮ್ ಹಸ್ ಬೀನ್ ಸಕ್ಡ್ ಅವೇ ಲೈಕ್ ಎ ವ್ಯಾಕ್ಯೂಮ್ ಕ್ಲೀನರ್ ಸಕ್ ಮಾಡ್ಕೊಂಡ್ಬಿಟ್ಟಿದೆ. ಬಟ್ ಕೆಲವು ಇಟ್ಸ್ ಬೀನ್ ರೆಸಿಡ್ಯೂಯಲ್ ಲೆಫ್ಟ್ ಓವರ್ ಏನೇ ವಾಟ್ ವಿ ಆರ್ ಸೀಯಿಂಗ್ ಆಸ್ ಆಸ್ಟ್ರಾಯ್ಡ್ಸ್. ಸೊ ಪ್ರಾಬಬ್ಲಿ ಆಸ್ಟ್ರಾಯ್ಡ್ ಬೆಲ್ಟ್ ಹೇಗಾಯ್ತು ಅಂತ ಕೆಲವು ಸತಿ ಪತ್ತೆ ಹಾಕಿದ್ದು ಡಿಫಿಕಲ್ಟಿ. ಯಾಕೆ ಅಂತಂದ್ರೆ ನಾವು ಯಾರು ನೋಡಿಲ್ಲ ಹೇಗಾಗಿದೆ ಏನಾಗಿದೆ ಅಂತ. ಬಟ್ ಒಂದು ಊಹೆ ಏನಂತಂದ್ರೆ ಪ್ರಾಬಬ್ಲಿ ಒಂದು ಪ್ಲಾನೆಟ್ ಇತ್ತು ಅಲ್ಲಿ, because of collision between two planets in the same orbit ಈ ತರ ಪುಡಿ ಆಗೋಗ್ಬಿಟ್ಟು ಇಟ್ಸ್ ಬಿಕಮ್ ಆಸ್ಟ್ರಾಯ್ಡ್ ಅಂತ ಒಂದು. ಇಲ್ಲ ಇನ್ನೊಂದು, ಬಿಕಾಸ್ ಆಫ್ ಗ್ರಾವಿಟಿ ಆಫ್ ಜುಪಿಟರ್ ಅಂಡ್ ಮಾರ್ಸ್ ಮಧ್ಯದಲ್ಲಿ ಇರೋದ್ರಿಂದ ಇದೆಲ್ಲಾನು ಇಟ್ಸ್ ಬೀನ್ ಕೋರಲ್ಡ್ ಇನ್ ಟು ದಟ್ ಸರ್ಟನ್ ಏರಿಯಾ, ಎ ರೀಜನ್ ವೇರ್ ಇಟ್ ಇಸ್ ಸೇಫ್. ಮಿಕ್ಕಿದೆಲ್ಲಾನು ಲೈಕ್ ಎ ವ್ಯಾಕ್ಯೂಮ್ ಕ್ಲೀನರ್ ಇಟ್ಸ್ ಬೀನ್ ಸಕ್ಡ್ ಅಪ್ ಬೈ ಜುಪಿಟರ್ ಅಂಡ್ ಸಮ್ ಫಾಲೋನ್ ಇನ್ ಟು ದ ಸನ್. ಬಟ್ ಈ ಏರಿಯಾ ಸೇಫ್ ಆಗಿರೋದ್ರಿಂದ ಪ್ರಾಬಬ್ಲಿ ದೇ ಆರ್ ಆಲ್ ಹ್ಯಾಂಗಿಂಗ್ ಅರೌಂಡ್ even after 4.5 billion years. Probably Jupiter is the main reason idanella ee debris na to compile it to a single area anta. This is another hypothesis. Do asteroid bari idonde ಜಾಗದಲ್ಲಿ ಇರೋದು asteroid belt ಒಂದನ ಇಲ್ಲ ಬೇರೆ ಕಡೆನೂ ಎಲ್ಲಾರ ಇದೆಯಾ asteroids ಅನ್ನೋದು? ಇದು it's very easy because it has very low gravity and mass. So Jupiter agli illa ಬೇರೆದು ಏನಾರ agli, it's very easy to nudge it away from its orbit. So once if it gets nudged out from the orbit andandre it can either go towards the inner solar system, illa suryan kade barbodu, illa it can go away towards the direction of gas giants like Jupiter and Saturn. So the ones that cross the Earth orbit are called as the near Earth asteroids, or potentially hazardous asteroids. These are the ones that cause the maximum danger. So idana we have been continuously monitoring it. Around 23,000 ಐತ ಚಿಕ್ಕ ಪುಟ್ಟ asteroids like near Earth asteroids and potentially hazardous asteroids na ಪತ್ತೆ ಹಚ್ಚಿದ್ವಿ. We are continuously monitoring it. So we know ಈ ಕ್ಷಣದಲ್ಲಿ ಯಾವುದು ತರ ಡೇಂಜರ್ಸ್ ಗಳು ಇಲ್ಲ ಅರ್ಥ್ಗೆ ಅಂತ, ಬಟ್ ಮುಂದೆ ಬಂದೇ ಬರುತ್ತೆ ಹಿಂದೆ ಇರೋ ತರನೇ. ಸೊ ಅದನ್ನ we cannot rule it out. ಬಟ್ ಇವಾಗ ಟೆಕ್ನಾಲಜಿ ಇರೋದ್ರಿಂದ we have some ways and means to deviate certain incoming and potentially hazardous asteroid na ತಳ್ಳೋದಕ್ಕೆ we have been thinking of means and ways. ಯಾಕೆಂದ್ರೆ ಒಂದು they think of bombarding it with laser rays ಇಲ್ಲ hitting it with a nuclear bomb ಹಾಕ್ಬಿಟ್ಟು we can deviate it ಅಂತ they have certain plans and measures, but it's not been tried. But as of now 23 objects ಗೊತ್ತಿದೆ, but none of them are posing imminent danger. ಇನ್ನೊಂದು 16 ವರ್ಷದಲ್ಲಿ ಯಾವುದು ಇಂಪ್ಯಾಕ್ಟ್ ಆಗೋ ಸೂಚನೆಗಳು ಇಲ್ಲ. ಸೊ ಈ ತರ ಒಂದು ಇಮ್ಯಾಜಿನರಿ ಲೈನ್ ಹೇಳಿದ್ರೆ ಈ ತರ ಆರ್ಬಿಟ್ಸ್ ಗಳಿರುತ್ತೆ. ಇಷ್ಟು ಆಸ್ಟ್ರಾಯ್ಡ್ 25,000 ಆಸ್ಟ್ರಾಯ್ಡ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಇದೆ ಅಂತಂದ್ರೆ ಇಫ್ ಯು ಡ್ರಾ ಇಮ್ಯಾಜಿನರಿ ಲೈನ್ ಈ ತರ ಕ್ರಿಸ್ ಕ್ರಾಸ್ ಆಗುತ್ತೆ ನಮ್ಮ ಅರ್ತ್ ಆರ್ಬಿಟ್ ನ. ಸೊ ಆಸ್ಟ್ರಾಯ್ಡ್ ಅಪಾಪ್ಸಿಸ್ ಅಂಡ್ ಟುಟಾಟಿಸ್ ಅನ್ನೋದು 2 ಆಫ್ ದ ಬಿಗ್ಗೆಸ್ಟ್ ಡೇಂಜರ್ ಪೋಸಿಂಗ್ ಆಸ್ಟ್ರಾಯ್ಡ್ಸ್. ಅಪಾಪ್ಸಿಸ್ ಅನ್ನೋದು 300 ಮೀಟರ್ ದೊಡ್ಡದಾಗಿದೆ ಅಂಡ್ ಟುಟಾಟಿಸ್ ಅನ್ನೋದು 1.5 ಕಿಲೋಮೀಟರ್ ದೊಡ್ಡದಾಗಿದೆ. ಎಷ್ಟು ಫಾಸ್ಟ್ ಆಗಿ ಎಷ್ಟು ಆರ್ಬಿಟಲ್ ಎಷ್ಟತಿ ಹತ್ರ ಬರುತ್ತೆ ಭೂಮಿ ಹತ್ರ ಅಂತಂದ್ರೆ 324 ದಿವಸಕ್ಕೆ ಒಂದ್ಸತಿ ಬರುತ್ತೆ ಅಪಾಪ್ಸಿಸ್ ಅನ್ನೋದು. ಒನ್ಸ್ ಇನ್ 4 years ನಮ್ಮ ಭೂಮಿಯ ಕ್ರಾಸ್ ಮಾಡುತ್ತೆ ಟುಟಾಸಿಸ್ ಅನ್ನೋದು. ಸೊ ಇವೆರಡನ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇದ್ದಾರೆ ಅಂಡ್ ಇಟ್ಸ್ ನಾಟ್ ಪೋಸಿಂಗ್ ಎನಿ ಇಮಿನೆಂಟ್ ಡೇಂಜರ್ ಆಸ್ ಆಫ್ ನೌ. ಬಟ್ ಇವೆರಡು ದೇ ಆರ್ ವೆರಿ ಡೇಂಜರಸ್ ಆಸ್ಟ್ರಾಯ್ಡ್ಸ್. ಸೊ ಅದಲ್ಲದೆ ಆಸ್ಟ್ರಾಯ್ಡ್ ಬೆಲ್ಟ್ ಅಲ್ಲದೆ ಕೈಪರ್ ಬೆಲ್ಟ್ ಅಂತಾನೂ ಇದೆ. ಕೈಪರ್ ಬೆಲ್ಟ್ ಇಟ್ಸ್ ಬಿಯಾಂಡ್ ದ orbit of Pluto. As you can see, Pluto, Uranus and Neptune is the furthest known planet, and Pluto is a minor orbit, a minor planet, just like Ceres. So this lies in the Kuiper belt, Pluto. So Pluto belongs to one of the Kuiper belt objects. It's a Kuiper belt object. They even denoted it as, and it reaches all the way up to 50 AUs. AU is one astronomical unit. So one astronomical unit is the distance between ಸೂರ್ಯನಿಂದ ನಮ್ಮ ಭೂಮಿಗೆ.
ಸೊ ದಟ್ಸ್ 150 million kilometers ಆಗುತ್ತೆ. ಈ ಕೈಪರ್ ಬೆಲ್ಟ್ ಎಷ್ಟು ದೂರದಲ್ಲಿದೆ ಅಂತಂದ್ರೆ ನಮ್ಮ ಭೂಮಿಗೂ ಸೂರ್ಯನಿಗೂ 50ರಷ್ಟು ದೂರದಲ್ಲಿದೆ. ಸೊ ಯು ಕ್ಯಾನ್ ವೆರಿ ವೆಲ್ ಇಮ್ಯಾಜಿನ್ ನಮ್ಮ ಪ್ಲೂಟೋ 30ರಷ್ಟು ದೂರದಲ್ಲಿದೆ. ಅದಕ್ಕಿಂತ ಹಿಂದೆ ಇಟ್ ಎಕ್ಸ್ಟೆಂಡ್ಸ್. ಸೊ ದಟ್ಸ್ ಕಾಲ್ಡ್ as the Kuiper belt object. And Kuiper belt object asteroid belt ಗಿಂತ ಮ್ಯಾಸಿವ್ ಆಗಿದೆ, and more objects are stocked in this region, in this area. ಸೊ ಕೈಪರ್ ಬೆಲ್ಟ್ ಆದ್ಮೇಲೂ ಅಷ್ಟೇ ಊಟ್ ಕ್ಲೌಡ್ ಅಂತ ಬರುತ್ತೆ. ಊಟ್ ಕ್ಲೌಡ್ ಅಲ್ಲಿಂದಾನೆ ಧೂಮಕೇತುಗಳು, ಲಾಂಗ್ ಪೀರಿಯಡ್ ಕಾಮೆಟ್ಸ್ ಗಳು ಒರಿಜಿನೇಟ್ ಆಗುತ್ತೆ ಅಂತ ದೇ ಥಿಂಕ್. ಅಂಡ್ ಕೈಪರ್ ಬೆಲ್ಟ್ ಇಂದನೂ ಅಷ್ಟೇ ದೇರ್ ಆರ್ ಲಾಟ್ಸ್ ಆಫ್ ಆಸ್ಟ್ರಾಯ್ಡ್ಸ್ ಒಂದೊಂದ್ಸತಿ ಭೂಮಿ ಹತ್ರ ಬರೋ ಚಾನ್ಸಸ್ ಇದೆ. ಅಂಡ್ ದಿಸ್ ಈಸ್ ದ ಲೇಯರ್ಸ್ ಆಫ್ ಅವರ್ equilibrium plane of our solar system. So nearest is Mercury and furthest is Neptune. Gottiro planets alli. Beyond that is Kuiper belt, and beyond that is Oort cloud anta. We have known about the structure of our solar system. So again, what is the composition of these asteroids? 93% are composed of silicate rock, illa carbonaceous rock, illa chondrite, illa non-metallic elements anta. And the rest is composed of iron and nickel. So some are composed of both iron and nickel irutte, carbonaceous irutte, silicate irutte. It's a combination of everything combined. So this all formed during the formation of our solar system, and these are the two specimens what we have in the lab museum alle. So you can very well see nam earth entry agbekadaga you can see the pits, craters, fissures galu, because the friction it's caused by entry into the earth's atmosphere. So Sir, this is sorry. ಕಿರಣ್ ಸರ್, ಆ ಸ್ಲೈಡ್ ಮೂವ್ ಆಗ್ತಿಲ್ಲ ಸರ್. ಯಾವುದು? ನೀವು ಫಸ್ಟ್ ಸ್ಲೈಡ್ ಇದೆಯಲ್ಲ, ವೆಲ್ಕಮ್ ಟು ಸ್ಪೇಸ್ ಸೈನ್ಸ್ ಪ್ರೆಸೆಂಟೇಷನ್ ಅಂತೀಯಲ್ವಾ, ಅದೊಂದೇ ಸ್ಲೈಡ್ ಕಾಣಿಸ್ತಿದೆ ನಮಗೆ, ಮೂವ್ ಆಗಿಲ್ಲ. ಅಯ್ಯೋ ಇಷ್ಟೊತ್ತಂತ ಹೇಳೇ ಇಲ್ವಾ ನೀವು? ಸರ್ ಇಲ್ಲ ಇಲ್ಲ ಅದೇ ಆಶ್ಚರ್ಯ. ಕಾಂಪೋಸಿಷನ್ ಆಫ್ ದಿ ಆಸ್ಟ್ರಾಯ್ಡ್ಸ್ ಅಂತ ಬರ್ತಾ ಇದೆ ಸರ್. ನಮ್ಮನ್ನ ರಿಮೂವ್ ಮಾಡ್ತಾನೆ ಇದ್ದಾರೆ ಪದೇ ಪದೇ. ಬರ್ತಿದೆ ಅಲ್ವಾ? ಎಸ್ ಸರ್, ಗುಡ್. ಆಗ್ತಾ ಇದೆ ಸರ್. ಐ ಆಮ್ ರಿಲೀವ್ಡ್. ಇಲ್ಲ ಅಂದ್ರೆ ಮತ್ತೆ ಮೊದಲಿಂದ ಕಂಟಿನ್ಯೂ ಸರ್. ಓಕೆ. So many asteroids are composed of precious metals like gold, platinum, iridium. ನಮ್ಮ ಭೂಮಿ ತುಂಬಾ ದೊಡ್ಡದಾಗಿರೋದ್ರಿಂದ most of it has gone deep into the earth. So ಅದನ್ನ ನಾವು ತೆಗಿಬೇಕು ಅಂತಂದ್ರೆ it takes lot more effort, lot more expenses than getting the value of it. So ಇವಾಗ around 200 tons of ಮಣ್ಣು ತೆಗೆದ್ರೆ ನಮಗೆ we get a few grams of gold. ಸೊ ಆ ತರ ಇರ್ಬೇಕಾದಾಗ ಪರಿಸ್ಥಿತಿ ಈಗ ಚಿಕ್ಕದಾಗಿರೋ ಆಸ್ಟ್ರಾಯ್ಡ್ಸ್ ಒಳಗಡೆಗೆ ಇಮಿಡಿಯೇಟ್ ಆಗಿ we can instantaneously harvest all these things ಅನ್ನೋದು ಒಂದು we have a certain ideas of harvesting this. So we know just like Earth and other planets, since it happened during the formation of solar system, granules of gold and platinum must have been embedded within this anta. Gold and platinum like diamonds has not happened in Earth. ಇದೆಲ್ಲ ನಾವು ಒಂದು ಸ್ಟಾರ್ ಎಕ್ಸ್ಪ್ಲೋರ್ಡ್ ಆಗಬೇಕಾದಾಗ ಸಿಡಿದಿರೋದು ಸ್ಫೋಟ ಆಗಿರ್ಬೇಕಾದಾಗ it has generated deep in the space sometime even before the solar system. ಇವಾಗ ನಾವು ಹಾಕೊಳ್ಳೋ ಗೋಲ್ಡ್ ಪ್ಲಾಟಿನಮ್ ಇಟ್ಸ್ ನಾಟ್ ಬಿಲಾಂಗಿಂಗ್ ಟು ಅರ್ತ್, ಇಟ್ ಬಿಲಾಂಗ್ಸ್ ಟು ಸಮ್ ಲಾಂಗ್ ಲಾಸ್ಟ್ ಸ್ಟಾರ್ ದಟ್ ಹ್ಯಾಸ್ ಎಕ್ಸ್ಪ್ಲೋಡೆಡ್. ಸೊ ಅದೆಲ್ಲ ಬಂದ್ಬಿಟ್ಟು ಅರ್ತ್ ಅಲ್ಲಿ ಎಂಬೆಡ್ ಆಗಿದೆ. ಸೊ ಅದೇ ತರ ಈ ಗೋಲ್ಡ್ ಪ್ಲಾಟಿನಮ್ ಮೈಟ್ ಹ್ಯಾವ್ ಗಾಟ್ ಎಂಬೆಡೆಡ್ ವಿತ್ ಇನ್ ದ ಆಸ್ಟ್ರಾಯ್ಡ್ ಆಲ್ಸೋ. ಸೊ ಹಂಗಾಗಿ ಅದನ್ನ ಇವಾಗ ಇಮಿಡಿಯೇಟ್ ಆಗಿ ನಮ್ಗೆ ಏನ್ ಬರುತ್ತೆ ಮನುಷ್ಯರಿಗೆ ಅಂತಂದ್ರೆ ಆಸೆ ಇರೋದು, ವೈ ಡೋಂಟ್ ವಿ ಸ್ಟಾರ್ಟ್ ಎಕ್ಸ್ಕವೇಟಿಂಗ್, ವೈ ಡೋಂಟ್ ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಆಸ್ಟ್ರಾಯ್ಡ್ಸ್ ಫಾರ್ precious rare earth materials ಅಂತ we have this idea. So ಅದಕ್ಕೆ next what is the best thing we do? We do experiment, we do research and send people probably robotic craft to do more research on it and mine them. So this was the first asteroid containing heavy. Hello ಬ್ಯಾಕ್ಗ್ರೌಂಡ್ ಮ್ಯೂಟ್ ಮಾಡ್ಬೋದು ಸರ್. ಎಸ್ ಸರ್, ಮ್ಯೂಟ್ ಮಾಡ್ತಾ ಇದ್ದೀನಿ. ಫೈನ್. ಸೊ ಮಾರ್ಚ್ 17th 1852 ನಲ್ಲಿ ಒಂದು ಆಸ್ಟ್ರಾಯ್ಡ್ ಸೈಕಿ ಅಂತ ಪತ್ತೆ ಹಚ್ಚಿದ್ರು. ಇಟ್ಸ್ ಕಾಲ್ಡ್ 16 ಬಿಕಾಸ್ ಇಸ್ ದ 16th asteroid in the catalog. 16ನೇ asteroid this was, so it's 16 ಅಂತ ಅದೇ denoted as 16 ಸೈಕಿ ಅಂತ. So this is thought to be a core of a planet, probably ಒಂದು ಚಿಕ್ಕ planet. It has somehow got blasted away and a core ಹೆಂಗೋ retain ಆಗಿದೆ. ಆ ಕೋರ್ ಒಳಗಡೆಗೆ they think it is filled up with earth, gold, platinum and iridium. So what they think right now at this point of time is the whole GDP of earth ಸೇರಿಸಿದ್ರು, gross domestic product ಸೇರಿಸಿದ್ರು ಇದ್ರಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ ಅಷ್ಟು ವ್ಯಾಲ್ಯೂ ಬರಲ್ಲ ಅಂತ they think.
but there's much left to debate. Innonu yaru nodilla, and it might be true or it might not be true. But however, at this point of time, one of the costliest, one of the most precious asteroid, it's called as the Psyche. During the formation of solar system, there were lots of debris. What we are seeing here in this picture, it's an artist illustration. It's his imagination, but this is exactly how the Earth looked like then, around 4 billion years ago. Still the formation was happening. Agtane Chandra huttittu, Bhumi in the split agi, we had our moon in orbit and very close. Stray asteroids starts falling continuously for millions of years. Continuously over a period of millions of years, there were this asteroid impacts. So this is called as the time of late heavy bombardment. So it was around 4 billion years ago it happened. What is the difference between asteroid, meteor, and meteorites? So this is the important thing to learn. Asteroids are mostly a free-floating objects in space. So it doesn't have any control. Only gravity of planets can destroy it. And meteors are those that enter into the Earth's atmosphere. Emit a bright light. Ivaga falling star anta ಹೇಳ್ತಾರೆ. ಇವಾಗ ರಾತ್ರಿ ಹೊತ್ತು ನೀವು ನೋಡ್ತಾ ಇರ್ತೀರ ಆಕಾಶ, ಒಂದು ಏನೋ streak of light ಬಂದಂಗ ಆಗುತ್ತೆ. ಎಲ್ಲ some call it as a falling star ಅಂತಾರೆ. It's not a falling star. It's this meteorite, granules of meteorite, dust particle size. The meteorites are burning up in the atmosphere. So those are called as the meteors. So there are lots of meteor showers anta bartane irate. Over a period of 1 year alli, there are at least around 13 to 14 meteor showers, good meteor showers. So it's all caused by the granules of these debris left over being entering into Earth's atmosphere and burning off. So those are called as the meteors. There are lots of annual meteor showers. Scale idil bande irutte. Timetables alli there are lots of schedules they put forth for meteor showers. You can easily follow them. And meteorites are those asteroid fragments that survive and reach the Earth's surface. So yella suttogodilla Earth atmosphere. If it's dense and if it's big antandre doddagidre, probably the chances are it might survive the entry and the fiery. Ivaga illi central kaanasta ideyalla, that is an illustration of meteor. So idanna save agi it might enter into and fall on Earth. So those are called as the meteorites. So kelgade illustration, it shows you very clearly free floating boulders to huge rocks are called as asteroids, and the re-entry to what is burning up in the atmosphere is called as meteors, and what has landed on Earth, a chunk of original asteroid, is called as a meteorite. So next best example where you can see antandre Chandra. Bari kannale nodabodu, there is so much of impact craters happening on moon. Alli yake andre one reason is atmosphere illa. Atmosphere ilde irodrinda even micro asteroids galannu it doesn't burn up. So instantaneously it impacts the terrain. Moon regolith impact agi it starts creating these kind of cavities and pits and craters. So this is on the right hand side, it's on the far side of the moon. On the left hand side, it's near side of the moon. Nearer side of the moon is what is visible every day. So far side of the moon, there is lot of pits and craters, and even that is not being saved by asteroid impacts. So what you can see here, dark regions are huge impacts that happened during late heavy bombardment. So Valgade in the magma bandboto aachikade bandboto lava has cooled down, and basaltic lava flow, what has hardened, has made this dark and this lighter shape. The dark shapes are doddu craters, whereas the light shapes are small craters. This is on Earth. This is called as the Barringer crater. It's in Arizona, USA. So they think it's around 50,000 ವರ್ಷದ ಹಿಂದೆ ಆಗಿರೋದು ಅಂತ. ಯಾವುದು ಕ್ರಿಯೇಟ್ ಮಾಡ್ತು ಅಂತಂದ್ರೆ they think it's 160 ಅಡಿ asteroid probably it impacted. So 160 ಅಡಿ asteroid impact ಆಗಿದ್ದಕ್ಕೆ ಇಷ್ಟು ದೊಡ್ಡ ಕ್ರೇಟರ್ ಆಗಿದೆ ಅಂತಂದ್ರೆ just imagine 16 ಕಿಲೋಮೀಟರ್ ದೊಡ್ಡದಾಗಿರೋ asteroid ಬಂದು ಇಂಪ್ಯಾಕ್ಟ್ ಆದ್ರೆ what might happen ಅಂತ. ಇದು ಡಯಾಮೀಟರ್ ಈ ಮೂಲೆಯಿಂದ ಆ ಮೂಲೆಗೆ ಕ್ರೇಟರ್ ಇಟ್ಸ್ ಅರೌಂಡ್ 1 kilometers and the depth is around 600 feet. Okay, and the impact diameter is central is where that asteroid has fallen, and this is where they think it might be embedded anta. So this is around 160 kilometers across the central area. So this is what has caused this crater. The crater create ಮಾಡಿರೋದು small sharpness illa small fragment ಎಲ್ಲಾನು it has probably been destroyed completely. Illa there are fragments that been ejected out.
So idu one small fragment they found it in the ejecta. So they have kept it in the museum. This is a metal rich asteroid, very dense and very heavy. So hangagi it has excavated a crater of around 1 kilometers across. So you can very well imagine ಹೇಗಿತ್ತು 50,000 ವರ್ಷದಿಂದ ಇಂಪ್ಯಾಕ್ಟ್ ಆಗ್ಬೇಕಾದಾಗ ಜನಗಳು ಇದ್ರು ಅಮೆರಿಕಾನಲ್ಲಿ. ಮನುಷ್ಯರು ಪ್ರಾಬಲಿ 4 ಲಕ್ಷ ವರ್ಷ ಹಿಂದಿಂದ ವಾಕ್ ಮಾಡಕ್ ಶುರು ಮಾಡಿದ್ದಾರೆ ಅಂತಂದ್ರೆ ಭೂಮಿ ಮೇಲೆ. ಸೊ ಯಾರು ಒಬ್ರಲ್ಲ ಒಬ್ರು ಒಂದು ಸಿವಿಲೈಸೇಷನ್ ಅದು ಇದ್ದೇ ಇತ್ತು ಪ್ರಾಬಲಿ ಇವನ್ ಅಮೆರಿಕಾನಲ್ಲಿ. ಸೊ ದೇ ವುಡ್ ಹ್ಯಾವ್ ಸೀನ್ ಇಟ್ first hand how it would have looked like that. And naturally you can very well imagine earthquakes and tremors would have definitely been caused by the impact of this asteroid. This is from the aerial view and is very easily approachable. See all these areas people come and go, so easily vehicles got 4-wheel drives and multi-purpose vehicle can easily come there, and people, this is a very famous site in Arizona. Big impact like this ಅಂದ್ರೆ ಡೈನೋಸಾರ್ಸ್ ಎಲ್ಲ ಹೋಗಿದೆ ಆ ತರ ಬರಬೇಕು ಇಂಪ್ಯಾಕ್ಟ್ ಅಂತಂದ್ರೆ once in 60 to 100 million years ಆಗುತ್ತೆ. ಸೊ ದಟ್ಸ್ ಎ ರಿಯಲ್ ಪೀರಿಯಾಡಿಕ್ ಕೈಂಡ್ ಆಫ್ ಅ ಥಿಂಗ್ ದಟ್ ಹ್ಯಾಪನ್ಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ನಾನು ಮುಂಚೆ ಹೇಳ್ದಂಗೆ ಒಂದು ಇರಾ ಎಂಡ್ ಆಗಿ ಇನ್ನೊಂದು ಇರಾ ಹೋಗ್ಬೇಕು ಅಂತಂದ್ರೆ ಪ್ರಾಬಬ್ಲಿ ವಿ ನೀಡ್ ಎ ರೀಸನ್ ಲೈಕ್ ದಿಸ್. ಸೊ ಆಸ್ಟ್ರಾಯ್ಡ್ ಮೈಟ್ ಬಿ ಒನ್ ಆಫ್ ದ ರೀಸನ್. ಸೊ ಬಿಗ್ ಇಂಪ್ಯಾಕ್ಟ್ಸ್ 60 to 100 million years once ಆಗ್ಬೋದು. ಅಂಡ್ ಸುಮಾರಾಗಿರೋದು ಮೇಜರ್ ಇಂಪ್ಯಾಕ್ಟ್ಸ್ ಅರೌಂಡ್ 300 feet to 1000 feet ಇರೋ ಆಸ್ಟ್ರಾಯ್ಡ್ ಇಂಪ್ಯಾಕ್ಟ್ ಆಗೋದು 1 ಲಕ್ಷದಿಂದ 50,000 ವರ್ಷಕ್ಕೆ ಒಂದ್ಸತಿ ಆಗ್ಬೋದು. ಅಂಡ್ ಚಿಬ್ಲಿಂಗ್ಸ್ ಅಂತ ಒಂದು ಊರಿದೆ ರಷ್ಯಾನಲ್ಲಿ. ಒಂದು 10 ವರ್ಷದಿಂದ ದೇರ್ ವಾಸ್ ಒನ್ ಈವೆಂಟ್. ಸೊ ದಟ್ ವಾಸ್ ಅರೌಂಡ್ ಕಾಸ್ಡ್ ಬೈ ಅರೌಂಡ್ 60 feet asteroid. That was a blast and lots of injuries ಆಯ್ತು, ಬಟ್ ಯಾರು ಸಾಯ್ಲಿಲ್ಲ ಅದರಿಂದ. once in 1000 years ಆಗ್ಬೋದು ಆ ಥರದ್ದು. ಅಂಡ್ ಸ್ಮಾಲ್ ಬೋಲಿಡ್ಸ್ ಅನ್ನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನು ಬೋಲಿಡ್ ಅಂದ್ರೆ. ಸೊ ಎವ್ರಿ 10 years ಆಗ್ಬೋದು. ಅಂಡ್ ಮೈಕ್ರೋ ಮೀಟಿಯರ್ಸ್ ನಿತ್ಯ ರಾತ್ರಿ ಆಕಾಶ ಕ್ಲಿಯರ್ ಆಗಿದ್ದಾಗ ನೀವು ನಿಂತ್ಕೊಂಡು ಆಕಾಶ ನೋಡ್ತಾ ಇದ್ರೆ ಪ್ರಾಬ್ಲಿ ಲೈಕ್ ಮೀಟಿಯರ್ ಶವರ್ ಅಂತ ಹೇಳಿದ್ನಲ್ಲ, ಅದು ಇಟ್ ಮೈಟ್ ಕ್ರಾಸ್ ಎವ್ರಿ ಡೇ. ಪ್ರಾಬ್ಲಿ ಇಫ್ ಯು ಆರ್ ಲಕ್ಕಿ ಎನಫ್ ಯು ಕ್ಯಾನ್ ಸಿ ಇಟ್ ಒನ್ಸ್ ಇನ್ ಎ ವೈಲ್. ಸೊ ದಟ್ ಇಸ್ ಅ ರೆಗ್ಯುಲರ್ ಅಫೇರ್. ಸೊ ದೀಸ್ ಆರ್ ದ ಈವೆಂಟ್ಸ್ ದಟ್ ಮೈಟ್ ಹ್ಯಾಪನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅರ್ತ್ ಅಲ್ಲಿ, ನಮ್ಮ ಭೂಮಿ ಮೇಲೆ. ಸೊ ದಿಸ್ ಇಸ್ ವಾಟ್ ಇಸ್ ದ ಬೋಲಿಡ್. ಈ ಬೋಲಿಡ್ ಅನ್ನೋದು even it can be seen during the daytime, and what you are seeing is the contrail. Hingade it's the hot gases that's being generated. It's atmospheric gases alla seri. This is a contrail that's following behind the bolide, and it's also called as the fireballs anta. They are normally chick fragments galu ದೊಡ್ಡದು ಮುರಿದೋಗಿ ಒಂದು ಚಿಕ್ಕದು ಚಂಕ್ probably around 10 feet across has crossed over, and those are called as the bolids. So you can see on Mercury, even on Mercury there's a lot of craters. Mercury and Moon looks almost the same, similar. Mars also has a crater within a crater. It's all caused because of asteroid impacts. So ನಮ್ಗೆ ಹೆಂಗೆ terrestrial planets ಅಲ್ಲಿ ಯಾಕೆ ಗೊತ್ತಾಗುತ್ತೆ ಅಂತಂದ್ರೆ because land ಇದೆ and there's a hard ground for it to create this kind of crater. But Jupiter ಅಲ್ಲಿ Saturn it's all made up of gas. So we don't really know ಅದೇ impact ಆಗಿದೆಯೋ ಆಗಿಲ್ವೋ ಅಂತ. It's very difficult to see, and there's no clues. ಈ ತರ clues ಗಳು ಕಾಣೋದಿಲ್ಲ ಅದರಲ್ಲಿ. So the best way to observe is ಇಲ್ಲ ನಮ್ಮ ಅರ್ತ್ ಅಲ್ಲಿ ಇಲ್ಲ to study from far, from satellites like Moon, illa Ganymede, Jupiter satellites ಗಳು it's taken lots of hits. So even there it's very clearly visible. And this is the event. Event irodinda Tunguska event ene what has caused this annual agi asteroid day anta madodu. So this happened around 100 years ago, more or less. So event is what we are celebrating today. What we are talking about asteroids because of this event of asteroid day, and this was a collision of asteroid that happened 100 years ago. It was still Russia was not so developed, and most importantly Bhuminalli there are lots of uninhabited areas. Most of it samudra illa forest land illa desert alli irutte. So allenra impact aadre namge gottagade illa, but only civilized area, highly densely populated area alladre it can cause lots of damages. Okay, so this is an area that happened in Russia called the Tunguska event anta. And ಏನಾಗುತ್ತೆ ಒಂದು asteroid impact ಆದ್ರೆ ಅಂದ್ರೆ this is from the moon shot ಅಲ್ಲಿ ತೆಗೆದಿರೋದು ಇದು. This is an actual crater on the moon. Central peak is around 2.5 kilometers ಎತ್ತರ ರೈಸ್ ಆಗುತ್ತೆ because of the shock wave, bounce ಆಗುತ್ತೆ. And there is a ring in the planet like vibration. Tuning fork ಕೊಡದಾಗ ಹೆಂಗ್ ರಿಂಗ್ ಆಗುತ್ತೆ ಆ ತರ. So you can see all around this crater wall there is this shock waves generated. So padre ಕಾಣುತ್ತೆ ಒಂದು. There's a main crater here, and around it you have the shock wave. So this is exactly
how it is going to happen if there's a major asteroid impact. So in the radar images we have got an actual picture of free floating asteroid. It's in the asteroid belt. So it's called as the Halloween skull asteroid. It can have radar images when we bombard it with the radar and receive the signals, we come to know hegide yav tara irbodu shape anta. So it looks like almost digitally enhanced ಮಾಡಿದಾಗ ನಮ್ಮ computers ಅಲ್ಲಿ it looks like this. So it looks like a skull. So these two are the impacts of another asteroid, small impacts, and this just looks like a man's skull, and this is the actual image, and this is the digitally processed image. So either splinter agi, split agi, crash agi, it's going to get separated from the main block of asteroids, and these are the debris that might pose the latest dangers on Earth, near Earth asteroid, potentially hazardous asteroids. Probably when these kind of chunks, pieces of asteroid crosses into the Earth's orbit. So this is the collision that keeps happening regularly in asteroid belt. So centaurs antide, this is between Neptune and Jupiter really. So ನಮ್ಮ ಹತ್ರ ಬರೋದು, ನಮ್ಮ ಭೂಮಿ ಹತ್ರ ಬರೋದಲ್ಲ, we called as hazardous asteroid, potentially hazardous asteroid, near Earth asteroids anta. These kind of asteroids were found beyond the orbits of Jupiter and within Neptune. So they are called as the centaurs anta. And the biggest one of the centaur kind of comet is asteroid is Chirlico. It's around 200 kilometers big. So this is how it looks like. Asteroids ಗಳು ಇವಾಗ ತಕ್ಷಣದಲ್ಲಿ ಇವಾಗ ಭೂಮಿ ಹತ್ತಿರದಿಂದ ಯಾವ asteroids ಕಾಣುತ್ತೆ ಅಂತಂದ್ರೆ ಇಷ್ಟು asteroids ಇದೆ ನಮ್ಮ ಟೇಬಲ್ ಎದುರುಗಡೆ ಕಾಣಿಸ್ತಾ ಇರೋ ಅಷ್ಟು asteroids ಇಟ್ಸ್ ವಿಸಿಬಲ್. ಸೊ ಇಲ್ಲಿ ಯಾವ asteroids ಅಂತಿದೆ, ಇಲ್ಲಿ ಬ್ರೈಟ್ನೆಸ್ ಇದೆ. ಸೊ ದ ಬ್ರೈಟ್ನೆಸ್ ಅಂದ್ರೆ ಪಾಸಿಟಿವ್ ಇದ್ರೆ ಡಿಮ್ ಆಗೋಗುತ್ತೆ, ಇದ್ರ ಮುಂದೆ ನೆಗೆಟಿವ್ ಏನೋ ಸೈನ್ ಇದ್ರೆ ಇಟ್ ಇಸ್ ಬ್ರೈಟರ್ ಅಂತ. ಫಾರ್ ಇನ್ಸ್ಟೆನ್ಸ್ ನಮ್ಮ ಚಂದ್ರ ಇಟ್ಸ್ -12.5, ನಮ್ಮ ಸೂರ್ಯ ಇಟ್ಸ್ -26. ಸೊ ದಟ್ ಇಸ್ ವೆರಿ ವೆರಿ ಬ್ರೈಟ್. Whereas these asteroids are 7.7, so it's on the positive side ಆಗಿರೋದ್ರಿಂದ it's hardly visible. ನಮ್ಮ ಬರೀ ಕಣ್ಗೆ ಅರೌಂಡ್ 6 ತನಕ ಕಾಣುತ್ತೆ. ಕಣ್ ತುಂಬಾ ಶಾರ್ಪ್ ಆಗಿದ್ರೆ you can see objects up to 6 magnitude in a very dark sky. ಅಂದ್ರೆ ಈ ಸಿಟಿನಲ್ಲ, ಸಿಟಿನಲ್ಲಿ hardly will be able to see 2 magnitude, but ತುಂಬಾ ಕ್ಲಿಯರ್ ಸ್ಕೈಸ್ ಇದ್ದು ನೀವೆಲ್ಲರೂ ವಿಲೇಜ್ ಕಡೆಗೆ ಹೋಗಿ ತುಂಬಾ ಡಾರ್ಕ್ ಆಗಿದ್ರೆ ಸ್ಕೈ, you can see up to 6 magnitude. Whereas Vista, the biggest asteroid, 1000 kilometers idrunu, it's around 300 million kilometers from Earth, and it shines at around 7.7 brightness. So it is beyond naked eye visibility. And most importantly, this is the reflected light from the sun. ಇಲ್ಲಿ ಸೈಡ್ ಅಲ್ಲಿ ಇದೆ ಯಾವ ಕಾನ್ಸ್ಟಲೇಷನ್ ಕಾಣುತ್ತೆ ಅಂತ. ಸೊ ನಿಮ್ ಕಾನ್ಸ್ಟಲೇಷನ್ಸ್ ಗೊತ್ತಿರಬೇಕು. ವರ್ಗೋ ಅಂದ್ರೆ ಕನ್ಯೆ, ಏರಿಸ್ ಅಂದ್ರೆ ಮೇಷ, ಅಕ್ವೇರಿಯಸ್ ಅಂದ್ರೆ ಕುಂಭ, ಟಾರಸ್ ಅಂತಂದ್ರೆ ಈ ತರ ನಿಮ್ಗೆ ಇದೆಲ್ಲ ಗೊತ್ತಿದ್ರೆ ಯಾವ್ಯಾವ ಜಾಗದಲ್ಲಿ ಕಾಣುತ್ತೆ ಅಂತ. ಸೊ ಇಟ್ಸ್ ಪಾಸಿಬಲ್ ಟು locate these objects using computerized telescope. So ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ you can go to Heavens Above ಅಂತ ಒಂದು ಸೈಟ್ ಇದೆ. ಅಲ್ಲಿ ನಿಮ್ಮ ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ನ ನಿಮ್ಮ ಲೊಕೇಶನ್ ನ ಲಾಗಿನ್ ಆಗಿ ನೀವು ಹೆಸರು ಕೊಟ್ರೆ you can become a member. ನೀವು ಮೆಂಬರ್ ಆದಾಗ ಆಟೋಮ್ಯಾಟಿಕಲಿ ನೀವು you can go through all this day in and day out over a period of ಇಯರ್ ಅಲ್ಲಿ ಏನೇನಿದೆ, ಯಾವ ಆಸ್ಟ್ರಾಯ್ಡ್ ಬರುತ್ತೆ, ಯಾವ ಕಾಮೆಟ್ ಇದೆ, ಸೂರ್ಯ ಯಾವ ತರ ಇದ್ದಾನೆ, ಚಂದ್ರ ಯಾವ ತರ ಇದ್ದಾನೆ, ಯಾವಾಗ ಮುಳುಗತ್ತೆ, ಯಾವಾಗ ರೈಸ್ ಆಗತ್ತೆ ಗ್ರಹಗಳು, ಎಲ್ಲಾನು ಈ ನಿಮ್ಗೆ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ವೆಬ್ಸೈಟ್. ನೀವು ಎಲ್ಲರೂ ಯು ಕ್ಯಾನ್ ಬಿಕಮ್ ಅ ಮೆಂಬರ್ ಆಫ್ ದಿಸ್ ಅಂಡ್ ಯು ಕ್ಯಾನ್ ಲಾಗ್ ಇನ್. ಸೊ ಇಟ್ಸ್ ಗೋನ್ ಟು ಪ್ರೊವೈಡ್ ಯು ವಿತ್ ವೆರಿ ಗುಡ್ ಇನ್ಫಾರ್ಮೇಶನ್ ಆಫ್ ಎವ್ರಿಥಿಂಗ್. So this is the Itokawa anta. This is the first asteroid to be sample return. Japanese probe Hayabusa 1 anta, it went there, landed there, and sample ತಗೊಂಡು ಭೂಮಿಗೆ ಬಂತು. ಭೂಮಿ ಮೇಲೆ ಬಂದು ಲ್ಯಾಂಡ್ ಆಗ್ಬೇಕಾದಾಗ there was some malfunction ಆಗಿರೋದ್ರಿಂದ it broke up in upper atmosphere. ಹಂಗಾಗಿ it was contaminated ಅಂತ they think. It is not a pristine. ಇಲ್ಲಿ ಏನ್ ಕಲೆಕ್ಟ್ ಮಾಡಿದ್ರು ಸೇಮ್ ಸ್ಯಾಂಪಲ್ ಇಲ್ಲ. Probably it had been contaminated by earth ಇದಂತ because of malfunction. So still this is the first asteroid to be probed by humans. And this is a very famous two asteroids very recently, Bennu and Ryugu anta. So these two asteroids have provided with immense information related to asteroids and the formation of our solar system. So Bennu another it's around 500 meters across, and Ryugu another 900 meters across. Ryugu was investigated by the Japanese probe Hayabusa 2 anta. Last year it came with a sample and there was no malfunction ilderadrinda
we have pristine clear sample ಅದರಿಂದ ತಗೊಂಬಂದಿದ್ದು ಹೇಗಿತ್ತು ಹಂಗೆ ಇತ್ತು and they are sharing it around the world with all the people who are interested in this idರಲ್ಲಿ. So astronomers ಎಲ್ಲ collect ಮಾಡ್ಕೊಂಡು they are studying Ryugu asteroid, whereas Bennu ಅನ್ನೋ asteroid it's been investigated by American Osiris Rex ಅಂತ, and that is yet to come 2023 ನಲ್ಲಿ they think it will land and give us a sample of Bennu. So idrinda linear anta, this is the research center, telescope center in New Mexico America ನಲ್ಲಿ. So illinda ಪತ್ತೆ ಹಚ್ಚಿದ್ದು ಇದ್ರದ್ದು ಏನು ಹೈಲೈಟ್ ಅಂತಂದ್ರೆ in addition of 1,40,000 minor planets ಅಂದ್ರೆ asteroid ಡಿಸ್ಕವರ್ ಆಗೋದಲ್ಲದೆ ಈ ಟೆಲಿಸ್ಕೋಪ್ ಯೂಸ್ ಮಾಡಿ several periodic comets ಪತ್ತೆ ಹಚ್ಚಿದ್ದಾರೆ and discovered, and it's called as the linear ಅಂತ. Its expansion is called as Lincoln Near Earth Asteroid Research Center. So the abbreviated form is linear. So this is how Bennu look like, and Bennu another what does it name stand for andre? It's an Egyptian mythical bird associated with the sun. Though it's not a metal rich, it's a carbonaceous potentially hazardous asteroid, and the size is around 1,600 feet across, and 1999 it was discovered. Idradu one small movie ide, I'll just show you the movie so you can just see this. Kanasta ellarguno? Is it visible? Yes, sir. Good. So Yes, sir. this is Osiris Rex anta. You can very well imagine. Good. This is a very small asteroid, 1,600 feet across. Nodi hingade irodu emptiness of space, literally absolutely nothing. Hege algorithm bardirbeku, how the scientists should have calibrated this. ಈ ಚಿಕ್ಕ asteroid ಮೇಲೆ ಲ್ಯಾಂಡ್ ಆಗಬೇಕು, ಈ ತರ ಮಾಡಬೇಕು, ಈ ತರ ನ್ಯಾವಿಗೇಟ್ ಮಾಡಬೇಕು ಅಂತ, how much they should have gone into it, researched into it, used their brains, and made it into a success. This is what we have to really appreciate about technology. So, and basically it's not directly from Earth in the launch mode or rocket orbit and land agboto, it's not sending us back the images. So it has a sequence of maneuverable madi, it has to land there on this small object. Just imagine how difficult it is, and it hatranu illa, this is around 300 million kilometers away. It has taken around 6 years for the satellite to reach there, study the sample. Adonde alla, it's not crash landing there, it is bringing the sample once again ಒಳಗಡೆ ಇದನ್ನ ಸ್ಕೂಪ್ ಮಾಡಿ ಒಂದು ಕ್ಯಾಪ್ಸೂಲ್ ಅಲ್ಲಿ ಹಾಕಿ it has to bring back ಅಂತಂದ್ರೆ, just imagine so much of technology should be involved, and that is really commendable progress what we are doing in field of science. This is the actual image taken from a few feet from the surface of Bennu asteroid. This is taken from Osiris Rex, and you can see the debris, how haphazard, how randomly it's all scattered, and idrille eno land agbeku anta ನೀವು just imagine. Probably it might not be hard on ಭೂಮಿ ಇದ್ದಂಗೆ ಇಲ್ಲದೆ ಇರ್ಬೋದು, ಲ್ಯಾಂಡ್ ಆದ ತಕ್ಷಣ you might directly sink into it, like ನಮ್ಮ ಮರಳು ಕಾಡಲ್ಲಿ ಮರಳು ಇದ್ದಂಗೆ ಇರ್ಬೋದು, ಇಲ್ಲ ಗ್ರಾವಿಟಿ ಕಮ್ಮಿ ಇರೋದ್ರಿಂದ as soon as you land you might even bounce back into space because ಇದಕ್ಕೆ ಗ್ರಾವಿಟಿನೇ ಇಲ್ಲ. So what can happen is that instantaneously you land, you might even bounce back, and more importantly it's orbiting, it's spinning at around 4 hours once it's spinning. You can see very well day and night is just around 4 hours apart. ಇದಕ್ಕೆ ನೀವು ಲ್ಯಾಂಡ್ ಆಗಬೇಕು ಅಂತಂದ್ರೆ, ಯಾವುದೇ ಮನುಷ್ಯ ಹೋಗಿ ಲ್ಯಾಂಡ್ ಆಗಬೇಕು ಇಲ್ಲ ಸ್ಪೇಸ್ ಕ್ರಾಫ್ಟ್ ಲ್ಯಾಂಡ್ ಆಗಬೇಕು ಅಂದ್ರೆ ಫಸ್ಟ್ ದೇ ಹ್ಯಾವ್ ಟು ಹಿಟ್ ಇಟ್ ಬೈ ಹಾರ್ಪೂನ್, ಒಂದು ಸ್ಪಿಯರ್ ಹೊಡೆದು ಅದು ಆಂಕರ್ ಆಗಬೇಕು ಗ್ರೌಂಡ್ಗೆ. ಗ್ರೌಂಡ್ ಆಂಕರ್ ಆದ್ಮೇಲೆ ಮನುಷ್ಯನು ಅದೇ ತರನೇ ಹ್ಯಾಸ್ ಟು ಆಂಕರ್ ಹಿಮ್ಸೆಲ್ಫ್ ಇನ್ ಟು ದಿಸ್ ಟಾಪ್ ಸಾಯಿಲ್, ಆಮೇಲೆ ದೇ ಕ್ಯಾನ್ ವಾಕ್. ಇಲ್ಲಾಂದ್ರೆ ದ ಚಾನ್ಸಸ್ ಯು ಮೈಟ್ ಬೌನ್ಸ್ ಬ್ಯಾಕ್ ಇನ್ ಟು ಸ್ಪೇಸ್, ಇಲ್ಲ you might get stuck into it, or anything else might happen, because we don't really know hegide, what is the hardness of this and what is the composition of it, and it's very difficult for us to see. So this is how it looks like day and night aito, matte it's becoming day once again. Ee suryan belaku beelta ide and you can see the daylight happening.
and a huge block simply resting on it. ಇವಾಗ ಸುಮ್ಮನೆ ತಗೊಂಡಾಗಿ ದೋ ಇಟ್ ಮೈಟ್ ಬಿ 16 ಟನ್ ಇದ್ರೂ ಗ್ರಾವಿಟಿನೇ ಇಲ್ಲದೆ ಇರೋದ್ರಿಂದ ಪ್ರಾಬಬಲಿ ಹೋಗಿ ಯು ಕ್ಯಾನ್ ಈಸಿಲಿ ಜರುಗಿಸ್ಬೋದು. ಅಷ್ಟು ಈಸಿಯಾಗಿ ಅಷ್ಟು ಸೂಕ್ಷ್ಮವಾಗಿ ಅದ್ರ ಮೇಲೆ ಕೂತಿರುತ್ತೆ. ಅಂಡ್ ದಟ್ ಇಸ್ ಹೌ ದಿಸ್ ಆಸ್ಟ್ರಾಯ್ಡ್ ಬೆನು ಈಸ್ ಮೇಡ್ ಅಪ್ ಆಫ್. ಸೊ ಈ ತರದ್ದು ನಾವು ಡಿಸ್ಟರ್ಬ್ ಆಗಬೇಕು ಅಂತಂದ್ರೆ ಬಹಳ ಸರಾಗ. ಒಂದು ಸ್ಮಾಲ್ ಇಂಪ್ಯಾಕ್ಟ್ ಏನಾದ್ರು ಆದ ತಕ್ಷಣ ಇದರಿಂದ ಇಟ್ ಕ್ಯಾನ್ ಗೆಟ್ ejected out from Bennu, and this might once again become potentially hazardous asteroid, illa near Earth asteroid, illa it might become a small asteroid that might burn up in Earth's atmosphere. So this is exactly how Bennu was shot from OSIRIS-REx. So illindane sample ತಗೊಂಡಿದೆ. The sample is going to land on 2023. So what is it made up of? It's once again made up of pyroxene. The actual sample must be it's a carbonaceous, probably it's not metal rich. So hangagi I don't think there is gold illa water illa ilde irbodu. There might be small traces of water, but definitely no drinking water, and definitely no heavy elements like gold, platinum illa. I don't think it is possible. Just like a Psyche 16 iruttara, it's not a metal rich asteroid. So this is how it is, and this is the great moment for humanity to land and get the samples. Hayabusa is a success from Ryugu, and this is a second experiment that has become a success. So this is about asteroid Bennu, and ee ತರ ಇದೆ terrain. And Bennu na yak select ಮಾಡಿದ್ರು ಅಂತಂದ್ರೆ there are so many kinds of asteroids. 5 out of ಗೊತ್ತಿರೋದ್ರಲ್ಲಿ around 5 carbon-rich asteroids. Bennu was one of them. And 200 meters ಗಿಂತ ದೊಡ್ಡದಾಗಿರೋದು probably 26 asteroid ಅಲ್ಲಿ this is the closest asteroid what we know. So hangagi we try to explore Bennu with optimal orbits for sample return. 192 orbit ನಮ್ಮ ಭೂಮಿ ಸುತ್ತ ಸುತ್ತೋಡಿಯೋದ್ರಿಂದ it's easy ವಾಪಸ್ ತಗೊಂಬರೋದಕ್ಕೆ. And it's a near earth asteroid. 7,000 near earth asteroids ಅಲ್ಲಿ this is one of them that's been selected out of 5 ಲಕ್ಷ asteroids ಗೊತ್ತಿರೋದ್ರಲ್ಲಿ, and this is one of them. ಕಂಪ್ಯಾರಿಟಿವ್ಲಿ ನಮ್ಮ ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಪಕ್ಕದಲ್ಲಿಟ್ರೆ ಈ ತರ ಇದೆ. ಇದು 1600 ಅಡಿ ದೊಡ್ಡದಾಗಿದೆ. ಐಫಿಲ್ ಟವರ್ ಪಕ್ಕದಲ್ಲಿಟ್ರೆ, ಸೊ ಫಾರ್ ಕಂಪ್ಯಾರಿಸನ್ ದಿಸ್ ಇಸ್ ಎ ವೆರಿ ಗುಡ್ ಇಲಿಸ್ಟ್ರೇಷನ್. ಅಂಡ್ ಈ ತರ ಇದೆ. ದ ಇನ್ಕ್ಲಿನೇಷನ್ ಪ್ಲೇನ್ ಕಂಪೇರ್ಡ್ ಟು ಅರ್ತ್, ಇಟ್ಸ್ ಸ್ಲೈಟ್ಲಿ ಟಿಲ್ಟೆಡ್ ಟು ದ ಎಕ್ಲಿಪ್ಟಿಕ್, and it goes round and around, and you can see the orbit here. So once in a while it crosses the earth orbit, and the blue is Bennu, and the green is the Earth orbiter. So there's a periodic Earth crossing near Earth asteroid. So this is the condition how they had to do it. Straight agi hogodu land agotu one maneyinda one manege hogbiಟ್ಟು ನಾವು ಮೀಟ್ ಮಾಡ್ಕೊಂಡು ಬರ್ತೀವಿ ಫ್ರೆಂಡ್ಸ್ ನ, ಆ ತರ ಆಗಲ್ಲ ಇದು. ಸೊ ಡಿಆಕ್ಸಿಲೇಟ್ ಮಾಡಿ ಡಿಆರ್ಬಿಟ್ ಮಾಡಿ ಇಷ್ಟೊಂದು ಡಿಆರ್ಬಿಟಿಂಗ್ ಮಾಡಿ ಫೈನಲಿ ದೇ ಹ್ಯಾಡ್ ಟು ಲ್ಯಾಂಡ್, ಅಂಡ್ ದೆನ್ ದೇ ಹ್ಯಾವ್ ಟು ಎಜೆಕ್ಟ್ ಇಟ್ ಬ್ಯಾಕ್ ಯೂಸಿಂಗ್ ಥ್ರಸ್ಟರ್ಸ್. ಅಂಡ್ ಭೂಮಿ ಆ ಟೈಮಲ್ಲಿ ಎಲ್ಲಿರುತ್ತೋ ಹೇಗಿರುತ್ತೋ ಅದನ್ನ ಟ್ರ್ಯಾಕ್ ಮಾಡಿ. ದೇರ್ ಇಸ್ ಆಲ್ಸೋ ಟೈಮ್ ಗ್ಯಾಪ್. ಇವಾಗ ನಾವೇನಾರ ಸಿಗ್ನಲ್ ಕಳಿಸ್ಬೇಕು ಅಂತ, ಇವಾಗ ಇಟ್ ದ ಸ್ಪೀಡ್ ಆಫ್ ಲೈಟ್ ಇಟ್ ವಿಲ್ ಟೇಕ್ ಮಿನಿಟ್ಸ್ ಅಕ್ರಾಸ್. ಸೊ ಹಾಗಾಗಿ ಇವನ್ ಏನಾರ ಚಿಕ್ಕ ಪುಟ್ಟ ಡಿಸ್ಟರ್ಬೆನ್ಸ್ ಏನಾರ ಬಂದ್ರೂ ದಿಸ್ ಸ್ಪೇಸ್ ಕ್ರಾಫ್ಟ್ಸ್ ಕ್ಯಾನ್ ಗೋ ಇನ್ ಟು ಈಸಿ ಸೇಫ್ ಮೋಡ್ಗೆ. ಸೊ ಒನ್ಸ್ ಅಗೇನ್ ದ ಗ್ಲಿಚ್ ಹ್ಯಾಸ್ ಗಾಟ್ ಟು ಬಿ ರಿಮೂವ್ಡ್ ಅಂಡ್ ಇಟ್ ಹ್ಯಾಸ್ ಗಾಟ್ ಟು ಬಿ brought back into working condition ಮಾಡಿ. So all these kinds of things are regularly monitored by the control people in areas ali, NASA and JAXA and certain places ali. So they have accomplished this beautiful project, and it's a success. So this is the largest boulder we nodido. It's around 160 meters by 120 meters. This is from asteroid Ryugu. Ee tara ide orbit of Ryugu, and Ryugu antandre it's called as the Dragon Palace in Japanese. Sample return was done in 2020. So there is this Lagrange point antide. Lagrange point is there in all massive major planets ali. So this is an area where you have the centaurs and the geeks and lots of other asteroids automatically accumulate agutte. Idu namma bhoomi tagondre, here is the moon's orbit, and Lagrange 2 and Lagrange 1, it's around 1.5 million kilometers away. So ee area nalli if you want to put some satellite, so it's a very stable orbit. L2 especially is a very stable orbit, like Herschel space probe illa Spitzer illa next ನಾವು ಕಳಿಸ್ತಾ ಇರೋದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್.
it's all going to be it's naturally accumulating because 60 degrees and mutual gravity of the major planet and sun is going to cancel out. So hangagi there's not going to be any disturbance. So L5 and L4, there are lots of debris accumulated called as the centaurs anta. So that is there in almost all major planets, and either orbital mechanics nodidre along with the sun and the planets, it keeps orbiting very constantly without any disturbance. So so geeks and torsions are Lagrange point L4 and L5 ಇಲ್ಲಿ ನೋಡ್ದಂಗೆ L4 and L5, and eitherly there are lots of asteroids that's accumulated naturally because of gravitational cancellation between Jupiter, Sun, and this Lagrange point. So what we know, two satellites of Mars called the Deimos and Phobos, they think it's captured asteroids, and one fine day gravity is pulling these asteroids, and one day it might fall into probably 10-20 million years away, it's going to fall into Mars. ಇದೇ ತರ ಬೇರೆ ನಕ್ಷತ್ರಗಳಲ್ಲಿ ಬೇರೆ ಎಕ್ಸೋ ಪ್ಲಾನೆಟ್ಸ್ಗಳಲ್ಲಿ ಅಲ್ಲಿ ಫಾರ್ಮ್ ಆಗ್ತಾನೆ ಇದೆ. ಮಿಲ್ಕಿ ವೇ ಇಸ್ ಅ ವೆರಿ ಬಿಗ್ ಪ್ಲೇಸ್ ವೇರ್ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್ ಆರ್ ಬೀಯಿಂಗ್ ಬಾರ್ನ್ ಕಂಟಿನ್ಯೂಸ್ಲಿ. ಸೊ ಆ ಜಾಗದಲ್ಲೂ ದೇ ಹ್ಯಾವ್ ಡಿಟೆಕ್ಟೆಡ್ lots of debris. So wherever there's a debris, wherever there's a planet formation, wherever there's star formation with planets, naturally there are going to be lots of asteroids and comets. So you might have all heard of Umuva anta. So this is an interstellar asteroid. ನಮ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ, but this asteroid doesn't belong to our solar system. Probably billions of years in that it's going around between the stars around Milky Way. So finally, just around 2 years ago, it entered into the sun's domain. So at the sun solar system of Bandiradrinda, this was the first interstellar asteroid that had been detected, and it came perpendicular to the plane of our solar system. See, it went through the ecliptic and all the way once again back into interstellar space. So ನಮಗೆ ಸ್ಟಡಿ ಮಾಡೋಕ್ಕೂ ಟೈಮ್ ಸಿಕ್ಲಿಲ್ಲ. 2017 ಅಲ್ಲಿ ಕಣ್ಣಿಗೆ ಬಿತ್ತು. ಒಂದು ನೋಡೋ ಅಷ್ಟೊತ್ತಿಗೆ ಸ್ಟಡಿ ಮಾಡೋ ಅಷ್ಟೊತ್ತಿಗೆ ಇಟ್ಸ್ ಆಲ್ರೆಡಿ ಎಸ್ಕೇಪ್ಡ್ ಫ್ರಮ್ ದ ನಿಯರ್ ವಿಸಿನಿಟಿ ಆಫ್ ದ ಅರ್ತ್. ಇನ್ನೂ ಸೋಲಾರ್ ಸಿಸ್ಟಮ್ ಒಳಗಡೆನೆ ಇದೆ. ಇಟ್ಸ್ ಸ್ಟಿಲ್ ಬಿಟ್ವೀನ್ ದ ಆರ್ಬಿಟ್ಸ್ ಆಫ್ ಸ್ಯಾಟರ್ನ್ ಅಂಡ್ ಯುರೇನಸ್, but still it's very, very fast moving, around 27 kilometers per second. It's traveling across, and it's going beyond on top of the ecliptic plane. So hangagi it's very difficult to study them. But ivaga ಗೊತ್ತಿರೋದ್ರಿಂದ ಇದೇ ತರದ್ದು there might be other interstellar asteroids anta we think. So we will be continuously following space for objects like this. So ee tara shape alli ide anta radar images alli it's shown us, and there are lots of light reflection ನೋಡ್ಬಿಟ್ಟು we have come to conclusion that it should be around 400 meters by around 40 meters anta, and it's not going silently, it's tumbling. So end over end it's tumbling and moving across our solar system. So this is how it crosses our Earth's orbit and all the way back into interstellar space. So continuously this keeps on happening, and same thing with our interstellar probes, Voyager 1, 2 and Pioneer, and even New Horizon. So one day going to be billions of years adaka it might enter into another sun stellar area, wherein even it might be an interstellar probe that's been sent from Earth around 1977 kalsiddu. Even after billions of years, just like Umuva, our own satellites will be making orbits between the stars. So this is one of the famous Hoba meteor anta. It's in Namibia, and because of its large surface area, it didn't create any doddu crater eno create madlilla, but it's probably 200 tons irbodu. And for thousands of years the farm land al sikkittu farmer ge, and he has kept it intact without disturbing it, and people come and still idana observe ಮಾಡಿ they appreciate these things, that's space from rock from space that they have come to know as asteroids. So this is an asteroid on the surface of Mars. So this is also Mars alone say we have a very thin atmosphere. So alone say just like moon tara direct ag impact agakagala. So small things can get burnt up, and you can see lots of pits, fissures and small
These are all because of the friction caused by Mars atmosphere. So this is an asteroid on the surface of Mars. And this is a breakup of solar wind and so solar pressure can also break up an asteroid. So continuous emission of solar wind. Solar wind is also pretty powerful. The ions and electrons continuous bombard ಆಗ್ತಾ ಇದ್ರೆ probably it might create a shake when it comes very close to Surya ಹತ್ರನೋ ಇಲ್ಲ ಯಾವ್ದಾರ big planets ಹತ್ರ ಬಂದಾಗ there will be lot of tremors and shakes happening on the surface of asteroid. So at that time it might even break down. So this is another ancient crater on Earth. ಇವಾಗ ಅರ್ತ್ ಅಲ್ಲಿ ಆಗಿರೋದಲ್ಲ ವೆಜಿಟೇಷನ್ ಇಲ್ಲ ಸಮುದ್ರದಲ್ಲಿ ಇಲ್ಲ ನೀರು ಇಲ್ಲ ಕಾಡಲ್ಲಿ ಇಲ್ಲ ಡೆಸರ್ಟ್ ಅಲ್ಲಿ ಮುಚ್ಚೋಗಿರ್ಬೋದು. ಬಟ್ ಸ್ಯಾಟಲೈಟ್ ಇಮೇಜಿನರಿ ತಗೊಂಡು ನೋಡಿದ್ರೆ we can still detect some ancient craters that is still possibly visible, but it can be only seen through satellite. So this is an old crater that's in Russia, far north ಅಲ್ಲಿ ಟಂಡ್ರಾನಲ್ಲಿ, and it's filled up with water. So this is around billions of years ago ಆಗಿರೋದು crater. So this is another version of the satellite. This is another image taken from another filter, and this is another the same crater in a different filter. And this happened in Maharashtra. It's around 500 feet, and it's a very famous asteroid crater called Lonar crater. Lonar is a small village in Maharashtra. So adikene they have named this hatradalli irodrinda Lonar crater antane they have named it, and it's in Maharashtra. 1.5 kilometers across ಇದೆ from this end to this end. And ಇದು ಯಾವಾಗ ಆಯ್ತು ಅಂತ ಕರೆಕ್ಟ್ ಆಗಿ ನಮಗೆ ಕ್ಲೂ ಸಿಕ್ಕಿಲ್ಲ. they think 30,000 ವರ್ಷದಿಂದ 5 ಲಕ್ಷ ವರ್ಷದಲ್ಲಿ ಯಾವಾಗ ಬೇಕಾದ್ರೆ ಆಗಿರ್ಬೋದು ಅಂತ. ಬಟ್ ಪುರಾಣದಲ್ಲಿ ಬೇರೆ ಲಾಟ್ಸ್ ಆಫ್ ಎಪಿಕ್ಸ್ ಅಲ್ಲಿ it's been mentioned. So this is another image from the satellite, and this is the Lonar crater, and this is the map. ಎಲ್ಲಿದೆ ಅಂತ ಲೊಕೇಶನ್ in Maharashtra. It's in central Maharashtra, and ಯಾರು ಹೋಗೋಂಗಿದ್ರೆ we can very well go there, and it was caused by an asteroid. So this asteroid they think would have been caused by a moon rock. ಚಂದ್ರನಲ್ಲಿ ಯಾವಾಗಲೂ ಒಂದು ಇಂಪ್ಯಾಕ್ಟ್ ಆಗಿ, so it's been going around and around. ಯಾವುದೋ ಒಂದು ಟೈಮ್ 30,000 ವರ್ಷದಿಂದ it impacted. Why they know this ಅಂತಂದ್ರೆ basalt ಇದರಲ್ಲಿ ಇರೋದು saline water and the salty water and rock fragments ಗಳು ಮ್ಯಾಚ್ ಮಾಡಿ ನೋಡಿದ್ರೆ we know this asteroid has come from space. But match ಮಾಡಿ ನೋಡಿದಾಗ basalt ಎಲ್ಲಿದೆ ಅಂತಂದ್ರೆ the nearest place is our moon, just like Vista in Australia. So ಇದು correlate ಮಾಡಿದಾಗ when we came to know that there was a lot of basalt here in this crater, so we think that this was created by a moon rock. ಯಾವಾಗಲೂ moon ಅಲ್ಲಿ it exploded, the rock exploded due to some impact, and it has created this impact in Lonar in Maharashtra. So this is how it looks like, a huge impact. It looks like this from space, but ಮನುಷ್ಯರು ಭೂಮಿ ಮೇಲೆ ಇರೋರಿಗೆ it's going to be a very tragic and very scary event. So this is the Lonar crater, and every year about 30,000ದಿಂದ 1,50,000 meteor enter ಆಗುತ್ತೆ into Earth's atmosphere. So some of them might burn up, and some of them might fall into desert ಇಲ್ಲ forest ಇಲ್ಲ ocean ಅಲ್ಲಿ ಬೀಳ್ಬೋದು, that we cannot trace it. But some ಈ ತರ ಜಾಗದಲ್ಲಿ ಬಿದ್ರೆ, so it's a very vibrant ecosystem ಆಗಿದೆ. There is a lot of wildlife, lots of ಪಕ್ಷಿಗಳು and lots of wildlife in this area. So this is not only a disaster area a long time ago, this is also a very creative area where lots of things can happen and evolve over a period of time. The biggest probably the biggest craters is ನಮಗೆ ಗೊತ್ತಿರೋಂಗೆ, one is Chicxulub. Chicxulub is in the Atlantic Ocean, that's very near to Mexico. ಇನ್ನೊಂದು it's a Shiva crater very close to Bombay. So ಇದು ಏನಾಗಿತ್ತು ಅಂತಂದ್ರೆ it happened around 60 million years ago. 60 million years ago the map of the world ಈ ತರ ಇತ್ತು, ಕೆಳಗಡೆ ಇದೆಲ್ಲ ಆ ತರ ಇತ್ತು, and ನಮ್ಮ ಭೂಮಿ still it was in the center of Indian Ocean. Himalayas ಫಾರ್ಮ್ ಆಗಿರಲಿಲ್ಲ. We had just split from Antarctica. Australia ಪಕ್ಕಕ್ಕೆ ಹೋಗ್ತಾ ಇತ್ತು, and Madagascar was splitting from India, and ಇವಾಗ ರಿಯೂನಿಯನ್ ಐಲ್ಯಾಂಡ್ಸ್ ಅಂತಿದೆ. ಆ ರಿಯೂನಿಯನ್ ಐಲ್ಯಾಂಡ್ ಜಾಗದಲ್ಲಿ Mauritius, Reunion, Seychelles Island ಅಲ್ಲಿ India was during this impact. So one is called the Shiva crater, another Chicxulub crater. Shiva was named because it was discovered by our Indian Bengali astronomer, and when they detected it, so they have named it as Shiva crater. It's near Bombay, but under the Arabian Sea,
And this crater, Chicxulub and Shiva crater, dead opposite ಇದೆ. It's in the antipode of the globe of our Earth. It happened around 66 to 60 million years ago, and these were the reasons for dinosaurs to get extinct. And probably Shiva crater was the reason for the huge world and the volcanic system happened during Deccan traps in Maharashtra. For around 30,000 years, continuous volcanism occurred, and that gave rise to very thick layer of Deccan traps. It's a world famous thing, and that's not seen anywhere else on this planet. So it was such a great event that happened around 66 million years ago. And one is the Chicxulub and another is Shiva crater. Shiva crater is well inside Arabian Sea, and Chicxulub is well inside the Gulf of Mexico. So Chicxulub crater is 150 kilometers across, whereas Shiva crater is around 600 by 400 kilometers across. You can very well imagine, near Tagadubitre, you remove water from Arabian Sea, and this is how the crater will look like. So this is the kola. It was taken during daylight by moving camera. The dashboard camera nalli cargalalla iವಾಗ dashboard cameras irutte. So naturally when event like this happen, they click a photo, so they have taken it in real time. This was in Russia. And this is the museum collection from all over the world. American Museum of Natural History, they collect samples and keep it for exhibit. So general alla bandbiಟ್ಟು they can see these kind of asteroids that have been collected from all across the world. So this is one of them in the museum. So you can see all the pits, the craters, the fissures. All these are the areas burnt up by Earth's atmosphere. The friction has taken away chunks of rock. It has dissolved, and the rest it looks like this. So this is the metal-rich asteroid, and this is there in the museum. And people like this are asteroid hunters. Your ಕೆಲಸನೇ checking out for the asteroids. So ಎಲ್ಲಿ ಬಿದ್ದಿದೆ ಏನು ಬಿದ್ದಿದೆ metal details ಇಟ್ಕೊಂಡು they go around to place ತಗೊಂಡು they collect this, they cut it, they grind it and polish it and sell it to collectors. So they make good money out of this. So this person is one of the asteroid meteor craters collectors. So this is how it is, and I hope you all enjoyed. And ಇವಾಗ ತಕ್ಷಣದಲ್ಲಂತೂ ಯಾವುದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಕಂಡಿಲ್ಲ. ಇನ್ನೊಂದು at least 2 centuries. So we don't know there will be any collision with asteroids anta. But like the Chelyabinsk event, like that happens once in a few tens of years, so that might happen. But major impact like Chicxulub and it's long pending. It's already 66 million years agogide. So once in 100 million to 60 million years, this kind of a massive worldwide catastrophe aguanta disaster aguanta asteroids impact agutte. But each kshanadalantu we don't know of any asteroid that might pose this danger. But who knows, the laws of nature and rules of nature can change any moment of time, and the destiny of Earth, if it has to impact antandre, it will happen. And the dinosaurs were not technologically advanced, so they needed a reason like this asteroid to send it on its way extinction. But humans are on a self disasters. They are made self disaster and self extinction. We are all ready due to our own technological advancement, and now we are taking away the Earth from its best possible way to like global warming and plastics and lots of other things in a self-destructive model. I don't think we need an asteroid to cause the extinction of humanity, but let's see and hope for the best. And this is all about asteroids. This is not a comprehensive thing, like I said, and this is just a gist. So this is the main events of asteroids. The rest, if you are interested in that, you can browse the website and some magazines and some periodicals, and you can highlight your knowledge about many other things. And one of them is asteroids. Thank you. Thanks everyone. And thanks Agastya Foundation for this opportunity. Yeah. Thank you, sir. Thank you so much. Thank you. ಸರ್ ತುಂಬಾ ಸವಿಸ್ತಾರವಾಗಿ ಕ್ಷುದ್ರ ಗ್ರಹಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಮಕ್ಕಳು ಕೆಲವೊಂದು ಪ್ರಶ್ನೆಗಳನ್ನ ಕಳಿಸ್ಕೊಟ್ಟಿದ್ರು, ಅದರಲ್ಲಿ ಬಹುತೇಕ ನೀವು ಆನ್ಸರ್ ಮಾಡಿದ್ದೀರಾ. ಕ್ಷುದ್ರ ಗ್ರಹಗಳು ಹೇಗೆ ರಚನೆ ಆದವು, ಕ್ಷುದ್ರ ಗ್ರಹಗಳಲ್ಲಿ ಅತ್ಯಂತ ದೊಡ್ಡದು ಯಾವುದು, ಮತ್ತೆ ಕ್ಷುದ್ರ ಗ್ರಹಗಳಲ್ಲಿ ಯಾವ್ಯಾವ ಖನಿಜಗಳು ಸಿಗ್ತವೆ, ಆ ಖನಿಜಗಳನ್ನ ಹೇಗ್ ಪತ್ತೆ ಹಚ್ತಾರೆ, ಈ ತರದ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಟ್ಟಿದ್ದೀರಿ. ಇನ್ನೇನಾದ್ರೂ ಕುತೂಹಲಕಾರಿ ಪ್ರಶ್ನೆಗಳಿದ್ರೆ ನೇರವಾಗಿ ಪ್ರಶ್ನೆಗಳನ್ನ ಕೇಳಬಹುದು.
ಕೇಳ್ಬೋದು ಆರಾಮಾಗಿ ಕೇಳ್ಬೋದು. ಸರ್ ನನ್ನ ಪ್ರಶ್ನೆ ಸರ್. ಕೇಳಪ್ಪ. ಸರ್ ಪ್ಲೂಟೋ ಅನ್ನೋ ಗ್ರಹದಲ್ಲಿ ಜನ ಇದಾರೆ ಇಲ್ಲ ಸರ್, ವಾಸಿಸ್ತಾ ಇದಾರೆ ಸರ್? ಪ್ಲೂಟೋನ್ ಅಲ್ಲಿ ಜನ ಇಲ್ಲ, ಎಲ್ಲೂ ನಮ್ಗೆ ಗೊತ್ತಿರೋಂಗೆ ಭೂಮಿ ಒಂದ್ ಬಿಟ್ರೆ ಇನ್ನೆಲ್ಲೂ ಜನ ಇಲ್ಲ, ಅಲ್ಲೆಲ್ಲ ವಾಸ ಮಾಡೋಕ್ಕೂ ಆಗೋದಿಲ್ಲ. ಗುರುದಲ್ಲಿ ಇದಾರೆ ತಾನೆ ಸರ್? ಗುರು ಎಲ್ಲೂ ಇರೋದಕ್ಕಾಗೋದಿಲ್ಲ, ಯಾಕೆಂದ್ರೆ ನಮ್ಮ ಭೂಮಿ ತರ ಇನ್ನೆಲ್ಲೂ ಇಲ್ಲ. ಭೂಮಿ ಇಟ್ಸ್ ಅ ಟ್ರೆಷರ್. ಎಲ್ಲೂ ನಮ್ಗೆ ಗೊತ್ತಿರೋಂಗೆ ಯೂನಿವರ್ಸ್ ಅಲ್ಲೇನೆ ಎಲ್ಲೂ ಇಲ್ಲ, ಮಿಲ್ಕಿ ವೇ ಅಲ್ಲಂತೂ ಇಲ್ಲ. ಹಂಗಾಗಿ ನಮ್ಮ ಇದ್ರಲ್ಲಿ ಇದ್ದಿದ್ರೆ ನಮ್ಗೆ ಗೊತ್ತಾಗಿರ್ಲೇಬೇಕಾಗಿತ್ತು. ಬಟ್ ಇನ್ನೆಲ್ಲೂ ಈ ತರ ಕಂಡೀಷನ್ಸ್ ಇಲ್ಲದೆ ಇರೋದ್ರಿಂದ ಯಾವ ತರ ಜೀವವಾಸಿಗಳು ಇಲ್ಲ. ಬಟ್ ಒಂದ್ ಟೈಮಲ್ಲಿ ಮಾರ್ಸ್ ಅಲ್ಲಿ ಇರ್ಬೋದು ಅಂತ ಇನ್ನೂ ಪತ್ತೆ ಹಚ್ತಾ ಇದ್ದಾರೆ. ಯಾವ್ದು ಇನ್ನೂ ನಮ್ಗೆ ಸ್ಯಾಂಪಲ್ ಸಿಕ್ಕಿಲ್ಲ ಇದ್ರಿಗೂ. ಬಟ್ ಈ ಆಸ್ ಆಫ್ ನೌ ನಮ್ಗೆ ಗೊತ್ತಿರೋಂಗೆ ಭೂಮಿ ಒಂದ್ ಬಿಟ್ರೆ ಎಲ್ಲೂನು ಯಾವುದೇ ತರ ಇವನ್ ಕ್ರಿಮಿಕೀಟಗಳನ್ನು ಇರೋದಕ್ಕೆ ಸಾಧ್ಯತೆ ಇಲ್ಲ. ಸೊ ಹಂಗಾಗಿ ನಾವು ಭೂಮಿನ ಚೆನ್ನಾಗಿ ನೋಡ್ಕೊಂಡು ಮುಂದಿನ ಜನರೇಷನ್ಗೆ ಇಟ್ಕೊಂಡ್ರೆ ಒಂದು ಒಳ್ಳೆ ಇಟ್ಸ್ ಎ ಪರ್ಲ್ ಇನ್ ದ ಓಷನ್ ಆಫ್ ಸ್ಟಾರ್ಸ್ ಅಂಡ್ ಪ್ಲಾನೆಟ್ಸ್. ಅದು ಬಿಟ್ರೆ ಇನ್ ಮಿಕ್ಕಿದೆಲ್ಲ ಇಟ್ಸ್ ಆಲ್ ಬ್ಯಾರನ್ ಲ್ಯಾಂಡ್, ಟೋಟಲಿ ಡಿವೈಡ್ ಆಫ್ ಲೈಫ್. ಥ್ಯಾಂಕ್ ಯು ಸರ್ ನನಗೆ ಹೇಳಿದ್ದಕ್ಕೆ. ಥ್ಯಾಂಕ್ ಯು. ನೆಕ್ಸ್ಟ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೋಪ್ ಬೇರೆ ಯಾರ್ದಾರು ಪ್ರಶ್ನೆಗಳಿದ್ರೆ ತಗೊಳ್ತೀವಿ. ಬೇರೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ಕೇಳಿ. ಟೀಚರ್ಸ್ ಕಡೆಯಿಂದ ಪ್ರಶ್ನೆ ಇದೆಯಾ? ಸರ್, ನಾನು ಸುರೇಶ್ ಮಾತಾಡೋದು. ಹೇಳಿ ಸರ್. ಈಗ ಭೂಮಿ, ಸೂರ್ಯ ಅಥವಾ ಬೇರೆ ಪ್ಲಾನೆಟ್ಸ್ ಗೆ ಡಿಸ್ಟೆನ್ಸ್ ಅನ್ನು ಹೇಗೆ ಮೇಜರ್ ಮಾಡ್ತಾರೆ ಸರ್? ಯಾವುದರ ಇದ್ರ ಮೇಲೆ ಅದನ್ನ ಹೇಳ್ತಾರೆ ಡಿಸ್ಟೆನ್ಸ್ ಅನ್ನ? ದಟ್ಸ್ ಅ ವೆರಿ ನೈಸ್ ಕ್ವಶನ್. ಇವಾಗ ಲೈಟ್ ನಮಗೆ ಗೊತ್ತು, ಲೈಟ್ ಸ್ಪೀಡ್ ನಮಗೆ ಗೊತ್ತು. ಸೊ ಇವಾಗ ಲೈಟ್ ನಾವು ಎಷ್ಟು ಫಾಸ್ಟಾಗಿ ಹೆಂಗ್ ಬರ್ತಿದೆ ಅಂತ ನಾವು ಇದನ್ನೆಲ್ಲ ಒಂದೇ ದಿವಸದಲ್ಲೇ ಪತ್ತೆ ಹಚ್ಚಕ್ಕಾಗಲ್ಲ. ಇವಾಗ ಆಂಗ್ಯುಲರ್ ಡಯಾಮೀಟರ್ ನೋಡ್ಬೇಕು. ಇವಾಗ ಆಂಗ್ಯುಲರ್ ಡಯಾಮೀಟರ್ ನೋಡ್ಬೇಕು ಅಂತಂದ್ರೆ ಟ್ರಾನ್ಸಿಟ್ ಆಫ್ ಪ್ಲಾನೆಟ್ಸ್ ಗಳು ನೋಡ್ಬೇಕು. ಇವಾಗ ವೀನಸ್ ಟ್ರಾನ್ಸಿಟ್ಸ್, ಮರ್ಕ್ಯುರಿ ಟ್ರಾನ್ಸಿಟ್ ಆಗುತ್ತೆ. ಸೊ ಇದೆಲ್ಲ ಒಂದೇ ದಿವಸದಲ್ಲಿ ನಾವು ಪತ್ತೆ ಹಚ್ಚಕ್ಕಾಗಿಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಕ್ಸ್ಪೆರಿಮೆಂಟೇಷನ್ ಮಾಡ್ಕೊಂಡು ಅದನ್ನ ನಾವು ಹೇಗಿರ್ಬೋದು, ಏನು ಡಯಾಮೀಟರ್ ನೋಡ್ಕೊಂಡು ಅದು ಡಯಾಮೀಟರ್ ಡಿಸ್ಟೆನ್ಸ್ ನೋಡ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ವಿ ನೋ ದ ಲೈಟ್ ಸ್ಪೀಡ್. ಸೊ ಇಷ್ಟು ದೊಡ್ಡದಾಗಿ ಡಯಾಮೀಟರ್ ಇದ್ಮೇಲೆ ಇಷ್ಟು ಬ್ರೈಟ್ನೆಸ್ ಅಲ್ಲಿ ಇದ್ಮೇಲೆ ನಾವು ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು ಅಂತ ಟ್ರಯಾಂಗ್ಯುಲೇಟ್ ಮಾಡಿದಾಗ ವಿ ಕಮ್ ಟು ನೋ ಇದು ಡಿಸ್ಟೆನ್ಸ್ಗಳು ಹೇಗಿರ್ಬೋದು ಅಂತ. ಜಸ್ಟ್ ಲೈಕ್ ಪ್ಲಾನೆಟ್ಸ್ಗಳು ಅಷ್ಟೇ, ಅದು ಇಟ್ಸ್ ಅ ರಿಫ್ಲೆಕ್ಟೆಡ್ ಲೈಟ್ ಅಂಡ್ ದ ಮಾಸ್ ಆಫ್ ದ ಬಾಡಿ ನೋಡಬೇಕು. ವಿ ಹ್ಯಾವ್ ಟು ಸಿ ದ ಆಂಗ್ಯುಲರ್ ಡಯಾಮೀಟರ್ ಎಷ್ಟು ದೊಡ್ಡದಾಗಿದೆ ಅಂತ. ಸೊ ದಿಸ್ ಲಾಟ್ ಆಫ್ ಟ್ರಿಗ್ನೋಮೆಟ್ರಿ ಅಂಡ್ ಲಾಟ್ಸ್ ಆಫ್ ಮ್ಯಾಥಮೆಟಿಕಲ್ ವರ್ಕ್ ಇನ್ವಾಲ್ವ್ ಹಿಯರ್. ಸೊ ಅದು ನೋಡ್ಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸಸ್ ಅಂಡ್ ದ ಮಾಸ್ ಆಫ್ ಆಬ್ಜೆಕ್ಟ್ಸ್. ಓಕೆ ಕ್ಲಿಯರ್ ಸರ್ ನನ್ನ ಕ್ವೆಶ್ಚನ್ ಇದೆ. ಓಕೆ ಸರ್. ಸರ್ ನಮಸ್ತೆ. ಹೇಳಿ. ಸರ್ ನಂದೊಂದು ಪ್ರಶ್ನೆ ಇದೆ. ಈಗ ಕ್ಷುದ್ರ ಗ್ರಹಗಳು ಭೂಮಿ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಆದ್ರೆ ಕೆಲವೊಂದು ಬರ್ತಾ ಇದೆ ಅಂತ ಹೇಳ್ತಾರೆ, ಅದು ದಿಕ್ಕ ಬದಲಾಯಿಸ್ತಾರ, ಅದನ್ನ ಕ್ಷಿಪಣಿ ಹಾಕಿ ಉಡಾಯಿಸ್ತಾರ, ಅದು ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಯಾವ್ದ್ರ ಬಗ್ಗೆ ಇದು? ಅವ್ರ ಪ್ರಶ್ನೆ ಏನಂದ್ರೆ ಆಸ್ಟ್ರಾಯ್ಡ್ಸ್ ಗಳು ಭೂಮಿ ಕಡೆ ಬರ್ತಾ ಇರೋದನ್ನ ಕ್ಷಿಪಣಿ ಈ ತರದ್ ಏನಾದ್ರು ಹಾಕಿ ಅದರ ದಿಕ್ಕನ್ನ ಬದಲಾಯಿಸಬಹುದಾ? ಅದೇ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಇದನ್ನ ಇನ್ನೂ ನಮ್ಗೆ ಯಾವ್ದು ಅಂತದ್ದು ಕ್ಲೋಸ್ ಕೊಲ್ಯೂಷನ್ ಕೋರ್ಸ್ ಅಲ್ಲಿ ಬಂದಿರೋಂಥದ್ದು ಯಾವ್ದು ಇಲ್ಲ. ಒಂದು ಏನಿದೆ ಅಂತಂದ್ರೆ ಲೇಸರ್ ಅಂದ್ರೆ ಇಂಟೆನ್ಸ್ ರೇ ಆಫ್ ಲೈಟ್, ಎನರ್ಜಿ ಲೈಟ್ ಏನ್ ಮಾಡುತ್ತೆ, ಕಂಟಿನ್ಯೂಸ್ ಕಾನ್ಸ್ಟೆಂಟ್ ಆಗಿ ಒಂದೇ ಏರಿಯಾ ಮೇಲೆ ಫೋಕಸ್ ಮಾಡಿದ್ರೆ ಪ್ರಾಬಲಿ ಅದ್ರದ್ದು ಲೈಟ್ ಪ್ರೆಷರ್ ಮೈಟ್ ಡಿವಿಯೇಟ್ ಅಂತ ಒಂದಿದೆ. ಇನ್ನೊಂದು ನ್ಯೂಕ್ಲಿಯರ್ ಬಾಂಬ್ಸ್ ಬಿಟ್ಬಿಟ್ಟು ಅದ್ರ ಪ್ರಾಕ್ಸಿಮಿಟಿನಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ರೆ ಪ್ರಾಬಲಿ ಇಟ್ ಮೈಟ್ ಗೆಟ್ ಡಿವಿಯೇಟ್ ಅಂತಿದೆ. ಬಟ್ ಇದ್ರಲ್ಲಿ ಇನ್ನೊಂದೇನು ಡಿಬೇಟ್ ಅಂತಂದ್ರೆ, ಎಕ್ಸ್ಪ್ಲೋರ್ ಆದಾಗ ನಾನು ಬೆನ್ನು ಮೇಲೆ ರಾಯ್ದು ತೋರಿಸಿದಾಗ ಸುಮ್ಮನೆ ಲೈಟ್ ಆಗಿ ಕೂತಿರೋ ತರ ಆಸ್ಟ್ರಾಯ್ಡ್ಸ್ ಗಳಾಗಿದ್ದು ಅದ್ರ ಮೇಲೆ. ಸೊ ಒಂದ್ ಆಸ್ಟ್ರಾಯ್ಡ್ ಹೋಗ್ಬಿಟ್ಟು 100 ಛಿದ್ರ ಆಗೋಗ್ಬಿಟ್ಟು ಇಟ್ ಮೈಟ್ ಈವನ್ ಪೋಸ್ ಅ ಲಾರ್ಜರ್ ಡೇಂಜರ್ ಅಂತಾನು ಒಂದಿದೆ. ಸೊ ಹಂಗಾಗಿ ಇನ್ನೂ ನಮ್ಗೆ ಇದ್ರವರೆಗೂ ಯಾವ್ದು ಟೆಸ್ಟ್ ಅಂಡ್ ಟ್ರೈ ಮಾಡಿಲ್ಲ. ಇನ್ನೊಂದು ಏನಂತಂದ್ರೆ, ಹೆವಿ ಉಪಗ್ರಹನ ಬಿಟ್ಬಿಟ್ಟು ಅದ್ರ ಸುತ್ತ ಆರ್ಬಿಟ್ ಮಾಡ್ತಾ ಇದ್ರೆ ಆರ್ಬಿಟಲ್ ಸೆಂಟ್ರಿಫ್ಯೂಗಲ್ ಫೋರ್ಸಸ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ಮೈಟ್ ಡಿಫ್ಲೆಕ್ಟ್ ದ ಆರ್ಬಿಟ್ ಪಾತ್ ಆಫ್ ದ ಆರ್ಬಿಟ್ ಫ್ರಮ್ ದ ಅರ್ತ್ ಅಂತ. ಇನ್ನೊಂದು ಇವಾಗ ಈ ಅಪಾಪ್ಸಿಸ್ ಇಲ್ಲ ಟುಟಾಟಿಸ್ ಅಂತ ಇದೆ, ಮುಂದೆ ಏನಾರ ಇರ್ಬೋದು, ಈ ತರ ಇಂಪ್ಯಾಕ್ಟ್ ಆಗ್ಬೋದು ಅಂತ ಗೊತ್ತಿರೋದ್ರಿಂದ ಈಗ್ಲಿಂದಾನೇ ಯಾವ್ದಾದ್ರು ಒಂದು ಉಪಗ್ರಹ ಬಿಡ್ಬೇಕು ಅದು ಸುತ್ತೋಡಿಯಕ್ಕೆ. ಸೊ ಸುತ್ತೋಡಿದ್ರೆ ಆವಾಗ ವಿ ಕ್ಯಾನ್ ಸ್ಲೋಲಿ ಹಿಂದೆ ಇಲ್ಲ ಮುಂದೆ ಇಲ್ಲ ನಮ್ಗೆ ಬರ್ತಾ ಇರೋ ಟ್ರಜೆಕ್ಟರಿನ ಚೇಂಜ್ ಮಾಡ್ಬೋದು ಡೈರೆಕ್ಷನ್ ಅಂತ ಒಂದು ಇದು ಇಟ್ಸ್ ಜಸ್ಟ್ ಅನ್ ಐಡಿಯಾ ಇನ್ನೂ ಇರೋದು. ಇನ್ನೂ ಅದನ್ನ ವಿ ನಾಟ್ ಪುಟ್ ಇಟ್ ಇಂಟು ಪ್ರಾಪರ್ ಎಫೆಕ್ಟ್. ಸೊ ಇಟ್ ಮೈ ಟೇಕ್ ಸ್ಟಿಲ್ ಲಾಟ್ ಆಫ್ ಟೈಮ್ ಅಂಡ್ ಇನ್ನೂ ಇಟ್ಸ್ ನಾಟ್ ಬಿನ್ ಪ್ರೂವನ್. ಅದ್ರ ಮಾಡಬಹುದು ಅಂತ ಒಂದು ಸೈಂಟಿಫಿಕ್ ಆಗಿ ವಿ ಹ್ಯಾವ್ ಸರ್ಟನ್ ಮೆಷರ್ಸ್ಗಳು.
ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. Sir. Thank you, sir. Thank you, sir. Thank you, sir. Okay. Thank you, sir. Bye, bye, sir. Bye. Thank you, sir. Thank you. Bye. Thank you, sir. Bye. Thank you, sir. Bye, bye, sir. Bye. Thank you everyone. Thank you. Sir, question Sir, ಇದೆಯಾ? left ಇಲ್ಲ? ಹೋಗೋದಾ, sir? ಶಿಕ್ಷಕರ ಕಡೆಯಿಂದ ಏನಾದ್ರು ಪ್ರಶ್ನೆ ತಗೊಳ್ತೀವಿ. ಹೇಳಿ. Thank you, sir. Bye. Thank you. Goodbye. ಯಾರು questions ಇದೆಯಾ? ಸರ್ ಈಗ ಸೈಜ್ ಇರುವಂತದ್ದು ಈಗ ಸನ್ ಆಗ್ಲಿ ಅಥವಾ ಯಾವ್ದೋ ಪ್ಲಾನೆಟ್ಸ್ ಆಗ್ಲಿ ಅದರ ಸೈಜ್ ಏನಾದ್ರು ಇಷ್ಟರವರೆಗೆ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿರೋ ಸಾಧ್ಯತೆಗಳಿದೆಯಾ ಸರ್? ಡೆಫಿನೆಟ್ಲಿ ಮಾಸ್ ಜಾಸ್ತಿ ಆಗ್ತಿದ್ದಂಗೆನೆ ನ್ಯಾಚುರಲಿ ಅದು ಕಾಂಟ್ರಾಕ್ಟ್ ಹಾಕೊಂಡು ಬರುತ್ತೆ. ಸೊ ಇವಾಗ ಆಸ್ಟ್ರಾಯ್ಡ್ಸ್ ಎಲ್ಲ ಮಾಸ್ ಕಮ್ಮಿ ಇರೋದ್ರಿಂದ ಅದು ಯಾವ್ದು ವೆರೈಟಿ ಆಫ್ ಶೇಪ್ಸ್ ಎಲ್ಲ ವಿಚಿತ್ರವಾಗಿರೋ ಶೇಪ್ಸ್ ಇರುತ್ತೆ. ಬಟ್ ಆಕ್ಚುಲಿ ಇವಾಗ ಜುಪಿಟರ್ ಅಲ್ಲಿ ಈಗ ಆಸ್ಟ್ರಾಯ್ಡ್ ಏನಾದ್ರು ಪೊಲ್ಯೂಷನ್ ಎಲ್ಲ ಆಗ್ತಾ ಇದ್ರೆ ಅದು ಒಳಗಡೆ ಹೋಗಿ ಅದು ಕಾಂಪ್ಯಾಕ್ಟ್ ಆಗುತ್ತೆ ಅಷ್ಟೇ ಹೊರತು ದೊಡ್ಡದಾಗಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ದೊಡ್ಡದಾಗಲ್ಲ, ಇನ್ಫ್ಯಾಕ್ಟ್ ಮೋರ್ ಮಾಸ್ ಮೇಲೆ ಬೀಳ್ತಿದೆ ಸೆಂಟರ್ ಆಫ್ ಗ್ರಾವಿಟಿಯಿಂದ ಇನ್ನು ಕಾಂಟ್ರಾಕ್ಟ್ ಆಗುತ್ತೆ ಅಷ್ಟೇ ಹೊರತು ಸಿಕ್ಕಾಪಟ್ಟೆ ದೊಡ್ಡದು ಒಂದ್ ಸೆಂಟರ್. ಇವಾಗ ಚಂದ್ರನ್ ಅಂತದ್ದು ಇಲ್ಲ ಮಾರ್ಸ್ ಅಂತದ್ದು ಭೂಮಿ ಜೊತೆ ಕೊಲ್ಲೈಡ್ ಆದ್ರೆ ಒಂದ್ ಚಾನ್ಸ್ ದೊಡ್ಡದಾಗಕ್ಕೆ. ಬಟ್ ಈಗ ಚಿಕ್ಕ ಪುಟ್ಟದ್ದು ಏನಾರ ಬೀಳ್ತಾ ಇದ್ರೆ ಇನ್ನೊಂದು ಕಾಂಪ್ಯಾಕ್ಟ್ ಆಗುತ್ತೆ ಅಷ್ಟೇ ಹೊರತು ದೊಡ್ಡದಾಗಕ್ಕೆ ಸಾಧ್ಯವೇ ಇಲ್ಲ. Sir, Bye, light sir. speed ಎಷ್ಟಿರುತ್ತೆ sir? ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. 1 ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟರ್. ಹಲೋ ಸರ್. ಕೇಳಿ ಸರ್, ಇದು ಬಾಹ್ಯಾಕಾಶಕ್ಕೆ ವಿಜ್ಞಾನಿಗಳು ಈಗ ಸಂಶೋಧನೆ ಮಾಡಿ ಕೆಳಗಡೆ ಬರೋ ಲ್ಯಾಂಡ್ ಆಗುವಾಗ ಅವ್ರ ಗ್ರಾವಿಟಿ 0 ಆಗುತ್ತೆ ಅಂತಾರಲ್ಲ, ಯಾಕೆ? ಈಗ ಲ್ಯಾಂಡ್ ಆಗುವಾಗ ಅದು ಗ್ರಾವಿಟಿ ಅವ್ರದ್ದು 0 ಇರುತ್ತೆ ಅಂತಾರೆ, ಅದು ಯಾಕೆ ಸರ್? ಕಿರಣ್ ಸರ್. ಕಿರಣ್ ಸರ್ ಮ್ಯೂಟ್ ಅಲ್ಲಿ ಇದ್ದೀರಾ? ಕಿರಣ್ ಸರ್ ಮ್ಯೂಟ್ ಆಗಿದೆ. ಏನಾರು ಮಂಗಳ ಗ್ರಹದಲ್ಲಿ ಬದುಕಕ್ ಆಗಲ್ವಾ ಸರ್? ಸಾಧ್ಯತೆ ಇದೆ ಅಂತ ಸರ್ಚ್ ಮಾಡ್ತಿದ್ದಾರೆ ಪುಟ, ಆದ್ರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂತ. ನಮ್ ತರ ಗಾಳಿ ನೀರು ಎಲ್ಲ ಬೇಕಲ್ವಾ ಬದುಕ್ಬೇಕು ಅಂದ್ರೆ. ಆನ್ ಆಯ್ತಾ? ಕೇಳಿಸ್ತಾ ಇದೆಯಾ? ಸರ್, ಪ್ಲಾನೆಟ್ ಅಲ್ಲಿ ಡೆನ್ಸಿಟಿ ಹೇಗೆ ಮೆಜರ್ ಮಾಡ್ತಾರೆ? ಪ್ಲಾನೆಟ್ ಡೆನ್ಸಿಟಿ ಇವಾಗ ನಮ್ದು ಚಂದ್ರ ಆರ್ಬಿಟ್ ಆಗ್ತಾ ಇದೆ, ಎಷ್ಟು ದೂರದಲ್ಲಿದೆ, ಎಷ್ಟು ಆರ್ಬಿಟಲ್ ಸ್ಪೀಡ್ ಎಷ್ಟಿದೆ, ಅದು ಅದ್ರದ್ದು ಮಾಸ್ ಏನಿದೆ ಅದೆಲ್ಲ ನೋಡಿದ್ರೆ ನಮ್ಗೆ ಇವಾಗ ಡೆನ್ಸಿಟಿ ಗೊತ್ತಾಗುತ್ತೆ. ಇವಾಗ ನಾವು ಭೂಮಿ ಮೇಲೆ ಇದ್ದೀವಿ, ಭೂಮಿ ಸರ್ಟನ್ ಸರ್ಫೇಸ್ ಏರಿಯಾ ತಗೊಂಡು ಒಂದು ಅಂದಾಜ್ ಮೇಲೆ ಇದ್ರ ಸರ್ಫೇಸ್ ಏರಿಯಾ ಎಷ್ಟಿದೆ, ಸೊ ವಾಟರ್ ಡೆನ್ಸಿಟಿ ಗೊತ್ತಿದೆ. ಸೊ ಇದೆಲ್ಲ ನಾವು ಕಂಪೈನ್ ಮಾಡಿದ್ರೆ ನಮ್ದು ಭೂಮಿಗೆ ಗೊತ್ತಾಗುತ್ತೆ. ಇವಾಗ ನಾವು ಎಲ್ಲಾದ್ರೂ ದೂರದಲ್ಲಿ ಇವಾಗ ಪ್ಲಾನೆಟ್ಸ್ಗಳು ಇಲ್ಲ ಸೂರ್ಯಂದು ಇಲ್ಲ ನ್ಯೂಟ್ರಾನ್ ಸ್ಟಾರ್ ಏನಾದ್ರು ಮಾಡ್ಬೇಕು ಅಂತಂದ್ರೆ ಅದ್ರದ್ದು ಗ್ರಾವಿಟೇಷನ್ ಪವರ್ ನೋಡ್ಬೇಕು. ಅದು ಗ್ರಾವಿಟೇಷನ್ ಪವರ್ ಅಂತಂದ್ರೆ ಇವಾಗ ಎಷ್ಟು ಫಾಸ್ಟ್ ಆಗಿ ಆರ್ಬಿಟ್ ಆಗ್ತಾ ಇದೆ, ಇನ್ನೊಂದ್ರ ಸುತ್ತ ಇಲ್ಲ ಅದ್ರ ಸುತ್ತ ಇನ್ನೊಂದು ನಕ್ಷತ್ರ ಇದೆಯಾ, ಆ ಥರ ಎಲ್ಲ ನಾವು ನೋಡಿ ಅದು ಗ್ರಾವಿಟೇಷನಲ್ ಪವರ್ ನೋಡ್ಕೊಂಡು ಅದ್ರ ಆರ್ಬಿಟಲ್ ಸ್ಪೀಡ್ ನೋಡ್ಕೊಂಡು ಅದ್ರದ್ದು ಆರ್ಬಿಟ್ ಮಾಡ್ತಾ ಇರೋದು ಪದಾರ್ಥದ ಎಷ್ಟಿದೆ ಮಾಸ್ ಅಂತ ನೋಡ್ಕೊಂಡ್ರೆ ಮೇನ್ ಪ್ರಿನ್ಸಿಪಲ್ ಸೋರ್ಸ್ದು ಎಷ್ಟಿದೆ ಅಂತ ಸೈಜು, ಆ ಸೈಜ್ ಪ್ರಕಾರ ಮಾಸ್ ಹೇಗಿದೆ ಅಂತ ಪತ್ತೆ ಹಚ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಇನ್ನೊಂದು ಹೇಳಿದ್ರು ಗ್ರಹ ಲ್ಯಾಂಡ್ ಆಗಿ 0 ಗ್ರಾವಿಟಿ ಅಂತ. ಅದಿನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಕ್ವಶನ್ ಸರಿಗೆ ಅರ್ಥ ಆಗ್ಲಿಲ್ಲ ನಮ್ಗೆ. ಸರ್, ಇದು ಲ್ಯಾಂಡ್ ಆಗುವಾಗ ಕೆಳಗಡೆ ಬಾಹ್ಯಾಕಾಶದಲ್ಲಿ ವಿಜ್ಞಾನಿಗಳು ಲ್ಯಾಂಡ್ ಆಗ್ತಾರಲ್ಲ ಸರ್, ಒಬ್ಬೊಬ್ರೆ ಕೆಳಗಡೆಗೆ ಕೆಳಗಡೆ ಲ್ಯಾಂಡ್ ಆಗ್ತಾರೆ. ಎಲ್ಲಿ ಲ್ಯಾಂಡ್ ಆಗ್ತಾರೆ? ಚಂದ್ರ ಮೇಲೆ, ಭೂಮಿ ಮೇಲೆ ಎಲ್ಲಿ ಲ್ಯಾಂಡ್ ಆಗ್ಬೇಕಂತ? ಚಂದ್ರಲೋಕದಿಂದ ಭೂಮಿಗೆ ಲ್ಯಾಂಡ್ ಆಗುವಾಗ ಒಬ್ಬರೇ ಬರ್ತಾರಲ್ಲ ಸರ್, ಅದು ಯಾವ್ದ್ರಲ್ಲೂ ಅದ್ರಲ್ಲಿ 0 ಇರುತ್ತೆ. 0 ಇರೋದಿಲ್ಲ. ಹತ್ತತ್ರ ಬರ್ತಿದೆ ಅಂತಂದ್ರೆ ಕೇಳಿಸ್ತೀಯಾ? ನಾನು ಹತ್ತತ್ರ ಬರ್ತಿದೆ ಅಂದ್ರೆ ಗ್ರಾವಿಟಿ ಜಾಸ್ತಿ ಆಗೇ ಆಗುತ್ತೆ. ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗ್ಲಿ ಇಲ್ಲ ಈ ಉಪಗ್ರಹಗಳು ನಮ್ಮ ಭೂಮಿ ಸುತ್ತೋಡಿತಾ ಇರೋದಾರೆ ಆಗ್ಲಿ, ಅಲ್ಲಿ 0 ಗ್ರಾವಿಟಿ ಅಂತಂದ್ರೆ ಫ್ರೀ ಫಾಲಿಂಗ್. ಅದು ಅರ್ತ್ ಗ್ರಾವಿಟಿ ಇರೋದ್ರಿಂದ ಅದು ನಮ್ದು ಸುತ್ತೋಡಿತಾ ಇದೆ. ಅರ್ತ್ ಗ್ರಾವಿಟಿ ತೆಗೆದ್ಬಿಟ್ರೆ
ಅವಾಗ ಝೀರೋ ಗ್ರಾವಿಟಿ ಇರುತ್ತೆ. ಅರ್ತ್ ಗ್ರಾವಿಟಿ ಇರೋದ್ರಿಂದ ಅದ್ರ ಮೇಲೆ ಆಗ್ತಾ ಇರೋದ್ರಿಂದ ನಾವು ಸುತ್ತೋಡಿತಾ ಇರೋದು. ಇವಾಗ ಆ ಉಪಗ್ರಹದಿಂದ ಬರ್ತಾ ಇದ್ರೆ ಲ್ಯಾಂಡ್ ಆಗ್ತಾ ಇದೆ ಅಂದ್ರೆ ಉಪಗ್ರಹದಲ್ಲಿ ಯಾಕೆ ಒಳಗಡೆಗೆ ಗ್ರಾವಿಟಿ ಕಾಣಿಸ್ತಾ ಇರಲ್ಲ ಅಂತಂದ್ರೆ ಫ್ರೀ ಫಾಲ್ ಆಗ್ತಾ ಇರ್ತೀವಿ ನಾವು. ಇವಾಗ ಭೂಮಿ, ಸೂರ್ಯ ಎಲ್ಲಾನು ನಮ್ಮ ಮಿಲ್ಕಿ ವೇ ಸುತ್ತ ಫ್ರೀ ಫಾಲ್ ಆಗ್ತಾ ಇರೋದು. ಇವಾಗ ಯಾವ್ದು ಕಾನ್ಸ್ಟೆಂಟ್ ಆಗಿ ಇವಾಗ ಜಾಗದಲ್ಲಿ ನಿಂತಿಲ್ಲ. ನಾವು ಅಕಸ್ಮಾತ್ ಆ ಫ್ರೀ ಫಾಲ್ ತೆಗೆದುಬಿಟ್ರೆ ಅದಕ್ಕೆ ಜಿ ಫೋರ್ಸಸ್ ಅಂತೀವಿ. ಆ ಜಿ ಫೋರ್ಸಸ್ ಯಾವಾಗ ಗೊತ್ತಾಗುತ್ತೆ ನಿಮ್ಗೆ ಅಂತಂದ್ರೆ ಫ್ರೀ ಫಾಲ್ ಆಗ್ಬಾರ್ದು ನೀವು. ಇವಾಗ ನೀವು ಡೈರೆಕ್ಟ್ ಆಗಿ ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಆಗ್ಲಿ ಇಲ್ಲ ಹಬ್ಬಲ್ಲೇ ಆಗ್ಲಿ ಅದನ್ನ ಸಡನ್ ಆಗಿ ನೀವು ಸ್ಟಾಪ್ ಮಾಡ್ಬಿಟ್ಟು ಇವಾಗ ಅರ್ತ್ ಗ್ರಾವಿಟಿ ಕ್ಯಾಪ್ಚರ್ ಮಾಡಿದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ, ಓ ಇಲ್ಲಿ ಗ್ರಾವಿಟಿ ಇದೆ, ಜಿ ಫೋರ್ಸಸ್ ಹತ್ರ ಬರ್ತಾ 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 ಜಿ ಫೋರ್ಸಸ್ ಇಷ್ಟ ಆಗ್ತಾ ಇದೆ. ಒಂದು ಜಿ ಅಂತಂದ್ರೆ ನಾವ್ ಇವಾಗ ಭೂಮಿ ಮೇಲೆ ನಿಂತ್ರೆ ಹೆಂಗಿರುತ್ತೆ ಅದು ಒಂದು ಜಿ. ಇವಾಗ ಉಪಗ್ರಹ ಸುತ್ತೊಡಿತಾ ಇರೋದ್ರಿಂದ ನಮ್ದಲ್ಲಿ ಝೀರೋ ಜಿ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಫ್ರೀ ಫಾಲ್ ಆಗ್ತಾ ಇರ್ತೀವಿ ನಾವು. ಗ್ರಾವಿಟಿ ನಮ್ ಸುತ್ತೋಡಿಸ್ತಾ ಇರುತ್ತೆ. ಅಕಸ್ಮಾತ್ ಅದು ಸಡನ್ ಆಗಿ ನಿಂತೋಗ್ಬಿಟ್ರೆ ನಮ್ಗೆ ಗ್ರಾವಿಟಿ ಅರ್ಥದ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಹತ್ರ ಬರ್ತಾ 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 ಗ್ರಾವಿಟಿ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ನಾವು ಬರೋ ಇನ್ಕ್ರೀಸ್ ಆಗುತ್ತೆ ಸ್ಪೀಡ್. ಸೊ ಯಾವತ್ತೂ ಝೀರೋ ಗ್ರಾವಿಟಿ ಅಂತ ಅನ್ಸೋದಿಲ್ಲ. ಝೀರೋ ಗ್ರಾವಿಟಿ ಯಾವಾಗ ಆಗುತ್ತೆ ಅಂತಂದ್ರೆ ನಮ್ದು ಸುತ್ತಮುತ್ತ ಏನೂ ಇರ್ಬೋದು, ಯಾವುದೇ ತರ ಗ್ರಹಗಳು ಯಾವುದೇ ತರ ನಕ್ಷತ್ರಗಳು ಇಲ್ಲದೆ ಇದ್ರೆ ಅವಾಗ ಝೀರೋ ಜಿ ಇರುತ್ತೆ. ಯಾವ್ದಾರ ಹತ್ರ ಬರ್ತಾ ಇದೀವಿ ಅಂತಂದ್ರೆ ಜಿ ಇದ್ದೇ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ ಸುತ್ತೋಡಿತಾ ಇರೋದ್ರಿಂದ ನಮ್ಗೆ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಏನು ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಗ್ರಾವಿಟೇಷನಲ್ ಫೋರ್ಸ್ ಲ್ಯಾಂಡ್ ಆಗ್ಬೇಕಾದಾಗ ಸಡನ್ ಆಗಿ ನಿಂತೋಗ್ಬಿಟ್ರೆ ಆ ಮೂಮೆಂಟಮ್ ನಿಮ್ಗೆ ಜಿ ಫೋರ್ಸಸ್ ಇನ್ಕ್ರೀಸ್ ಆಗುತ್ತೆ. ಸರ್ ಇನ್ನೊಂದು ಪ್ರಶ್ನೆ ಸರ್ ನಂದೆ. ಸರ್ ಈಗ ನಾವು ಭೂಮಿ ಮೇಲೆ ನಿಂತ್ಕೊಂಡ್ರೆ ನಮ್ ವೇಟ್ ಗೊತ್ತಾಗುತ್ತೆ ಸರ್. ನಾನು ಸ್ವಲ್ಪ ಭೂಮಿಯಿಂದ ನಾನು ಮೇಲ್ಗಡೆ ಇದ್ದೀನಿ, ನನ್ನ ವೇಟ್ ಹೇಗ್ ಮೆಜರ್ ಸರ್? ಸ್ವಲ್ಪ ನಾನು ಏರ್ ಅಲ್ಲಿ ಫ್ಲೋ ಆಗ್ತಾ ಇರ್ತೀನಿ, ಅದನ್ನ ಹೆಂಗ್ ಮೆಜರ್ ಮಾಡೋದು? ಯಾವಾಗ ಅಷ್ಟೇ ಇರ್ತೀವ ಅಥವಾ ಏನಾರು ಕಮ್ಮಿ ಇರುತ್ತೆ ಅದೇ ಹೇಗೆ ಫೈಂಡ್ ಔಟ್ ಮಾಡೋದು ಮೆಜರ್ನ ನಮ್ಮ ವೇಟ್? ನಿಮ್ದು ಇವಾಗ ಈ ಭೂಮಿ ಮೇಲೆ ನಿಂತ್ಕೊಂಡು ಒಂದು ಸರ್ಟನ್ ಹೈಟ್ ಅಲ್ಲಿ ನಿಂತ್ಕೊಂಡು ಮಾಡ್ತಾ ಇದ್ದೀರಾ ಅಂತಾನೆ ಇಟ್ಕೊಳ್ಳಿ. ನಿಮ್ದು ಬಾಡಿ ಮಾಸ್ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ ನಿಮ್ದು ಭೂಮಿ ಎಳಿತಾ ಇದೆ. ಭೂಮಿ ಸೆಂಟರ್ ಆಫ್ ಗ್ರಾವಿಟಿ ಸೆಂಟರ್ ಎಳ್ಕೊತಾ ಇದೆ ನಮ್ಮನ್ನೆಲ್ಲ. ಸೊ ಹಂಗಾಗಿ ನಾವು ನೀರು ಬೆಟ್ಟ ಎಲ್ಲಾನು ಮೇಲ್ಗಡೆ ಫಾಲ್ ಒಂದ್ ಕಡೆ ಕೂತಿದೀವಿ. ಅಕಸ್ಮಾತ್ ಏನಾದ್ರು ಸೆಂಟರ್ ಆಫ್ ಗ್ರಾವಿಟಿ ಕಮ್ಮಿ ಆಗ್ತಾ ಬಂದ್ರೆ, ಇವಾಗ ನೀವು ಮಾರ್ಸ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ನಿಮ್ ಮೇಲೆ ಒತ್ತಡ ಕಮ್ಮಿ ಇರೋದ್ರಿಂದ ನಿಮ್ದು ಅಲ್ಲಿ 1/6 ಗ್ರಾವಿಟಿ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನಾವು 60 kg ಇದ್ರೆ ನಿಮ್ಗೆ ಅಲ್ಲಿ 30 kg ಕಾಣುತ್ತೆ. ಯಾಕೆಂದ್ರೆ ಇಟ್ಸ್ ಆಲ್ ರಿಲೇಟೆಡ್ ಟು ಪ್ರಪೋರ್ಷನಲಿ ಡೈರೆಕ್ಟ್ ರಿಲೇಟೆಡ್ ಟು ಮಾಸ್. ಈಗ ಭೂಮಿ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಮಾಸ್ಫಿಯರ್ ಭೂಮಿ ಮೇಲೆ ಕೂತಿದೆ. ಹಂಗಾಗಿ ನೀವು ಎಲ್ಲೇ ನೀವು ನಿಂತ್ಕೊಂಡು ಏನೇ ನೋಡ್ತೀರಾ ಅನ್ನೋದ್ರು ಭೂಮಿ ಮೇಲೆ ಎಳಿತಾ ಇರೋ ಆಕರ್ಷಣ ಶಕ್ತಿ ಒಂದೇ ಇರುತ್ತೆ. ಭೂಮಿ ಮಾಸ್ ಏನಿದೆ ಅದು ನಿಮ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ಚಂದ್ರಲೋಕಕ್ಕೆ ಹೋದ್ರೆ 1/6 ಇರುತ್ತೆ. ಯಾಕೆಂದ್ರೆ ಚಂದ್ರನ ಮಾಸೇ 1/6. ನೀವು ಅದೇ ಮಾಸ್ಗೆ ಹೋದ್ರೆ 1/3. ಅದೇ ನೀವು ಸೂರ್ಯನ ಹತ್ರಕ್ಕೆ ಹೋದ್ರೆ 1 to 600. ಇವಾಗ ನೀವು ಇಲ್ಲಿ 1 kg ಇದ್ರೆ ಅಲ್ಲಿ 600 kg ಕಾಣಿಸ್ತಾರೆ. ಯಾಕೆಂದ್ರೆ ಇಟ್ಸ್ ಆಲ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಗ್ರಾವಿಟಿ ಆಫ್ ದ ಆಬ್ಜೆಕ್ಟ್ ಯು ಆರ್ ಸ್ಟ್ಯಾಂಡಿಂಗ್ ಆನ್. ನೀವು ಭೂಮಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ಇರ್ತೀನಿ ಅಲ್ಲಿ ನೋಡ್ಕೋತೀನಿ ಅಂತಂದ್ರೂ ಎಲ್ಲ ಒತ್ತಡ ನಿಮ್ ಭೂಮಿ ಎಳಿತಾ ಇರೋದ್ರಿಂದ ಇಟ್ಸ್ ದ ಸೇಮ್ ಮಾಸ್ ದಟ್ಸ್ ಆಕ್ಟಿಂಗ್ ಆನ್ ಯು, ದ ಭೂಮಿ ಮಾಸ್. ಸೊ ಇಟ್ ಲುಕ್ಸ್ ದ ಸೇಮ್, ಯೂನಿವರ್ಸಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅಂದ್ರೆ ಭೂಮಿ ಮೇಲೂ ಅಷ್ಟೇ ಗ್ರಾವಿಟಿ ಒಂದೇ ತರ ಇರೋದಿಲ್ಲ. ಇವಾಗ ಹಿಮಾಲಯ ಬೆಟ್ಟದ ಮೇಲೆ ಹೋಗ್ತೀರಾ ಇಲ್ಲ ಆಂಡಸ್ ಮೌಂಟನ್ ಮೇಲೆ ಹೋಗ್ತೀರಾ, ಅಲ್ಲಿ ಒಂದೊಂದ್ ಕಡೆ ಗ್ರಾವಿಟಿ ಜಾಸ್ತಿ ಇರುತ್ತೆ, ಅಲ್ಲಿ ಪ್ರಾಬಬ್ಲಿ ವೇರಿಯೇಷನ್ ಹಿಂಗೆ ವೆಯ್ಟ್ ಕಾಣಿಸುತ್ತೆ. ಬಟ್ ನಾರ್ಮಲ್ ಆಗಿ ಸಿ ಲೆವೆಲ್ ಅಲ್ಲಿ at certain points of time, majority of the time ಅಲ್ಲಿ this is the average weight what you weigh. ಸರ್ ಸರ್ ನಂದು ಇನ್ನೂ ಡೌಟ್ಸ್ ಅದೇ ಸರ್. ಈಗ ಗಾಳಿಲೇ ತೇಲ್ತಾ ಇರುತ್ತೆ, ಅದನ್ನ ಹೆಂಗ್ ಮೆಜರ್ ಮಾಡೋದು ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ವೆಯ್ಟ್ ಈಗ ನಾವು ಕೆಳಗಡೆ ಒಂದು ಸ್ಕೇಲ್ ಇಟ್ಬಿಟ್ಟು ಭೂಮಿ ಮೇಲೆ ಅದ್ರ ಮೇಲೆ ನಿಂತ್ಕೊಂಡ್ರೆ ನಮ್ ವೇಟ್ ಗೊತ್ತಾಗುತ್ತೆ. ಈಗ ನಾನು ಸ್ವಲ್ಪ ಮೇಲಿದ್ದೀನಿ, ಭೂಮಿ ಮೇಲಿದೆ, ಅದನ್ನ ವೇಟ್ ಯಾವ ತರ ನಾನು ಮೆಜರ್ ಮಾಡೋದು ಅದನ್ನ? ಅದೇ ಇವಾಗ ನೀವು ಹಂಗೆ ಮಾಡ್ತೀರಾ ಅಂತಂದ್ರೆ ಇವಾಗ ಹೀಲಿಯಂ ಬೆಲೂನ್ಸ್ ಇಲ್ಲ ಬೆಲೂನ್ಸ್ಗಳನ್ನ ಮೇಲ್ಗಡೆ ಕಳಿಸ್ತಾರಲ್ವಾ, ಆ ಬೆಲೂನ್ಸ್ಗಳೆಲ್ಲ ಫುಲ್ ಅಟ್ಮಾಸ್ಫಿಯರ್ ಒಳಗಡೆನೆ ಇರುತ್ತೆ. ಅಟ್ಮಾಸ್ಫಿಯರ್ ಎನಿವೇರ್ ಯು ಗೋ 7 kg per square inch ಎಫೆಕ್ಟ್ ಆಗ್ತಾನೆ ಇರುತ್ತೆ ನಿಮ್ ಬಾಡಿ ಮೇಲೆ. ಓಕೆ, 14 pounds per square inch ನಿಮ್ ಬಾಡಿ ಮೇಲೆ ಅಟ್ಮಾಸ್ಫಿಯರ್ ಇದ್ದೇ ಇರುತ್ತೆ ವೇರೆವರ್ ಯು ಗೋ. ಬಟ್ ನೀವು ಮೇಲ್ಗಡೆ ಹೋಗ್ತಾ 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 ಅಟ್ಮಾಸ್ಫಿಯರ್ ಕಮ್ಮಿ ಆಗುತ್ತೆ. ನಿಮ್ದು ಹಂಗೇನೆ ನಿಮ್ದು ಬಾಡಿ ಮಾಸ್ ಕಮ್ಮಿ ಆಗ್ತಾ ಬರುತ್ತೆ. ಇವಾಗ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ನೀವೇನಾದ್ರು ಮಾಡ್ತೀನಿ ಅಂತ ಹೋದ್ರೆ ವೆಯ್ಟ್ ನೀವು ಬಹಳ ಕಮ್ಮಿ ಕಾಣುತ್ತೆ, ಬಿಕಾಸ್ ಝೀರೋ ಗ್ರಾವಿಟಿ. ನೀವು ಅದೇ ಅರ್ತ್ ಪ್ರಾಕ್ಸಿಮಿಟಿನಲ್ಲಿ ಇಟ್ಕೊಂಡು ವಿತಿನ್ ನಮ್ದು ಟ್ರೋಪೋಸ್ಫಿಯರ್ ಅಲ್ಲೇ ಇರ್ತೀನಿ ಅಂತಂದ್ರೆ ವೇರ್ ಅಟ್ಮಾಸ್ಫಿಯರ್ ಜಾಸ್ತಿ ಇರುತ್ತೆ, ಅಲ್ಲಿ ದ ಹೋಲ್ ಮಾಸ್ ನಮ್ಮ ತಲೆ ಮೇಲೆ ಬೀಳ್ತಾ ಇರೋದ್ರಿಂದ ಅಟ್ಮಾಸ್ಫಿಯರ್ ಇಟ್ ರಿಮೇನ್ಸ್ ಕಾನ್ಸ್ಟೆಂಟ್. ಈಗ ನೀವು ಮೇಲ್ಗಡೆ ಹೋಗ್ತಾ 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 ಗ್ರಾವಿಟಿ ಲೆಸ್ ಆಗುತ್ತೆ. ಸೊ ಹಂಗಾಗಿ ಲಿಟರಲಿ ಯು ಸ್ಟಾರ್ಟ್ ಲೂಸಿಂಗ್ ಮಾಸ್, ನಿಮ್ದು ವೆಯ್ಟ್ ಕಮ್ಮಿ ಆಗುತ್ತೆ ತೋರಿಸುತ್ತೆ. ಬಟ್ ಸಿ ಲೆವೆಲ್ ಅಲ್ಲಿ ವೇರ್ ಎವರ್ ಯು ಗೋ
The atmosphere, it's around 7 kgs per square inch. So literally wherever you go, the whole atmosphere and earth mass ನಿಮಗೆ ಎಳಿತಾ ಇರೋದ್ರಿಂದ even ಗಾಳಿಲಿ ನಿಂತ್ಕೊಂಡು ನೀವು ವೇವ್ ಮಾಡ್ಕೊಡ್ತೀನಿ ಅಂತ ಹೋದ್ರೂ it looks the same. ಮೇಲ್ಗಡೆ ಹೋಗ್ತಾ ಹೋಗ್ತಾ ಅರ್ಥದ ಮಾಸ್ ಕಮ್ಮಿ ಆಗ್ತಾ ಆಗ್ತಾ ಅಟ್ಮಾಸ್ಫಿಯರ್ದು ವೆಯ್ಟ್ ಕಮ್ಮಿ ಆಗ್ತಾ ಆಗ್ತಾ ನಿಮ್ದು ವೆಯ್ಟ್ ಕಮ್ಮಿ ಹಾಕೊಂಡು ಬರುತ್ತೆ. ಬಟ್ ಬೇಸಿಕಲಿ ಇಟ್ಸ್ ರಿಲೇಟೆಡ್ ಟು ಮಾಸ್. ಇವಾಗ ಮೂನರ್ ಆಗ್ಲಿ ಅರ್ಥರ್ ಆಗ್ಲಿ ನೀವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ನಿಮ್ಗೆ ಎಕ್ಸಾಕ್ಟ್ ಆಗಿ ನಿಮ್ದು ವೆಯ್ಟ್ ಗೊತ್ತಾಗ್ತಾ ಇರೋದು ಆ ಮಾಸ್ ಆಫ್ ದ ಆಬ್ಜೆಕ್ಟ್ ನಿಮ್ಮನ್ನ ಎಳಿತಾ ಇರೋದ್ರಿಂದ. ಗೊತ್ತಾಯ್ತಾ? ಈಗ ಅಟ್ಮಾಸ್ಫಿಯರ್ ಮೇಲ್ಗಡೆಯಿಂದ ನೀವು ನಿಂತ್ಕೊಂಡು ನೋಡ್ತೀನಿ ಅಂತಂದ್ರೆ ನ್ಯಾಚುರಲಿ ಅಟ್ಮಾಸ್ಫಿಯರ್ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಇವನ್ ಮೇಲ್ಗಡೆ ಹೋಗ್ತಾ ಹೋಗ್ತಾ ನಿಮ್ದು ವೆಯ್ಟ್ ಕಮ್ಮಿ ಹಾಕೊಂಡು ಬರುತ್ತೆ. ಬಿಕಾಸ್ ಝೀರೋ ಗ್ರಾವಿಟಿ ಲೆವೆಲ್ ಬರ್ತಾ ಇರ್ತೀವಿ. ಹತ್ತಿರದಲ್ಲೇ ನಿಂತ್ಕೊಂಡು ನೀವು ಏರಲ್ಲೇ ನಿಂತ್ಕೊಂಡು ನಿಮ್ಮ ವೆಯ್ಟ್ ಮೆಷರ್ ಮಾಡ್ತೀನಿ ಅಂತಂದ್ರೆ ದ ಗ್ರಾವಿಟಿ ಇಸ್ ಮೋರ್ ಆರ್ ಲೆಸ್ ದ ಸೇಮ್. ಹಂಗಾಗಿ ನಿಮ್ದು ವೆಯ್ಟ್ ಇಷ್ಟೇ ತೋರಿಸುತ್ತೆ. ಥ್ಯಾಂಕ್ ಯು ಸರ್. ಗೊತ್ತಾಯ್ತಾ? ಈಗ ಕ್ಲಿಯರ್ ಆಯ್ತಾ? ಹಾ ಸರ್, ಕ್ಲಿಯರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನ್ ಫೈನ್. ಸರ್, ಇಂಡಿಯಾದಲ್ಲಿ ಜಾಸ್ತಿ ಹೆಚ್ಚಾಗಿ ರಾಕೆಟ್ ನ ಲಾಂಚ್ ಮಾಡಿರೋದು ಶ್ರೀಹರಿಕೋಟದಲ್ವಾ? ಯಾಕೆ ಅದೇ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಇದು ಈಕ್ವೆಟೋರಿಯಲ್ ರೀಜನ್ಸ್ ಅಲ್ಲಿ ಇರಬೇಕು. ಇವಾಗ ಅರ್ತ್ ಸ್ಪಿನ್ ಆಗ್ತಾ ಇದೆ. ಅರ್ತ್ ಸ್ಪಿನ್ ಆಗ್ತಾ ಇರೋದ್ರಿಂದ ನಾವು ಅದು ಆಂಗ್ಯುಲರ್ ಮೂಮೆಂಟಮ್ ನ ವಿ ಕ್ಯಾನ್ ಟೇಕ್ ಇಟ್ ಇನ್ ಟು ಕನ್ಸಿಡರೇಷನ್. ಅರ್ತ್ ಸ್ಪಿನ್ ಅನ್ನ ನಾವು ಯೂಟಿಲೈಸ್ ಮಾಡ್ಕೊಂಡ್ರೆ ನಿಮ್ಗೆ ಯೂಸ್ ಆಫ್ ಫ್ಯೂಯಲ್ ಕಮ್ಮಿ ಆಗುತ್ತೆ ಅಂಡ್ ಇವನ್ ಲಾಂಚಸ್ ಎಲ್ಲ ಕಮ್ಮಿ ಆಗುತ್ತೆ. ನಮ್ಮ ಇಂಡಿಯಾ ವಿ ಆರ್ ಇನ್ ದ ಟಾಪಿಕ್ ಆಫ್ ಕೇಪ್ರಿಕಾನ್ ನಿಯರ್ ಟು ಈಕ್ವೆಟರ್. ಸೊ ಹಂಗಾಗಿ ನಿಯರ್ ಟು ಯಾವುದೇ ರಾಕೆಟ್ ನೀವು ಲಾಂಚ್ ಮಾಡ್ಬೇಕಂತಂದ್ರೂ ಈಕ್ವೆಟರ್ ಹತ್ರದಿಂದ ನೀವು ರಾಕೆಟ್ ಲಾಂಚ್ ಮಾಡಿದ್ರೆ ಈಸಿ ಟು ಲಾಂಚ್ ಅಂಡ್ ಈಸಿ ಟು ನ್ಯಾವಿಗೇಟ್ ಬಿಕಾಸ್ ಆಫ್ ದ ಆಂಗ್ಯುಲರ್ ಮೂಮೆಂಟ್ ಆಫ್ ದ ಸ್ಪಿನ್ ಮೂಮೆಂಟ್ ಆಫ್ ಅರ್ತ್. ಅರ್ತ್ ಎಷ್ಟು ಫಾಸ್ಟ್ ಆಗಿ ಸ್ಪಿನ್ ಆಗ್ತಾ ಇದೆ ಅಂದ್ರೆ 500 meters per second ಸ್ಪಿನ್ ಆಗ್ತಾ ಇದೆ. ಸೊ ಆ 500 meters ಆಫ್ ಸೆಕೆಂಡ್ ನಾವು ವಿ ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು ಎನಿ ರಾಕೆಟ್. ಅದೇ ನಾವು ಪೋಲ್ಸ್ ಅಲ್ಲಿ ನಿಂತ್ಕೊಂಡು ನಾವು ಲಾಂಚ್ ಮಾಡ್ತೀವಿ ಅಂತಂದ್ರೆ ನಮಗೆ ವಿ ಡೋಂಟ್ ಹ್ಯಾವ್ ಫೇವರಬಲ್ ಕಂಡೀಷನ್ಸ್. ವಿ ಕೆನಾಟ್ ಯೂಸ್ ದಟ್ ಸ್ಪಿನ್ ಆಂಗ್ಯುಲರ್ ಮೂಮೆಂಟಮ್ ನ ಯೂಸ್ ಮಾಡ್ಕೊಳಕ್ ಆಗದಿರೋದ್ರಿಂದ ನಮಗೆ ಜಾಸ್ತಿ ಫ್ಯೂಯಲ್ ಬೇಕು, ಇನ್ನೂ ಜಾಸ್ತಿ ಥ್ರಸ್ಟ್ ಬೇಕು ಟು ಎಸ್ಕೇಪ್ ವೆಲಾಸಿಟಿ ತಗೊಳ್ಳೋಕ್ಕೋಸ್ಕರ. ಈಗ ಶ್ರೀಹರಿಕೋಟಾರ ಆಗ್ಲಿ ಇಲ್ಲ ಫ್ರೆಂಚ್ ಗಯಾನಾರ ಆಗ್ಲಿ, ದೀಸ್ ಪ್ಲೇಸಸ್ ಲಾಂಚ್ ಮಾಡೋ ಪ್ಲೇಸಸ್ ಎಲ್ಲ ಫ್ಲಾರಿಡಾರ ಆಗ್ಲಿ, ದೀಸ್ ಆರ್ ವೆರಿ ನಿಯರ್ ಟು ಈಕ್ವೆಟರ್. ಸೊ ಈ ಜಾಗದಿಂದ ನಾವು ಲಾಂಚ್ ಮಾಡಿದ್ರೆ ಅರ್ತ್ ಸ್ಪಿನ್ ಮೂಮೆಂಟಮ್ ಕ್ಯಾನ್ ಬಿ ಟೇಕನ್ ಇನ್ ಟು ದ ರಾಕೆಟ್ ಲಾಂಚ್ ಟ್ರಾನ್ಸ್ಫರ್ ಆಗಿ, ಸೊ ಲೆಸ್ಸರ್ ಫ್ಯೂಯಲ್ ಅಂಡ್ ಲೆಸ್ಸರ್ ಕಾಸ್ಟ್ ಇಂದ we can launch. So ಅದಕ್ಕೋಸ್ಕರ ಶ್ರೀಹರಿಕೋಟಾ and the space Kennedy Space Center in the French Guyana use ಮಾಡೋದು ರಾಕೆಟ್ ಲಾಂಚ್. ಥ್ಯಾಂಕ್ ಯು ಸರ್. ಓಕೆ, ನೆಕ್ಸ್ಟ್ ಸರ್, ಜುಪಿಟರ್ ನಮ್ weight ಎಷ್ಟಿರುತ್ತೆ ಸರ್? ಜುಪಿಟರ್ ಮೇಲೆ ನಮ್ಮ ವೆಯ್ಟಾ? ಎಸ್ ಸರ್. ಜುಪಿಟರ್ ನಮ್ಗಿಂತ ಸಿಕ್ಕಾಪಟ್ಟೆ ಮಾಸ್ ಜಾಸ್ತಿ ಇದೆ. ಜುಪಿಟರ್ ನಮ್ಮ ಭೂಮಿ 365 ಭೂಮಿ ಹಾಕ್ಬೇಕು, ನಮ್ದು ಜುಪಿಟರ್ ಆಗ್ಬೇಕು ಅಂತಂದ್ರೆ. ಸೊ ಯು ಕ್ಯಾನ್ ವೆರಿ ವೆಲ್ ಇಮ್ಯಾಜಿನ್, ನಾವಿಲ್ಲಿ 1 kg ಇದೆ ಅಂತಂದ್ರೆ ಅಲ್ಲಿ ನಾವು ಪ್ರಾಬಬ್ಲಿ 100-150 kgs ಇರ್ತೀವಿ. ಮಾಸ್ ಜಾಸ್ತಿ ಇರೋದ್ರಿಂದ ನಮಗೆ ಅಲ್ಲಿ ವೆಯ್ಟ್ನು ಜಾಸ್ತಿ ಕಾಣುತ್ತೆ. ಸೊ ಜುಪಿಟರ್ಗೆ ಅರೌಂಡ್ 360 ಭೂಮಿ ಹಾಕಿದ್ರೆ ಒಂದು ಜುಪಿಟರ್ ಆಗುತ್ತೆ. 1010 ಭೂಮಿ ಹಾಕಿದ್ರೆ ಒಂದು ಸೂರ್ಯ ಆಗುತ್ತೆ. ಆ ಥರ ಜುಪಿಟರ್ ಮೇಲೆ ಹೋದ್ರೆ 1:10 ಪ್ರಾಬಬ್ಲಿ 10-fold ಜಾಸ್ತಿ ಆಗುತ್ತೆ ವೆಯ್ಟ್. ಓಕೆ ಸರ್. ಆದ್ರೆ ಅದ್ರ ಮೇಲೆ ನಿಂತ್ಕೊಳ್ಳೋಕೆ ಲ್ಯಾಂಡ್ ಇಲ್ಲ. ಸೊ ಇಟ್ಸ್ ಆಲ್ ಟೋಟಲ್ ಗ್ಯಾಸ್ ಆಗಿರೋದ್ರಿಂದ ನಾವು ಅದ್ರ ಮೇಲೆ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಇಲ್ಲ ಒಳಗಡೆ ಏನಾದ್ರು ನಿಂತ್ಕೋತೀವಿ ಅಂದ್ರೆ ಒಳಗಡೆ ಸಿಂಕ್ ಆಗುತ್ತೆ. ಓಕೆ ಸರ್. ಬೇರೆ ಏನಾದ್ರು ಪ್ರಶ್ನೆಗಳಿದೆಯಾ? ನೋ ಸರ್. Good. So shall we wind it up? Yeah sir, 1 minute sir. ಸೊ ಆತ್ಮೀಯ ಶಿಕ್ಷಕ ಬಂಧುಗಳೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಸೊ ಇಲ್ಲಿವರೆಗೆ ನಮ್ಗೆ ಕ್ಷುದ್ರ ಗ್ರಹಗಳ ಕುರಿತು, ಕ್ಷುದ್ರ ಗ್ರಹಗಳು ಅಂದ್ರೆ ಏನು, ಸೊ ಯಾಕೆ ನಾವು ಜೂನ್ 30ನ್ನ ವಿಶ್ವ ಕ್ಷುದ್ರ ಗ್ರಹಗಳ ದಿನ ಅಂತ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಆಗ್ಲೇ ಹೇಳ್ದಂಗೆ ನಭೋಮಂಡಲದ ರೋಚಕತೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂತ ಶ್ರೀಯುತ ಕಿರಣ್ ಪ್ರಸಾದ್ ಸರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಇಷ್ಟೊತ್ತು ಕೂತು ಕೇಳಿರೋದ್ರಿಂದ